ಡಿಯರ್ ಸ್ಟೂಡೆಂಟ್, ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 2024 KCET ಎಕ್ಸಾಮ್ ನಡೀತಲ್ಲ, ಅದರಲ್ಲಿ ಇತಿಹಾಸದ ಭಾಗದ ಒಂದು ಪೇಪರ್ನ ನಾನು ಸಂಕ್ಷಿಪ್ತವಾಗಿ ಬಿಡಿಸ್ತಾ ನಿಮಗೆ ಕೀ ಆನ್ಸರ್ನ ಕೊಡ್ತಾ ಹೋಗ್ತೀನಿ, ಗಮನಿಸ್ತಾರೆ. ನನ್ನ ಹೆಸರು ನಿಮಗೆ ಗೊತ್ತಿದೆ, ತಮ್ಮಯ್ಯ ಎಸ್ ಅಂತ. ಸಮಗ್ರ ಭಾರತದ ಇತಿಹಾಸ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ ಅಂತಕ್ಕಂಥ ಪುಸ್ತಕವನ್ನು ಬರೆದಿರ್ತಕ್ಕಂಥ ಆಥರ್. ಇದು ಪರಿಷ್ಕೃತ 3ನೇ ಮುದ್ರಣ. ಈ ಒಂದು ಎಕ್ಸಾಮ್ನಲ್ಲಿ ಸುಮಾರು 48ರಿಂದ 55 ಪ್ರಶ್ನೆಗಳಿಗೆ ನಾವು ನನ್ನ ಈ ಪುಸ್ತಕದಲ್ಲಿ ಆನ್ಸರ್ಸನ್ನು ಹುಡುಕ್ಬೋದಾಗಿದೆ. ಅಂತಂದರೆ ನಾನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದಲ್ಲ, ಇದು 1979ರಿಂದ 2023 ಇಲ್ಲಿವರೆಗೆ ಏನು ನಡೆದಿದೆಯೋ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿರ್ತಕ್ಕಂಥ ಒಂದು ಪುಸ್ತಕ. ಇದು ವಿವರಣಾತ್ಮಕ ಕೈಪಿಡಿ ಆಗಿರುತ್ತೆ. ಇದರಲ್ಲಿ ನಿಮಗೆ ಸುಮಾರು 55 ಪ್ರಶ್ನೆವರೆಗೂ ಕೂಡ ನೇರವಾಗಿ ಕವರ್ ಆಗಿರ್ತಕ್ಕಂಥದ್ದು. ಚೆನ್ನಾಗಿ ಓದ್ಕೋಬೇಕು. ಮುಂದಿನ ನಿಮ್ಮ ಒಂದು PU ಕಾಲೇಜ್ ಲೆಕ್ಚರರ್ ಏನು ನೋಟಿಫಿಕೇಶನ್ ಆಗ್ತಾ ಇದೆಯೋ ಅದಕ್ಕೆ 200 ಪ್ರಶ್ನೆಗಳಲ್ಲಿ ಸುಮಾರು 150 ಪ್ರಶ್ನೆ ಕರ್ನಾಟಕ ಇತಿಹಾಸ ಮತ್ತು ಭಾರತದ ಇತಿಹಾಸದ ಮೇಲೆ ಇರುತ್ತೆ. ಅದರಲ್ಲಿ ನಾನು ಎಕ್ಸಾಮ್ ಆದಮೇಲೆ ನಿಮಗೆ 150 ಪ್ರಶ್ನೆಗೆ ಸುಮಾರು 100ರಿಂದ 120 ಪ್ರಶ್ನೆಗಳನ್ನು ಈ ಪುಸ್ತಕದಲ್ಲಿ ಬರ್ತಕ್ಕಂಥದ್ದನ್ನು ನಾನು ತೋರಿಸ್ತೀನಿ. ಕಾರಣ ಏನಪ್ಪ ಅಂದರೆ ಆ ಅನುಭವದ ಮಾತುಗಳ ಮೇಲೆ, ಜೊತೆಗೆ ಆ ಅನುಭವದ ಆಧಾರದ ಮೇಲೆ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಓಕೆನಾ. ಈಗ KCET ಸಾಟರ್ಡೆ ನಡೆದಂಥ ಒಂದು ಎಕ್ಸಾಮ್ ಏನಿತ್ತೋ ಅದರ ಕೀ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಅದರ ಜೊತೆಗೆ ಇಲ್ಲಿ ಕೀ ಆನ್ಸರ್ ಕೆಳಗಡೆ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಕ್ಕಂಥ ಸಂದರ್ಭವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನನ್ನ ಪುಸ್ತಕದಲ್ಲಿ ಏನು ಕವರ್ ಆಗಿದೆಯೋ ಅದನ್ನು ಅಲ್ಲೇನೆ ಮದ್ದು ಮಾಡ್ತಾ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಬುದ್ಧ ಹರಪ್ಪನ್ ತಾಣಗಳಲ್ಲಿ ಯಾವುದು ಆರಂಭಿಕ ಹರಪ್ಪನ್ ಮಟ್ಟವನ್ನು ಹೊಂದಿದೆ ಅಂತ. ನೀವು ಸ್ವಲ್ಪ ಇದು ಅರ್ಥ ಆಗಲಿಲ್ಲ ಅಂದಾಗ ಇಂಗ್ಲೀಷ್ ವರ್ಷನನ್ನು ನೋಡ್ಕೋಬೇಕು. ಯಾಕೆಂದರೆ ನನಗೆ ಒಂದು ಒಳ್ಳೆ ಕ್ವಶನ್ ಪೇಪರ್ ಸಿಗಲಿಲ್ಲ, ಇಲ್ಲಿ ಗ್ರೂಪಲ್ಲಿ ಬಂದಿದ್ದು ಅಷ್ಟು ಕ್ಲಾರಿಟಿ ಇರಲಿಲ್ಲ. ಅದನ್ನೇ ನಾನು ಸ್ಕ್ಯಾನ್ ಮಾಡಿ ಹಾಕಿರ್ತಕ್ಕಂಥದ್ದು. 1ನೇ ಪ್ರಶ್ನೆಗೆ ಆಪ್ಷನ್ ಎ ಲೋಥಾಲ್ ಆನ್ಸರ್ ಆಗಿರ್ತಕ್ಕಂಥದ್ದು. 2ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ದಕ್ಷಿಣ ಏಷ್ಯಾದಲ್ಲಿ ಅಡಿಕೆ ಬಳಕೆಯ ಆರಂಭಿಕ ಪುರಾವೆಗಳು ಇಲ್ಲಿ ಕಂಡು ಬರುತ್ತವೆ. ಅಂದರೆ ಕರ್ನಾಟಕದ ಕೊಡೆಕಲ್ಲಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆಲ್ಲ ಡಿಸ್ಕ್ರಿಪ್ಷನ್ ನೆಕ್ಸ್ಟ್ ನಿಮಗೆ 4th ಎಡಿಷನ್ ಬುಕ್ಸ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈಗ ಮತ್ತೆ ಅದನ್ನು ಟೈಪ್ ಮಾಡೋಕ್ಕೆ ಟೈಮ್ ಇಲ್ದಿದ್ದಕ್ಕೋಸ್ಕರ ಅದನ್ನು ನೇರವಾಗಿ ಹಾಕಿದ್ದೀನಿ. ಅದು ಬುಕ್ಸಲ್ಲಿ ಕವರ್ ಆಗಿಲ್ಲ. ಫಸ್ಟ್ ನೋಡಿ, ಇಲ್ಲಿಗೆ ಬರೋಣ. 3ನೇ ಪ್ರಶ್ನೆ, ಕೆಳಗಿನ ಯಾವ ಪದಗಳು ಯುದ್ಧವನ್ನು ಉಲ್ಲೇಖಿಸುತ್ತವೆ ಅಂತ ಕೇಳ್ಬಿಟ್ಟಿದ್ದಾನೆ. ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಗೋಗ್ರಹಣ. ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಹಾಕ್ಬಿಟ್ಟಿದ್ದೀನಿ ನೋಡಿ ಕೆಳಗಡೆ. ಸ್ಥಳೀಯ ಪ್ರಭುತ್ವ ಯುದ್ಧ ನಡೆಯಲು ಕೈಗೆತ್ತಿಕೊಳ್ಳುತ್ತಿದ್ದ ಸಾಮಾನ್ಯವಾದ ಕಾರಣ ಗೋಗ್ರಹಣ. ಆ ಗೋಗ್ರಹಣ ಏನಿದೆ ಅದನ್ನು ಆ ಸಂದರ್ಭದಲ್ಲಿ ನಡೀತಕ್ಕಂಥ ಯುದ್ಧ ಏನಿತ್ತೋ ಅದನ್ನು ಗವಿಷ್ಟಿ ಅಂತೇಳಿ ಕರಿತಾ ಇದ್ದು. ಅದು ಕಾಮನ್ ನಮಗೆ ಗೊತ್ತಿದೆ. ಇಲ್ಲಿ ಒಂದನ್ನು ನಾವು ಗೆಸ್ ಮಾಡ್ಬೋದು. ಇನ್ನು ಇಲ್ಲಿ ಆಪ್ಷನ್ ಎತ್ಕೊಂಡಾಗ ಆಪ್ಷನ್ ಸಿ 1 ಮತ್ತು 4, ಆಪ್ಷನ್ ಎ 1 ಮತ್ತು 2 ಇದೆ. ಆಪ್ಷನ್ 3 ಇರೋದನ್ನು ನಾವು ಕಾಮನ್ ಆಗಿ ಡಿಲೀಟ್ ಮಾಡ್ಬೋದಾಗಿದೆ. ಬಟ್ ಸರಿಯಾದ ಉತ್ತರ ಬಂದು ಇದಕ್ಕೆ 1 ಮತ್ತು 2 ಗವೇಷಣ ಅಂತ. ನಾನು ಥಿಯರಿ ಬುಕ್ ಈಗ ಕರ್ನಾಟಕ ಹಿಸ್ಟ್ರಿ ಬುಕ್ಸ್ ಬರಿತಾ ಇದ್ದೀನಿ. ಅದು ಸುಮಾರು ಒಂದು 800ರಿಂದ 1000 ಪೇಜ್ ಆಗ್ತಾ ಇದೆ. ಆ ಬುಕ್ಸ್ ಆದ ನಂತರದಲ್ಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲಿ 2 ಚಾಪ್ಟರ್ ಆಗಿದೆ ಪ್ರೆಸೆಂಟ್. ಇದನ್ನೆಲ್ಲ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಕ್ವಶನ್ಸ್ ಔಟ್ಸೈಡ್ ಏನು ಹೋಗಿಲ್ಲ, ಓಕೆ. ನೀವು ಅಂದ್ಕೊಂಡಿರೋ ಥರ ಇದರ ಜೊತೆಗೆ ಹಿಸ್ಟ್ರೋಗ್ರಫಿ ಒಂದನ್ನು ಎಕ್ಸ್ಟ್ರಾ ನೀವು ಓದ್ಕೋಬೇಕಾಗುತ್ತೆ, ಓಕೆ. ನೆಕ್ಸ್ಟ್ ನೋಡೋಣ. 4ನೇ ಪ್ರಶ್ನೆಗೆ ಹೋಗಿ ಮುಂಚಿತವಾಗಿ ನಮ್ಮದು ಬೆಂಗಳೂರಿನಲ್ಲಿ ಸ್ಪರ್ಧಾ ವಿಕಾಸ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಯಲಹಂಕ ಮದರ್ ಡೈರಿ ಸರ್ಕಲಲ್ಲಿ ಇರ್ತಕ್ಕಂಥದ್ದು. ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ 22nd. ಆಸಕ್ತರು ಕ್ಲಾಸಸನ್ನು ಅಟೆಂಡ್ ಮಾಡ್ಕೋಬೋದು. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಕೆಳಗಿನ ಯಾವ ಪದ ನೇಗಿಲನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದಿದೆ. ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ಬೇಕಾದ್ರೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಹಾಕಿರ್ತೀನಿ. ಇದೇ ಪ್ರಶ್ನೆಗೆ ಅಂತ ಹೇಳಿ ನೀವು ಥಿಂಕ್ ಮಾಡಿಕೊಂಡು ಅಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಇದು ನಿಮಗೆ ಗೊತ್ತಿದೆ, ಓದಿದ್ದೀರಾ, ಅದೇನು ದೊಡ್ಡ ವಿಷಯ ಅಲ್ಲ. ಊರ್ವರ ಅಂತಕ್ಕಂಥದ್ದೇನಿದೆ, ಊರ್ವರ ಅಥವಾ ಕ್ಷೇತ್ರ ಅಂತಕ್ಕಂಥದ್ದೇನಿದೆ ಅದು ಸಾಗುವಳಿ ಭೂಮಿಯನ್ನು ಕರಿತಕ್ಕಂಥದ್ದು. ಹಾಗಾಗಿ ಅದೊಂದು ಆನ್ಸರ್ ಮಾತ್ರ ಗೊತ್ತಿದೆ, ಮಿಕ್ಕಿದ್ದು ನಿಮ್ಗೆ ಆನ್ಸರ್ ಗೊತ್ತಿಲ್ಲ. ಆಗ ನೀವು ಅದನ್ನು ಗೆಸ್ ಮಾಡಬೇಕು. ಇದೊಂದು ಆನ್ಸರ್ ಇಲ್ಲ ಅಂದರೆ ಅದೊಂದು ಡಿಲೀಟ್ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ರೂ ನೀವು ಆನ್ಸರ್ ಹಾಕ್ಬೋದು. ಬಟ್ ಇನ್ಡೆಪ್ತ್ ನಾಲೆಡ್ಜ್ ಗೇನ್ ಮಾಡಬೇಕು. ಈ ಕೆಳಗಿನ ಯಾವ ಪದ ನೇಗಿಲನ್ನು ಸೂಚಿಸುತ್ತಪ್ಪ ಅಂದರೆ ಲಂಗಳ, ಸಿರ ಮತ್ತು ಹಲ, ಈ 3 ಕೂಡ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು.
ಇದಕ್ಕೆ ನೆಕ್ಸ್ಟ್ ನಾನು ಹೊಸ ಅಡಿಷನ್ನಲ್ಲಿ ಇದನ್ನೆಲ್ಲ ಕೂಡ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಈಗ ಸದ್ಯಕ್ಕೆ ಇದನ್ನು ನಾನು ಸಹ ಊರ್ವರ ಅಂತ ಯಾಕೆ ಹಾಕಿದ್ದೀನಪ್ಪ ಅಂದರೆ ನಿಮಗೆ ಅರ್ಥ ಆಗಲಿ, ಅದೊಂದನ್ನು ಡಿಲೀಟ್ ಮಾಡೋಕ್ಕೆ ಅವಕಾಶ ಇತ್ತಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ಹ್ಯಾಡ್ ಮಾಡಿರ್ತೀನಿ ಅಷ್ಟೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಕೆಳಗಿನ ರಾಜವಂಶಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ನೋಡಿ, ಬಿ ಸರಿಯಾದ ಉತ್ತರ. ಇದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಇದನ್ನು ನೀವು ಓದ್ಕೋಬೇಕು. ಇದು ಡೈರೆಕ್ಟಾಗಿ ಸಿಗ್ತಕ್ಕಂಥದ್ದು. ಮತ್ತು ನಾನು ಬುಕ್ಸಲ್ಲಿ ಕೂಡ ಅದನ್ನು ಸರ್ಚ್ ಮಾಡಿ ಏನು ಹಾಕೋದಕ್ಕೆ ಹೋಗಲಿಲ್ಲ, ಟೈಮ್ ಇಲ್ದಿದ್ದಕ್ಕೋಸ್ಕರ. ಡೈರೆಕ್ಟ್ ಪ್ರಶ್ನೆ ಅದು, ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆಗೆ ಬರ್ತಾ ಇದ್ದೀನಿ. 6ನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ಇದಕ್ಕೆ ನಾನು ಸಂಕ್ಷಿಪ್ತವಾಗಿ ಅದನ್ನು ಹಾಕ್ಕೊಂಡು ಒಂದು ಕಡೆ ಆನಂತರ ಹೇಳಬೇಕು. ನನ್ನ ಬುಕ್ಸಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ VS ವಾಕಾಂಕರ್ ಭೀಂಬೆಟ್ಕಾದಲ್ಲಿ ಶಿಲಾಚಿತ್ರಗಳನ್ನು ಕಂಡುಹಿಡಿದರು. ಈ ಪ್ರಶ್ನೆಗೆ ಉತ್ತರ ಇದೆ, ಬಟ್ ಅದನ್ನು ನಾನು ಕ್ರಾಪ್ ಮಾಡಿ ಹಾಕಿಲ್ಲ ಅಷ್ಟೇ. ಅದರ್ವೈಸು ಡಿ ಆನ್ಸರ್ ಕರೆಕ್ಟ್ ಆಗಿದೆ. ಅನಂತರ ದಮ್ಡಾಮದಲ್ಲಿ, ಅಂದರೆ ಆಪ್ಷನ್ ಡಿ ನಾನು ಹೇಳಿದ್ದೀಗ, ಆಪ್ಷನ್ ಸಿಗೆ ಹೋಗಬೇಕು. ದಮ್ಡಾಮದಲ್ಲಿ ಮೆಸೋಲಿಥಿಕ್ ಮಟ್ಟದಿಂದ ಕೃಷಿ ಮಾಡಿದ ಅಕ್ಕಿ ವರದಿಯಾಗಿದೆ, ಅದು ಕೂಡ ಸಿಗುತ್ತೆ. ಆನಂತರ ಬಿ ಮತ್ತು ಡಿ ಎರಡೂ ನನ್ನ ಪುಸ್ತಕದಲ್ಲಿ ಸಿಗುತ್ತೆ, ಸಿ ಒಂದು ಸಿಗೋಲ್ಲ. ಮೇಲ್ಗಡೆದು JM ಕನೋಯರ್ ಅಂತಕ್ಕಂಥದ್ದೇನಿದೆ ಅದು ಆನ್ಸರ್ ತಪ್ಪಿದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೆಕ್ಸ್ಟ್ ಪುಸ್ತಕದಲ್ಲಿ ಕೊಡ್ತಾ ಹೋಗ್ತೀನಪ್ಪ. ಇದರಲ್ಲಿ ವಕಾನ್ಕರ್ ಏನಿದೆ ಇದು ನನ್ನ ಬುಕ್ಸಲ್ಲಿದೆ, ಇದನ್ನು ವಕಾನ್ಕರು ಇದೆ. ಆನಂತರ GR ಶರ್ಮಾ ಕೂಡ ಇದೆ. ಬೇಲನ್ ಕಣಿವೆಯಲ್ಲಿ ಒಂದು ಮೂಳೆಯ ಶಿಲ್ಪ ಸಿಕ್ಕಿದ್ದು, ಅದು ಕೂಡ ಪ್ರೂಫನ್ನು ನನ್ನ ಬುಕ್ಸಲ್ಲಿದೆ. ಅದನ್ನು ಹಾಕೋಕ್ಕೆ ಟೈಮ್ ಸಿಗಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮಗೆ ಕೀ ಆನ್ಸರ್ ಕೊಡೋಕ್ಕೋಸ್ಕರ ಹೋಗ್ತದೆ. ಇನ್ನು ಮುಂದೆ ಸಿಗುತ್ತೆ ನೋಡಿ, ತುಂಬ ಪ್ರಶ್ನೆಗಳಿಗೆ ಹಾಕಿದ್ದೀನಿ. 7ನೇ ಪ್ರಶ್ನೆಗೆ ಬಂದಾಗ ಇಲ್ಲಿ ನೀವು ಗೆಸ್ ಮಾಡ್ಬೋದಿತ್ತು. ಮೆಹೆಂಜೋದಾರೋ ಒಂದು ಕಂಚಿನ ನರ್ತಕಿ, ಅದನ್ನು ಗೆಸ್ ಮಾಡಿದಾಗ ನಿಮಗೆ BCD 3 ಕೂಡ ಸರಿಯಾದ ಉತ್ತರ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಲ್ಲಿಗೆ ಆಪ್ಷನ್ ಎ ಡಿಲೀಟ್ ಮಾಡ್ಕೋಬೇಕು. ಬಟ್ ಇನ್ನು ಮಿಕ್ಕಿದ್ದನ್ನು ಆನ್ಸರ್ ಮಾಡಬೇಕಂದಾಗ ನೀವು ಅದನ್ನು ಇಂಡೆಪ್ತ್ ಆಗಿ ನೀವು ಹೋಗಲೇಬೇಕಾಗುತ್ತೆ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಚಾನುದಾರದಲ್ಲಿ ಮುದ್ರೆಯ ಬಟ್ಟೆಯ ಕುರುಹುಗಳು ಸಿಗ್ತಕ್ಕಂಥದ್ದು, ಇದನ್ನೆಲ್ಲ ಕೂಡ ನೋಡ್ತಾ ಹೋಗ್ತೀವಿ. ನೀವು ಒಂದನ್ನು ಗೆಸ್ ಮಾಡಿ 3ಅನ್ನು ಗೆಸ್ ಮಾಡೋದು ಇದು ಕಷ್ಟ ಇದೆ, ಬಟ್ ಹಾಕಿದ್ರೆ ವೆಲ್ ಆ್ಯಂಡ್ ಗುಡ್, ನೋ ಪ್ರಾಬ್ಲಮ್. ಇದನ್ನು ಡಿಸ್ಕ್ರಿಪ್ಷನ್ ನಾನು ಬರೀಬೇಕಿದೆ, ಆಮೇಲೆ ಹಾಕ್ತೀನಪ್ಪ. ನೋಡಿ, ಇದು ಸಮಗ್ರ ಭಾರತದ ಇತಿಹಾಸ ನಿಮಗೆ ತುಂಬ ಯೂಸ್ ಆಗ್ತಕ್ಕಂಥದ್ದು. PU ಕಾಲೇಜ್ ಲೆಕ್ಚರರ್ಸ್ ಯಾರ್ಯಾರು ಬರಿತಾ ಇದ್ದೀರೋ ಎಕ್ಸಾಮ್ಸ್ಗೆ, PU ಕಾಲೇಜ್ ಲೆಕ್ಚರರ್ಗೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗ್ತಕ್ಕಂಥ ಒಂದು ಪುಸ್ತಕ. ಓಕೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಪಟ್ಟಿ 1 ಪಟ್ಟಿ 2 ಅನ್ನೊಂದಿಗೆ ಹೊಂದಿಸಿ ಬರಿಬೇಕಾಗ್ತಕ್ಕಂಥದ್ದು. ಇಲ್ಲಿ ಕೂಡ ಏನು ಮಾಡೋದಪ್ಪ ಅಂದರೆ ಹರಪ್ಪನ್ ಸಿವಿಲೈಸೇಷನ್ಸ್ ಬಗ್ಗೆ ಕೇಳಿದ್ದಾನೆ. ಇದು ನನ್ನ ಪುಸ್ತಕದಲ್ಲಿ ಮೊದಲು ಯಾವಾಗಲೂ ಬಂದಿಲ್ಲ, ಇದು ಹೊಸ ಪ್ರಶ್ನೆ ಆಗಿರೋದ್ರಿಂದ ಅದನ್ನು ವಿವರಣಾತ್ಮಕವಾಗಿ ನಾನು ನೆಕ್ಸ್ಟ್ ಎಕ್ಸಾಮಲ್ಲಿ ಹಾಕ್ತೀನಿ, ಇದನ್ನು ಬುಕ್ಸಿಗೆ ಹಾಕ್ತಾ ಹೋಗ್ತೀನಿ. ಇಲ್ಲಿ ತಗೊಳ್ಳಿ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ, ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಇದಕ್ಕೆ ನಾನು ಸರಿಯಾದ ಉತ್ತರವನ್ನು ಹುಡುಕೋಕೆ ಕಷ್ಟ ಆಯಿತು, ನೀವು ಸ್ವಲ್ಪ ನೋಡ್ಕೊಳ್ಳಿ. ಸುಮಾರು ಒಂದು 8-10 ಕ್ವಶನ್ಗೆ ಆನ್ಸರ್ ಮಾಡಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಕೂಡ ಆನ್ಸರ್ ಕೊಟ್ಟಿರ್ತೀನಪ್ಪ. ನೆಕ್ಸ್ಟ್ ಬನ್ನಿ, ಈ 10ನೇ ಪ್ರಶ್ನೆಗೆ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಗುರುತು ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ 6. ಇದನ್ನು ಅನಲೈಸ್ ಮಾಡೋದನ್ನು ನೀವು ಫಸ್ಟ್ ಕಲ್ತ್ಕೋಬೇಕು. ಯಾವುದೇ ಎಕ್ಸಾಮ್ ತೊಗೊಳ್ಳಿ, ಡಿಗ್ರಿ ಕಾಲೇಜಲ್ಲಿ 50% ಕ್ವಶನ್ ಇದೇ ಥರ ಇತ್ತು, ಬಟ್ ನಿಮಗೆ PU ಕಾಲೇಜ್ ಲೆಕ್ಚರಲ್ಲಿ ಒಂದು 10% ಕ್ವಶನ್ಸ್ ಈ ಥರ ಇರೋದ್ರಿಂದ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಇದು ಕೂಡ ಇಲ್ಲಿ ಹಾಕಿದ್ದೀನಿ, ಕೀ ಆನ್ಸರ್ಸು ಮತ್ತು ನನ್ನ ಪುಸ್ತಕದಲ್ಲಿ ಬಂದಿರತಕ್ಕಂಥದ್ದು. ನೀವು ಅದನ್ನು ನೋಡ್ಕೊಳ್ಳಿ. ಒಂದು ಪ್ರಶ್ನೆ ಅಲ್ಲ, ಸುಮಾರು ಇದ್ರ ಬಗ್ಗೆ 7-8 ಪ್ರಶ್ನೆಗಳಿದೆ. ಒಂದನ್ನು ಉದಾಹರಣೆ ಹಾಕಿದ್ದೀನಿ. ಪ್ರತಿಪಾದನೆ ಎ ಅನ್ನು ನೋಡೋಣ. ಋಗ್ವೇದದ ಸ್ತೋತ್ರದಲ್ಲಿ ಅಗ್ನಿ, ಸೂರ್ಯ, ಉಷಸ್ ಮುಂತಾದ ದೇವರುಗಳನ್ನು ಆಹ್ವಾನಿಸಲಾಗಿದೆ, ಅದು ಕೂಡ ಕರೆಕ್ಟ್ ಆಗಿದೆ. ಋಗ್ವೇದವು ನೈಸರ್ಗಿಕ ವಿದ್ಯಮಾನಗಳನ್ನು ವ್ಯಕ್ತಿಗತಗೊಳಿಸಿದ ಅನೇಕ ದೇವರುಗಳಲ್ಲಿ ನೈಸರ್ಗಿಕ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತೆ. ಅಂದರೆ ಅವರು ನಿಸರ್ಗದ ಆರಾಧಕರು, ನಿಸರ್ಗದಲ್ಲಿ ಏನೇನು ಉಂಟಾಗ್ತಿತ್ತೋ ಅದನ್ನು ಇವರು ದೇವತೆಗಳಾಗಿ ಪೂಜಿಸ್ತಾ ಹೋಗ್ತಾರೆ. ಅದನ್ನೆಲ್ಲ ಕೂಡ ಇಲ್ಲಿ ಕೆಳಗಡೆ ಕೂಡ ಹಾಕಿದ್ದೇನೆ. ಋಗ್ವೇದ ಕಾಲದ ಆರ್ಯರ ಧರ್ಮ ಪ್ರಾಥಮಿಕವಾಗಿ ಪ್ರಕೃತಿ ಮತ್ತು ಯಜ್ಞಗಳ ಆರಾಧನೆ ಆಗಿತ್ತು. ಅಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿದ್ದೀನಿ ನೋಡಿ. ನನ್ನ ಪುಸ್ತಕದಲ್ಲಿ ಪೇಜ್ ನಂಬರ್ A84 147 ಕ್ವಶನ್ಗೆ ಆನ್ಸರ್ ಆಗಿದೆ. ಅದಾದಮೇಲೆ 2-3 ಕ್ವಶನ್ ಕಂಟಿನ್ಯೂಟಿ ಇರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಓಕೆನಾ? ಈ ಥರ ಪ್ರಶ್ನೆಗಳಿಗೆ ನಾನು ಕೊಟ್ಟಂಥ ಉತ್ತರ ಅದು ನನ್ನ ವೈಯಕ್ತಿಕವಾದಂಥ ಉತ್ತರ ಆಗಿರುತ್ತೆ, ಬಟ್ ಡಿಪಾರ್ಟ್ಮೆಂಟ್ ಅವ್ನು ಏನು ಬಿಡ್ತಾನೋ ಅದೇ ಫೈನಲ್. ಇದು ನಾನು ಕೊಡ್ತಾ ಇರ್ತಕ್ಕಂಥದ್ದು ವೈಯಕ್ತಿಕ ಉತ್ತರ. ಓಕೆ, 100% ಇದ್ರೂ ಕೂಡ ಸಮ್ಟೈಮ್ ಅವನು ಡಿಪಾರ್ಟ್ಮೆಂಟ್ ಅವ್ನು ಏನು ಕೊಡ್ತಾನೋ ಅದೇ ಫೈನಲ್ ಉತ್ತರ ಅಂತ ನೀವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ಈ ಕೆಳಗಿನ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ. ನಿಮಗೆ ಇಲ್ಲಿ 2 ಉದಾಹರಣೆ ಸಿಕ್ಬಿಡುತ್ತೆ. ಶಕವರ್ಷ ಆರಂಭವಾದಂಥದ್ದು IAS 1980 ಪ್ರಶ್ನೆ ಆಗಿತ್ತು, ಅದು ಕ್ರಿಸ್ತಶಕ 78ರಿಂದ ಅಂತ ತುಂಬ ಕ್ವಶನ್ ಆಗಿದೆ, ಇರಲಿ ನೋ ಪ್ರಾಬ್ಲಮ್.
ಅದ್ರ ಕೆಳಗಡೆ ಒಂದು ಹಾಕಿದೆ ನೋಡಿ 12ನೇ ಪ್ರಶ್ನೆ. ಶಕ ಸಂವತ್ಸರ ಬದಲಾಗಿ ವಿಕ್ರಮ ಸಂವತ್ಸರವನ್ನು ಪ್ರಾರಂಭಿಸಿದ ರಾಜ ಯಾವ ರಾಜವಂಶಕ್ಕೆ ಸೇರಿದ್ದ ಅಂತ ಕೇಳಿದ್ದಾರೆ. ಆಕ್ಚುಲಿ ಇದು ಅಸಿಸ್ಟೆಂಟ್ ಪ್ರೊಫೆಸರ್ 2022ನಲ್ಲಿ ಆದಂಥ ಪ್ರಶ್ನೆ. ಇದು ಈಸಿ ಪ್ರಶ್ನೆ, ಆದರೂ ಕೂಡ ಕೆಲವರು ಗೊಂದಲಕ್ಕೀಡಾಗೋದು ಬೇಡ. ಅದು ಕ್ರಿಸ್ತಶಕ 1076 ವಿಕ್ರಮ ಶಕೆ ಪ್ರಾರಂಭ ಆಗ್ತಕ್ಕಂಥದ್ದು. ಕಾನಿಷ್ಕ ಪ್ರಾರಂಭಿಸಿದ್ದು ಶಕ ವರ್ಷ ಕ್ರಿಸ್ತಶಕ 78. ನೀವು ಇವೆರಡನ್ನ ಅಂದ್ರೆ ನಿಮಗೆ ಗೊತ್ತಿದೆ ಇವೆರಡು ಕೂಡ. ಇದನ್ನ ನೋಡ್ಕೊಂಡಾಗ ನಿಮಗೆ ವಿಕ್ರಮ ಶಕೆ ಕ್ರಿಸ್ತಶಕ 1076 ಇರೋದ್ರಿಂದ ಅದು ತಪ್ಪು, ಹೊಂದಿಕೆ ಆಗೋದಿಲ್ಲ ಅಂತ ಕೇಳಿದ್ದಾನೆ. ಮತ್ತೆ ಸರ್ ಕೊಲ್ಲಂ ಯುಗ ಮತ್ತು ಕಲಿಯುಗ ಅಂತೇಳಿ ಕೇಳ್ತಾ ಇದಾರಲ್ಲ ಸರ್, ಅದನ್ನ ನೀವು ಸರ್ಚ್ ಮಾಡ್ಕೋಬೇಕಷ್ಟೇ. ಓಕೆ, ನೀವು ಆನ್ಸರ್ ಮಾಡೋಕ್ಕೇನು ಇದೇನು ಟಫ್ ಇರಲಿಲ್ಲ. ಬಟ್ ಅದರ್ವೈಸ್ ಇವೆರಡನ್ನ ಹೆಂಗ್ ಸರ್ ಬ್ಯಾಲೆನ್ಸ್ ಮಾಡೋದು, ಅದು ನಿಮ್ಮ ಎಕ್ಸಾಮ್ ಎಲ್ಲ ಕುತ್ಕೊಂಡಾಗ ಅದನ್ನು ಥಿಂಕ್ ಮಾಡಿ. ಇದು ಕೂಡ ನನ್ನ ಬುಕ್ಸಲ್ಲಿ ಎಲ್ಲೂ ಕವರ್ ಆಗಿಲ್ಲ. ಈ ಕಡೆ 2 ಮುಂದೆ ಡಿಸ್ಕ್ರಿಪ್ಷನ್ ಅನ್ನು ಅದನ್ನ ಬರೀತಾ ಹೋಗ್ತೀನಪ್ಪ. ನೆಕ್ಸ್ಟ್ 12ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇದು ಸುಮಾರು ಸರ್ತಿ ಬಂದ್ಬಿಟ್ಟಿದೆ ಬಿಡಿ. ಓಕೆ, ರಿಪೀಟೆಡ್ ಪ್ರಶ್ನೆ. ಎಕ್ಸಾಂಪಲ್ ಒಂದು ಪ್ರಶ್ನೆ ಹಾಕಿದ್ದೀನಿ ಅಷ್ಟೇ. A68 ಪೇಜಲ್ಲಿ SDA 2018 ಪ್ರಶ್ನೆ. ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ನಿಮಗೆ ಗೊತ್ತಿರಬೇಕು. ಓಕೆ, ಪತಂಜಲಿಯ ಯೋಗ, ಹಾಗೆ ಸಾಂಖ್ಯ, ಕಪಿಲನ ಸಾಂಖ್ಯ, ವೈಶೇಷಿಕ ದರ್ಶನ, ಮೀಮಾಂಸಾ, ಇವುಗಳಿಗೆ ಮ್ಯಾಚ್ ಮಾಡಿ ಈ ಕಡೆ ಇರ್ತಕ್ಕಂಥದ್ದು ಕಪಿಲ, ಜೈಮಿನಿ, ಪತಂಜಲಿ. ಕನ್ನಡ ಅಂತ ಇದೆ. ಆಕ್ಚುಲಿ ಕನ್ನಡ ಅಲ್ಲ, ಅದು ಕಾನಾಡ ಕೊಡಬೇಕಿತ್ತು. ಎಕ್ಸಾಮಲ್ಲಿ ಅವನು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಕನ್ನಡ ಅಂತ ಕೊಟ್ಬಿಟ್ಟಾನೆ. ಅದು ಕಾನಾಡ ಅಂತೇಳಿ ನೀವು ಓದ್ಕೋಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್. ಓಕೆ, ಕಾನಾಡ ಅದು ನೋಡ್ಕೊಳ್ಳಿ. ಒಂದು ನಿಮಿಷ ಆಗಿದೆ. ಈ 12th ಕ್ವಶನ್. ಓಕೆ, ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ಬೇಕು. ಪತಂಜಲಿಯ ಯೋಗ ನಿಮಗೆ ನೋಡಿದ ತಕ್ಷಣ ಗೊತ್ತಾಯ್ತಂದ್ರೆ ಆನಂತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಅದಕ್ಕೆ ಆನ್ಸರ್ಸ್ ಅನ್ನ ಕೆಳಗಡೆ ಕೂಡ ಹಾಕ್ಬಿಟ್ಟಿದ್ದೀನಿ. ಅದನ್ನ ಇದುವೆಲ್ಲ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಅದನ್ನ ನೋಡ್ಕೋಬೇಕು ನೀವು. ನೆಕ್ಸ್ಟ್ ನೋಡೋಣ. ಇದೆಲ್ಲೂ ಕೂಡ ಬಂದಿಲ್ಲ. ನಮಗೆ ನಿಗಮ ಸಭಾ ಕೇಳಿದೀವಿ ಶಾತವಾಹನರಲ್ಲಿ, ಆದ್ರೆ ನಿಗಮ ಅಂತ ಬಂದ್ಬಿಟ್ಟಿದೆಯಲ್ಲ ಸರ್. ನಗರ, ನಿಗಮ, ರಾಜಧಾನಿ, ನಗರಕ, ಇದನ್ನೆಲ್ಲ ಕೂಡ ಹೊಸದಾಗಿ ಹಾಕ್ಬೇಕಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ನೋಡೋಣ. ಕೆಳಗಿನ ಯಾವ ಶಾಸನಗಳಲ್ಲಿ ಮೊದಲ ಬಾರಿಗೆ ಚಂದ್ರಗುಪ್ತ ಮೌರ್ಯನ ಉಲ್ಲೇಖನ ಇದೆ? ರುದ್ರದಾಮನ್ನ ಜುನಾಗಢ ಶಾಸನ. ಆಪ್ಷನ್ ಸಿ ಸರಿಯಾದ ಉತ್ತರ. ಇದು 2 ಕ್ವಶನ್ ರಿಪೀಟ್ ಆಗಿದೆ. PU ಕಾಲೇಜ್ ಲೆಕ್ಚರರ್ 2012 ಕಾಲ್ ಆಗಿತ್ತು, 13 ಎಕ್ಸಾಮ್ ಆಗಿತ್ತು. ಅಲ್ಲಿ ಅಂತ ಬಂದಿದೆ, ಮತ್ತೆ ಇನ್ನೊಂದು ಕಡೆ ಬಂದಿದೆ. ಅದು ಯಾವ್ದಪ್ಪ ಅಂದ್ರೆ ರುದ್ರದಾಮನ್ನ ಜುನಾಗಢ ಶಾಸನ. ಕಟ್ ಕಾಪಿ ಪೇಸ್ಟ್ ಆಗಿದೆ. ಅದನ್ನು ನೀವು ಸ್ವಲ್ಪ ಹಳೆ ಪೇಪರ್ಸ್ನೆಲ್ಲ ನೋಡ್ಕೋಬೇಕು, ಬುಕ್ಸ್ನ ಸ್ಟಡಿ ಮಾಡ್ಕೊಳ್ಳೇಬೇಕು. ಇಲ್ಲಿ ಅಶೋಕ ಮತ್ತು ಚಂದ್ರಗುಪ್ತ ಅಂತ 2 ಕೇಳಿದ್ದಾನೆ, ಅಲ್ಲಿ ಜಸ್ಟ್ ಚಂದ್ರಗುಪ್ತ ಮಾತ್ರ ಕೇಳಿದ್ದಾನೆ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 15ನೇ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 15. ಈ ಕೆಳಗಿನ ಯಾವ ಭಾಷೆಯಲ್ಲಿ ಅಶೋಕನ ಶಾಸನಗಳು ಕಂಡು ಬರ್ತವೆ? ಪ್ರಾಕೃತ, ಗ್ರೀಕ್, ಆರಾಮಿಕ್. ಒಂದು 15 ಕ್ವಶನ್ಸ್ ಇದೆ ನಿಮಗೆ. ಇದಕ್ಕೆ ಆಪ್ಷನಲ್ ಪೇಪರ್ದು ಒಂದೇ ಒಂದು ಅಂದ್ರೆ ಜಾಗ ಸ್ಪೇಸ್ ಕಡಿಮೆ ಇರೋದ್ರಿಂದ ಒಂದೊಂದೇ ಪ್ರಶ್ನೆಗಳನ್ನು ಹಾಕಿದ್ದೀನಿ. ನಿಮಗೆ ಗೊತ್ತಿರಬೇಕು, ವಾಯುವ್ಯ ಭಾರತದ ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ಸಿಗ್ತಾವಪ್ಪ ಅಂದ್ರೆ ಗ್ರೀಕ್ ಮತ್ತು ಅರಾಮಿಕ್ ಭಾಷೆಯಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ದಕ್ಷಿಣ ಭಾರತದಲ್ಲಿ ಸಿಗ್ತಾ ಇರ್ತಕ್ಕಂಥ ಅಶೋಕನ ಶಾಸನಗಳು ಪ್ರಾಕೃತದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಲಿಪಿ ಕೇಳ್ತಾನೆ, ಆ ಲಿಪಿಯನ್ನ ನೋಡ್ಕೋಬೇಕು. ಹಾಗೆ ಯಾವ್ಯಾವ ಭಾಷೆಯಲ್ಲಿದೆ ಅದ್ರ ಬಗ್ಗೆ ತುಂಬಾನೇ ಪ್ರಶ್ನೆಗಳನ್ನ ಹಾಕಿದ್ದೀನಿ. ಈ ಸದ್ಯಕ್ಕೆ ಕೆ ಆನ್ಸರ್ಸ್ ಸಂಸ್ಕೃತ ರಾಂಗ್ ಆನ್ಸರ್. ವಾಯುವ್ಯ ಭಾರತದ ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾನೆ. ಆನಂತರ ಸೌತಲ್ಲಿ ಅಂದ್ರೆ ಅದನ್ನ ಬಿಟ್ಟು ಇತರೆ ಭಾರತದ ಭಾಗದಲ್ಲಿ ಸಿಗ್ತಾ ಇರ್ತಕ್ಕಂಥ ಶಾಸನಗಳನ್ನ ನೋಡ್ಬೇಕು, ಪ್ರಾಕೃತ ಭಾಷೆ. ಆಮೇಲೆ ಲಿಪಿಯನ್ನ ಕೇಳ್ತಾನೆ, ಅದನ್ನ ಕೂಡ ನೀವು ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಮುಂದುವರೆದು ಬರೋಣ. ಅಶೋಕನ ಶಾಸನಗಳಲ್ಲಿ ಈ ಕೆಳಗಿನ ಯಾವ ದಕ್ಷಿಣ ರಾಜ್ಯಗಳನ್ನು ಉಲ್ಲೇಖಿಸಲಾಗಿದೆ ಅಂತ ಕೇಳಿದಾನೆ. ನೋಡಿ, ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕ್ಬಿಟ್ಟಿದ್ದೀನಿ, ಅದು ಸಿಕ್ಕಿದೆ ನೋಡಿ. ಅದು ರಿಪೀಟೆಡ್ ಪ್ರಶ್ನೆ. PSI ವೈರ್ಲೆಸ್ 2012 ಪ್ರಶ್ನೆ ಅದು. ಓಕೆ, ಅಶೋಕನ ಪ್ರಧಾನ ಶಿಲಾಶಾಸನಗಳಲ್ಲಿ ಯಾವ ಶಿಲಾಶಾಸನಗಳು ಸಂಗಮ್ ರಾಜ್ಯಗಳ ಬಗ್ಗೆ ಪ್ರಸ್ತಾಪಿಸ್ತಾವಪ್ಪ ಅಂತಂದ್ರೆ ಓಕೆ 2 ಮತ್ತು 13ನೇ ಶಾಸನ. ಬಟ್ ನೀವು ಡಿಸ್ಕ್ರಿಪ್ಷನ್ ಓದ್ಕೋಬೇಕಾಗುತ್ತೆ. ಅಶೋಕನ 2ನೇ ಮತ್ತು 13ನೇ ಬಂಡೆಗಲ್ಲು ಶಿಲಾಶಾಸನವು ಭಾರತದ ವಿವಿಧ ರಾಜ್ಯಗಳಾದ ಚೇರ, ಚೋಳ, ಪಾಂಡ್ಯ, ಕೇರಳ, ತಾಮ್ರಪರ್ಣಿ, ಸತ್ಯಪುತ್ರರು ರಾಜ್ಯ, ಆಂಧ್ರ, ಪುಳಿಂದ, ಕಾಂಬೋಜ, ಹಿಮಾಚಲ ಮುಂತಾದವನ್ನ ಅಲ್ಲಿ ಹೇಳಿದ್ದಾರೆ. ನೀವು ಸತ್ಯಪುತ್ರರು, ಕೇರಳ ಪುತ್ರರು ಅವೆಲ್ಲವೂ ಕೂಡ ಅಲ್ಲಿ ಕವರ್ ಆಗ್ತಕ್ಕಂಥದ್ದು. ಬಟ್ ಕ್ವಶನ್ಸ್ ಇನ್ನೂ ಕೆಲವು ಇದೆ, ಅದನ್ನ ಇಲ್ಲಿ ಹಾಕಕ್ಕಾಗಿಲ್ಲ. ಅದನ್ನ ಕೂಡ ನೋಡ್ಕೊಂಡಾಗ ನಿಮಗೆ ಸ್ಪಷ್ಟತೆ ಬರುತ್ತೆ, ಎಲ್ಲ ಕೂಡ ಆನ್ಸರ್ಸ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಬರ್ತಾ ಇದೀನಿ ನೋಡಿ.
ಅಶೋಕನ ಸಾರನಾಥದ ಸ್ತಂಭದ ರಾಜಧಾನಿಗಳ ಅಬಾಕಸ್ ಭಾಗದಲ್ಲಿ ಈ ಕೆಳಗಿನ ಯಾವ ಪ್ರಾಣಿಗಳನ್ನು ಪ್ರತಿನಿಧಿಸಲಾಗಿದೆ ಅಂತ ಕೇಳಿದಾನೆ. ಅದು ತುಂಬಾ ಸರ್ತಿ ರಿಪೀಟ್ ಆಗಿದೆ. ಓಕೆ, 1 ಮತ್ತು 2 ಸರಿಯಾದ ಉತ್ತರ. ಆಪ್ಷನ್ ಎ ಗೂಳಿ ಮತ್ತು ಆನೆ. ಅದರ ಬಗ್ಗೆ ಜಾಸ್ತಿ ಇವೆಲ್ಲ ನೀವು ಚೆನ್ನಾಗಿ ಓದ್ಕೊಂಡಿರ್ತೀರ, ಡಿಸ್ಕ್ರಿಪ್ಷನ್ಸ್ ಕೂಡ ಇದೆ, ಅದನ್ನು ನೋಡ್ಕೊಳ್ಳಿ. ಈಸಿ ಟಫ್ ಇರೋದನ್ನ ಎಕ್ಸ್ಪ್ಲೈನ್ ಮಾಡೋಣ. ನೆಕ್ಸ್ಟ್ ನೋಡೋಣ, ಎಟ್ಟು ತೊಗೈಗೆ ಸೇರಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಎಟ್ಟು ತೊಗೈಗೆ ಸೇರಿದೆ ಅಂತ ಕೇಳಿದಾನೆ. ಎಟ್ಟು ತೊಗೈಯಲ್ಲಿ ಬರ್ತಾ ಇರ್ತಕ್ಕಂಥ 8 ನಾವು ರೀತಿಯಾದಂಥ ಕವನಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಅಕನನೂರು ಮತ್ತು ನಟ್ರಿನೈ ಅಂತಕ್ಕಂಥದ್ದು, ಇದರ ಜೊತೆಗೆ ಇನ್ನು 8ಗಳು ಬರುತ್ತೆ. ಅದನ್ನು ನಾನು ನಿಮಗೆ ಕರ್ನಾಟಕ ಹಿಸ್ಟ್ರಿನಲ್ಲಿ ಚೋಳ ಮತ್ತು ಪಾಂಡ್ಯರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸುಮಾರು 1000 ಪುಟದ ಒಂದು ಪುಸ್ತಕ, ಹೆಚ್ಚು ಕಡಿಮೆ ಅಷ್ಟಾಗುತ್ತೆ. ಅಲ್ಲಿ ಎಲ್ಲ ಕೂಡ ಇದನ್ನು ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಓಕೆ, ಇದರಲ್ಲಿ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ 18ನೇ ಪ್ರಶ್ನೆಗೆ. ನಿಮ್ಮ ಮುಂದಿನ ಅಧ್ಯಯನಕ್ಕೆ ಈ ಪುಸ್ತಕ ಇತಿಹಾಸ ಓದ್ತಾ ಇರೋರು ಎಲ್ಲರೂ ಕೂಡ ಇಟ್ಕೊಳ್ಳೇಬೇಕು. ಓಕೆ, ಮುಂದುವರೆದು ನೋಡೋಣ. ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ನಿಮಗೆ ಇಲ್ಲಿ ಸಿಂಪಲ್ ಆಗಿ ಆನ್ಸರ್ಸ್ ಅನ್ನ ಹುಡುಕೋದಕ್ಕೆ ಟ್ರೈ ಮಾಡಿ. ಓಕೆ, ಕಣ್ವರು ಅಂತಂದಾಗ ಹೊಂದಾಣಿಕೆ ಆಗಲ್ಲ. ಓಕೆ, ಕಣ್ವರು. ಸಿಮುಖ ಕೇಳಿದಾನೆ. ಸಿಮುಖ ನಿಮಗೆ ಈಸಿಯಾಗಿ ಸಿಗ್ತಾನೆ. ಶಾತವಾಹನರ ಸ್ಥಾಪಕ ಸಿಮುಖ ಅಂತಕ್ಕಂಥದ್ದನ್ನ ನೋಡ್ಕೊಂಡ್ರೆ ಸಾಕು. ಓಕೆ, ಆಗ ನಿಮಗೆ ಇನ್ನು ಮಿಕ್ಕಿದ್ದು ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ. ಉದಾಹರಣೆಗೆ ಶುಂಗರು ಕೇಳಿದಾನೆ. ಶುಂಗರ ಬಗ್ಗೆ ಬಂದಾಗ ಸ್ಥಾಪಕ ಪುಷ್ಯಮಿತ್ರ ಶುಂಗ. ಕ್ರಿಸ್ತಪೂರ್ವ 184ರಲ್ಲಿ ಅವನೇನ್ ಮಾಡ್ತಾನೆ, ಮೌರ್ಯರ ಕೊನೆಯ ಅರಸನಾದಂಥ ಬೃಹದ್ರಥನನ್ನ ಕೊಂದು ಅಧಿಕಾರಕ್ಕೆ ಬರ್ತಕ್ಕಂಥದ್ದು. ಬೃಹದ್ರಥನ ದಂಡನಾಯಕ ಕೂಡ ಆಗಿದ್ದಂಥವನು. ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಆಮೇಲೆ ಶಕರಲ್ಲಿ ಮಾನೆಸ್ ಬರ್ತಕ್ಕಂಥದ್ದು. ಇಂಡೋ ಗ್ರೀಕರಲ್ಲಿ ಮೆನಾಂಡರ್. ಸರ್ ಮೆನಾಂಡರ್ ಎಲ್ಲಿ ಬರ್ತಾನೆ ಸರ್? ನಾಗಸೇನನ ಕೃತಿಯನ್ನ ಎತ್ಕೋಬೇಕಾಗುತ್ತೆ ನೀವಾಗ. ನಾಗಸೇನನ ಕೃತಿಯನ್ನ ಎತ್ಕೊಂಡಾಗ ಮೆನಾಂಡರ್ ಮತ್ತು ನಾಗಸೇನನ ನಡುವೆ ಒಂದು ಧಾರ್ಮಿಕ ಚರ್ಚೆ ಆಗ್ತಕ್ಕಂಥದ್ದು ಏನಿದೆ, ಅದರ ವಿವರಣವನ್ನು ಬರೆದಿರ್ತಕ್ಕಂಥದ್ದು, ಅದನ್ನೆಲ್ಲ ಕೂಡ ನಾವು ನೋಡ್ಕೋಬಹುದಾಗಿದೆ. ಓಕೆ, ನೆಕ್ಸ್ಟ್ ಮುಂದುವರೆದು ನೋಡೋಣ. ಕೆಳಗಿನ ಬೌದ್ಧ ವಿದ್ವಾಂಸರಲ್ಲಿ ಯಾರಿಗೆ ಕಾನಿಷ್ಕ ಆಶ್ರಯ ನೀಡಿದ್ದ? ಇದು ಒಂದು 7-8 ಸಲ ಪ್ರಶ್ನೆ ರಿಪೀಟ್ ಆಗಿದೆ. ನಿಮ್ಗೆ ಒಂದೇ ಒಂದು ಪ್ರಶ್ನೆನ ಕೆಳಗಡೆ ಹಾಕ್ಬಿಟ್ಟಿದೆ ನೋಡಿ. ಅದು ಪ್ರೌಢಶಾಲಾ ಶಿಕ್ಷಕರು 2009ರದು. ಪ್ರಸಿದ್ಧ ಬೌದ್ಧ ವಿದ್ವಾಂಸ ಅಶ್ವಘೋಷ ಮತ್ತು ದೊಡ್ಡ ವೈದ್ಯಕೀಯ ತಜ್ಞ ಚರಕ, ಇವರು ಯಾರ ಆಸ್ಥಾನದಲ್ಲಿದ್ದರು ಅಂತಕ್ಕಂಥದ್ದನ್ನ 2ನ್ನ ಕೇಳಿದಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಹಾಕಿದ್ದೀನಿ. ನಾಗಾರ್ಜುನ ಎಲ್ಲ ಬರ್ತಾರೆ, ಅದನ್ನ ನೀವು ಓದ್ಕೋಬೇಕು. ಓಕೆ, ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟು 21ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ನೋಡಿ. ಐ ಥಿಂಕ್ ಇದನ್ನು ನಾನು ನೋಡ್ತಾ ಇರ್ಬೇಕಾದ್ರೆ 2019 ಬರೆದಿರ್ತಕ್ಕಂಥ ಒಂದು ಪುಸ್ತಕ ಅನ್ಸುತ್ತಾ ಇದು. ಇದನ್ನ ಕೇಳಿಬಿಟ್ಟಿದ್ದಾನೆ. ಹಿಂಗೆ ಕೇಳಿದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇದೆಲ್ರಿಗೂ ಕಷ್ಟನೇ, ಇರಲಿ, ನೋ ಪ್ರಾಬ್ಲಮ್. ದಿ ಕಿಂಗ್ ಅಂಡ್ ದಿ ಕ್ಲೌನ್ ಇನ್ ಸೌತ್ ಇಂಡಿಯನ್ ಮಿತ್ ಅಂಡ್ ಪೋಯೆಟ್ರಿ. ಈ ಪುಸ್ತಕ ಬರೆದವನು ಡೇವಿಡ್ ಡಿ ಶುಲ್ಮನ್ ಅಂತ. ಆಪ್ಷನ್ ಸಿ. ನಿಮಗೆ ಈಗ ಸದ್ಯಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೋಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಕೀ ಆನ್ಸರ್ಸ್ ಅನ್ನ ನೋಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ನೋಡೋಣ. ತಮಿಳಿನಲ್ಲಿ ಲಭಿಸಿರುವ ಅತ್ಯಂತ ಪ್ರಾಚೀನ ಪಲ್ಲವ ತಾಮ್ರ ಫಲಕದ ಅನುದಾನ ಶಾಸನ. ಸರ್, ನಿಮಗೆ ಇಷ್ಟು ದಿನ ಸ್ಟಡಿ ಮಾಡಿದಾಗ ಇವೆರಡೇ ಗೊತ್ತಿರೋ ಸರ್. ಒಂದು ಕಾಸಕುಡಿ ತಾಮ್ರ ಫಲಕ, ಒಂದು ವೆಲ್ವಕುಡಿ ತಾಮ್ರ ಫಲಕ. ಇವೆರಡನ್ನ ತಗೊಂಡಾಗ ಒಂದು ಬ್ಯಾಲೆನ್ಸ್ ಮಾಡ್ಬೋದು ನಾವು. ಏನಪ್ಪ ಅಂದ್ರೆ ವೆಲ್ವಕುಡಿ ಆಕ್ಚುಲಿ ಪಲ್ಲವ್ರದಲ್ಲ ಅದು. ಓಕೆ, ಅದು ನೋಡಿದ ತಕ್ಷಣ ನೀವು ಓದಿದ್ರೆ ತಲೆಗೆ ಫ್ಲಾಶ್ ಆಗಿಬಿಡುತ್ತೆ. ಪಾಂಡ್ಯರಿಗೆ ಸಂಬಂಧಪಟ್ಟಂಥದ್ದು ವೆಲ್ವಕುಡಿ. ಹಾಗಾಗಿ ಅದನ್ನು ಈಸಿಯಾಗಿ ಡಿಲೀಟ್ ಮಾಡ್ಬೋದು. ಈ 3ರಲ್ಲಿ ಪ್ರಶ್ನೆಯಲ್ಲಿ ತೊಂದರೆ, ಅಂದರೆ ಆಪ್ಷನಲ್ಲಿ ತೊಂದರೆ ಆಗುತ್ತೆ. ಇದು ಕೂಡ ನಾನು ಪಕ್ಕ ಆನ್ಸರ್ಸ್ ಅನ್ನ ನಾನು ಕೊಡ್ತಾ ಇಲ್ಲ, ನನ್ನ ಗೆಸ್ಸಿಂಗ್ ಇದು. ಇನ್ನು ಮಿಕ್ಕಿದ್ದೆಲ್ಲ ನಾನು ಪಕ್ಕ ಹೇಳ್ತಾ ಇರ್ತೀನಿ. ಗೆಸ್ಸಿಂಗ್ ಮಾತ್ರ ನಾನು ಆಗ ಹೇಳಿರ್ತೀನಿ, ನೋಡ್ಕೊಳ್ಳಿ. ನನ್ನ ಪ್ರಕಾರ ಕಾಸಕುಡಿ ತಾಮ್ರ ಫಲಕ ಏನಿದೆ ಅದು ಪಲ್ಲವರ ಪ್ರಾಚೀನ ತಾಮ್ರ ಫಲಕದ ಅನುದಾನ ಆಗಿದೆ ಅಂತ ನನ್ನ ಅನಿಸಿಕೆ. ಇದನ್ನ ಚೇಂಜ್ ಆದ್ರೂ ಆಗ್ಬೋದು, ಯುವರ್ ಚಾಯ್ಸ್. ನೋಡ್ಕೊಳ್ಳಿ ಅದನ್ನ. ಕೆ ಆನ್ಸರ್ ಡಿಪಾರ್ಟ್ಮೆಂಟ್ ಅವ್ರು ಬಿಟ್ಟಾಗ ನೋಡಿ. ಸಂಗಮ್ ಪದ್ಯದಲ್ಲಿ ಉಲ್ಲೇಖಿಸಿರುವಂತೆ ಒಟ್ಟಕ್ಕಿರುತ್ತಲ್ ಅಭ್ಯಾಸವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ವಿವರಿಸುತ್ತದೆ? ಸೀದಾ ನೀವೇನು ಯೋಚನೆ ಮಾಡಬೇಡಿ. ಆಪ್ಷನ್ ಡಿ ಆನ್ಸರ್ ಹಾಕಿದ್ದೇನೆ, ಅದನ್ನ ನೀವು ನೋಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬನ್ನಿ. 18ನೇ ಪ್ರಶ್ನೆ ಸೇಮ್ ಹಂಗೆ ಇದೆ ನೋಡಿ. ಸಂಗಮ್ ಕವಿತೆಗಳಲ್ಲಿ ಉಲ್ಲೇಖಿಸಿರುವಂತೆ ಒಟ್ಟಕ್ಕಿರುತ್ತಲ್ ಅಭ್ಯಾಸವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ವಿವರಿಸುತ್ತದೆ? ಸರ್, ಇದು ಯಾವ ಎಕ್ಸಾಮಲ್ಲಿ ಬಂದಿತ್ತು ಸರ್? ನೋಡಿ ಅಲ್ಲಿ ಬ್ರಾಕೆಟಲ್ಲಿ ಯಾರೋ ಒಬ್ಬ ಹಾಕಿದ್ದ. ಈ ಬುಕ್ಸು ಹೊಸ ಅಡಿಷನ್ ಹಾಕಿದಾಗ ಒಂದು ಗ್ರೂಪ್ಗೆ ಹಾಕಿದ್ದೆ. ಈ ಬುಕ್ಸಲ್ಲಿ ಕವರ್ ಪೇಜ್ ಮಾತ್ರ ಚೇಂಜ್ ಆಗಿದೆ, ಎಲ್ಲ ಇದೆ ಅದೇ ಇದೆ, ತುಂಬ ತಪ್ಪಿದೆ ಅಂತ. ಅಂಥವಕ್ಕೆಲ್ಲ ಕಿವಿ ಕೊಡೋಕೆ ಹೋಗ್ಬೇಡಿ. ಆತನಿಗೆ ಪೇಜ್ ನಂಬರು 814 ಪೇಜ್ ಇದ್ದಿದ್ದು 944 ಪೇಜ್ ಆಗಿದೆ. ಅದು ನೋಡೋ ಪೇಷನ್ಸು ಕೂಡ ಇಲ್ಲ. ಇಮಿಡಿಯೇಟಾಗಿ ಆಗ್ತಾನೆ ಏನಂತ, ಈ ಬುಕ್ಸ್ ಚೆನ್ನಾಗಿಲ್ಲ, ಓದಬೇಡಿ ಅಂತ.
ಅಂಥವಕ್ಕೆಲ್ಲ ಕಿವಿ ಕೊಡೋಕೆ ಹೋಗ್ಬಿಡಿ. ನೀವು ನಿಮ್ಮ ಅಚೀವ್ ಮಾಡೋದ್ರ ಕಡೆ ಗಮನ ಕೊಡಿ. ನೋಡಿ ಅಲ್ಲಿ IAS 2023 ಇದಾಗಿ ಇನ್ನೂ 6 ತಿಂಗಳಾಗಿಲ್ಲ, ಎಕ್ಸಾಮ್ 6 ರಿಂದ 7 ತಿಂಗಳಾಗಿದೆ. ಅದೇ ಪ್ರಶ್ನೆ ಕೇಳಿದ, 3 ಆಪ್ಷನ್ ಚೇಂಜ್ ಮಾಡ್ದ, ಬಟ್ ಆನ್ಸರ್ದ ಆಪ್ಷನ್ ಹಂಗೆ ಎತ್ತಿಟ್ಟಿದ್ದಾನೆ. ಅದನ್ನು ಕೂಡ ನಾನು ಹಾಕ್ಬಿಟ್ಟಿದ್ದೀನಿ. ಒಬ್ಬ ರಾಜನು ಯುದ್ಧದಲ್ಲಿ ಸೋಲಲ್ಪಟ್ಟನು, ಅವನು ಹಸಿವಿನಿಂದ ಸಾಯುವ ಮೂಲಕ ಧಾರ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಅದನ್ನೇ ಕೊಟ್ಟಿದ್ದಾನೆ ನೋಡಿ. ಯುದ್ಧದಲ್ಲಿ ಸೋತ ರಾಜನು ಸಲ್ಲೇಖನ ಮೂಲಕ ಧಾರ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಒಟ್ಟಕ್ಕಿರುತ್ತಲ್ಲ ಅಂತಕ್ಕಂಥದ್ದು. ಹಾಗಾಗಿ ಯಾರ ಒಂದು ನೆಗೆಟಿವ್ ಥಾಟ್ಸ್ ಇರ್ತಾರೋ ಅಂಥವ್ರದ್ದು ಏನೋ ವಿಷಯಗಳನ್ನು ಕೇಳಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾಕೆಂದರೆ 55 ಪ್ರಶ್ನೆ 60 ಪ್ರಶ್ನೆಗೆ ಇಲ್ಲಿ ಕವರ್ ಆಗಿದೆ ಅಂದಾಗ ನೀವು ಅಷ್ಟರಲ್ಲೇ ಪಾಸ್ ಆಗ್ತೀರಾ. PU ಕಾಲೇಜ್ ಲೆಕ್ಚರರು ಅಷ್ಟೇ ನೋಡಿ. ನನ್ನ ಈ ಪುಸ್ತಕದ ಜೊತೆಗೆ ಥಿಯರಿ ಬುಕ್ಗಳು ನೀವು ಯಾವ್ದಾದ್ರು ಓದ್ಕೊಳ್ಳಿ, ಆ ಥರದ್ದು ನಾನು ಈಗ ಸದ್ಯಕ್ಕೆ ಕೇಳಲ್ಲ. ಕರ್ನಾಟಕ ಇತಿಹಾಸ ಥಿಯರಿ ಬುಕ್ ಬರೀತಾ ಇದ್ದೀನಿ. ನಿಮಗೆ ದ್ವಾರ ಸಮುದ್ರದ ಹೊಯ್ಸಳರು ಸುಮಾರು 60 ಪೇಜ್ ಬುಕ್ಸ್ ಆಗಿದೆ. ಅದು ಬುಕ್ಸಲ್ಲಿ 60 ಪೇಜ್ ಅದೇ ಕವರ್ ಆಗಿದೆ. ಹಾಗೆ ವಿಜಯನಗರ ಡೈನೆಸ್ಟಿ ಬಂದಾಗ ಸುಮಾರು 85 ಪೇಜ್ ಆಗಿದೆ. ಸರ್ ಅಷ್ಟೊಂದು ಓದಬೇಕಾ? ನೀವು 60ನೇ ವಯಸ್ಸುವರೆಗೂ ಸ್ಯಾಲ್ರಿ ತೊಗೋಬೇಕು, ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂದಾಗ ಓದಲೇಬೇಕು. ಓಕೆ, ನೋಡಿ ಇದು 2023 IAS ಪ್ರಶ್ನೆ ಕಟ್ ಕಾಪಿ ಪೇಸ್ಟ್ ಆಗಿದೆ. ಇನ್ನೊಂದು ತಲೆಗೆ ಹಾಕೊಳ್ಳಿ, PU ಕಾಲೇಜ್ ಲೆಕ್ಚರರ್ ಶಾರ್ಟ್ಲಿ ನೋಟಿಫಿಕೇಶನ್ ಇದೆ, ಯಾವಾಗ ಬೇಕಾದ್ರೂ ಆಗ್ಬೋದು, ಫೈನಾನ್ಷಿಯಲ್ ಅಪ್ರೂವಲ್ ಆಗಿರತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಪುಸ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಸನ್ನು ಒಂದು ಪದ ಬಿಡ್ದಂಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾಕೆ ಪಾಸ್ ಆಗೋದಿಲ್ಲ ಆನಂತರ ನೋಡೋಣ. ಆ ಥರ ಬುಕ್ ನೀವು ಯಾವ್ದು ಬೇಕಾದ್ರೂ ಓದ್ಕೊಳ್ಳಿ, ಯುವರ್ ಚಾಯ್ಸ್. ಬಟ್ ಕ್ವಶನ್ ಬ್ಯಾಂಕ್ಸನ್ನು ಇದನ್ನು ಓದ್ಕೊಂಡು ಆನಂತರದಲ್ಲಿ ಕರ್ನಾಟಕ ಇತಿಹಾಸ ಕೊಡ್ತೀನಲ್ಲ ಶಾರ್ಟ್ಲಿ, ಅದನ್ನು ನೀವು ತೊಗೊಂಡು ಓದ್ಕೊಳ್ಳೇಬೇಕು. ಯಾಕೆಂತಂದರೆ ಇವತ್ತು ಬರ್ತಾ ಇರೋ ಕ್ವಶನ್ಸನ್ನು ನೋಡಿದಾಗ ಭಯ ಆಗುತ್ತೆ. ಯಾಕೆಂತಂದರೆ ಕಾಲ ಆಗದೆ 5-6 ವರ್ಷಕ್ಕೆ ಒಂದೊಂದ್ಸಲಿ ಕಾಲ ಆಗ್ತಾ ಇರುತ್ತೆ. ಹಾಗಾಗಿ ಮುಂದುವರೆದು ನೋಡೋಣ. 24ನೇ ಪ್ರಶ್ನೆ, ಇದು ಕ್ರಾನಲಾಜಿಕಲ್ ಆರ್ಡರ್ ಬರೆಯೋದು. ಇದನ್ನು ಎಕ್ಸ್ಪ್ಲನೇಷನ್ ನಾನು ಜಾಸ್ತಿ ಕೊಡೋಕೆ ಹೋಗಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ, ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ 25ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇದಕ್ಕೆ ನನಗೆ ಆನ್ಸರ್ ಗೊತ್ತಾಗಿಲ್ಲ, ಬಟ್ ನನಗೆ ಗೊತ್ತಿರೋ ಡಿಸ್ಕ್ರಿಪ್ಷನ್ಸನ್ನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ನೀವು ಟ್ಯಾಲಿ ಮಾಡ್ಕೊಳ್ಳಿ. ಮ್ಯಾಚ್ ಆಗುತ್ತಾ ಹೇಗೆ ಅಂತೇಳಿ ನಿಮಗೆ ತಮಿಳು ವರ್ಡ್ಗಳು ಗೊತ್ತಿದ್ದಾಗ ನೋಡ್ಕೊಳ್ಳಿ. ತೊಳ್ಕಾಪಿಯಂ ಅದರಲ್ಲಿ 5 ಪಟ್ಟು ವಿಭಾಗವನ್ನು ಸೂಚಿಸುತ್ತೆ. ಕುರಿಂಜಿ, ಮುಲ್ಲೈ, ಮರುದನ್, ನೇಡಾಲ್ ಅಂಡ್ ಪಲ್ಲೈ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳಿದ್ದಾರೆ ಟೋಲ್ಕಾಪಿಯಂ ಅಲ್ಲಿ. ಅದನ್ನು ನನಗೆ ತಿಳಿದಿರೋದನ್ನು ಹಾಕಿದ್ದೀನಿ. ನೀವು ಆನ್ಸರ್ಸನ್ನು ಅದನ್ನು ನೀವೇ ಚೂಸ್ ಮಾಡ್ಕೊಳ್ಳಿ. ಅದನ್ನು ನನಗೆ ಗೊತ್ತಿಲ್ಲ ಆ ವರ್ಡ್ಗಳು, ಹಾಗಾಗಿ ಕಷ್ಟ ಆಗಿದೆ, ಅದನ್ನು ನೋಡ್ಕೊಳ್ರಪ್ಪ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ. ಸುಲೈಮಾನ್ ನಿಮಗೆ ಸಿಮಿಲರ್ ಆಗಿ ಗೊತ್ತಿರುತ್ತೆ. 851 ಅಮೋಘ ಚಂದ್ರಪತಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು. ಅದಕ್ಕೆ ಮುಂಚಿತವಾಗಿ ಸುಲೈಮಾನ್ ಪಾಲ ಅರಸ ಅವನ ಆಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದನ್ನು ನೋಡ್ಕೋಬೇಕು. ಅದು ಒಂದು ಗೆಸ್ ಮಾಡ್ಬೋದು. ಬಟ್ ಅಲ್ಬೇರೂನಿ ಬರ್ತಕ್ಕಂಥದ್ದು ಲಕ್ಷ್ಮಣ ಸೇನನ ಆಸ್ಥಾನಕ್ಕೆ ಬರೋಕ್ಕೆ ಚಾನ್ಸ್ ಇಲ್ಲ. ಅದು ಡೈರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ, ಅದನ್ನು ಫಾಲೋ ಅಪ್ ಮಾಡಿ. ಇಲ್ಲಿ ಹಾಕಿದ್ದೀನಿ ನೋಡಿ, ಕೆಳಗಡೆ ಆನ್ಸರ್ಸಲ್ಲಿ ನಿಮ್ಗೆ ಅರಬ್ ಪ್ರವಾಸಿದ ಮಾತ್ರ ಹಾಕಿದ್ದೀನಿ, ಇನ್ನು ಮಿಕ್ಕಿದ್ದು ಹಾಕೋಕ್ಕೆ ಜಾಗ ಇಲ್ಲ. ಬುಕ್ಸಲ್ಲಿ ಓದ್ಕೊಳ್ಳಿ. ಓಕೆನಾ. ಆಮೇಲೆ ಹಲ್ ಮಸೂದಿ 3ನೇ ಇಂದ್ರನ ಆಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು. ಮಾರ್ಕೋ ಪೋಲೋ ರುದ್ರಮ್ಮ ದೇವಿಯ ಆಸ್ಥಾನಕ್ಕೆ ಭೇಟಿ ಕೊಡೋದು ಇದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಅಲ್ಬೇರೂನಿ ಲಕ್ಷ್ಮಣ ಸೇನನ ಆಸ್ಥಾನಕ್ಕೆ ಭೇಟಿ ಕೊಡಲ್ಲ, ಅದು ನಿಮ್ಮ ತಲೆಗಿರಬೇಕು. ಅಲ್ಬೇರೂನಿ ಯಾರ ಜೊತೆ ಭಾರತಕ್ಕೆ ಬಂದ, ಅವನ ಕೃತಿಗಳೇನು, ಅವನ ಇತಿಹಾಸ ಏನು, ನನ್ನ ಪುಸ್ತಕದಲ್ಲಿ ಒಂದು 15 ಕ್ವಶನ್ ಇವನ ಬಗ್ಗೆ ಇದೆ, ಎಲ್ಲ ಹಾಕಿದ್ದೀನಿ. ಅದನ್ನು ನೀವು ಡೀಟೇಲಾಗಿ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇದನ್ನು ನೋಡೋಣ. ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು. ಇದನ್ನು ಡಿಸ್ಕ್ರಿಪ್ಷನ್ ಹಾಕಿಲ್ಲ, ನನ್ನ ಬುಕ್ಸಲ್ಲಿದೆ. ಆದರೂ ಕೂಡ ಅದನ್ನು ಸರ್ಚ್ ಮಾಡೋಕ್ಕೆ ಟೈಮ್ ಸಿಗ್ದಲ್ಲೇ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ಹಾಕಿಲ್ಲ, ನೀವು ನೋಡ್ಕೊಳ್ಳಿ. ರಾಜಶೇಖರನ ಕೃತಿಯನ್ನು ತೆಗೆದುಕೊಂಡಾಗ ಕರ್ಪೂರ ಮಂಜರಿ, ಅದು ಸಿಮಿಲರ್ ಆಗಿರ್ತಕ್ಕಂಥದ್ದು. ಆನಂತರ ಹರ್ಷವರ್ಧನ ಅಲ್ಲ, ಇವನು ಜಮ್ಮು ಕಾಶ್ಮೀರ ಪಾರ್ಟಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ರಾಜಮನೆತನ, ಅಲ್ಲಿಯ ಅರಸ ಶ್ರೀಹರ್ಷ. ಇವರ ಆಶ್ರಯದಲ್ಲಿ ಬರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಒಂದು ಕಾಶ್ಮೀರದ ಇತಿಹಾಸವನ್ನು ತಿಳಿಸ್ತಕ್ಕಂಥ ಕೃತಿ ನಿಮಗೆ ಸಿಮಿಲರ್ ಆಗಿರ್ತಕ್ಕಂಥದ್ದು. ಶ್ರೀಹರ್ಷನ ಆಶ್ರಯದಲ್ಲಿ ಯಾರ್ಯಾರಿದ್ರು, ಇದೆಲ್ಲ ಲಾಸ್ಟ್ ಕೇಸೆಟ್ಟಲ್ಲಿ ಶ್ರೀಹರ್ಷನ ಬಗ್ಗೆ ಪ್ರಶ್ನೆ ಆಗಿದೆ. ಅದನ್ನು ನೀವು ನೋಡ್ಕೋಬೇಕು ಸ್ವಲ್ಪ. ಓಕೆ, ನೋಡ್ಕೊಂಡಾಗ ಗೊತ್ತಾಗುತ್ತೆ. ಆನಂತರ ಧನಂಜಯ ಮತ್ತು ದೋಯಿ ಅವುಗಳನ್ನು ಅಲ್ಲಿ ಹಾಕಿದ್ದೀನಿ ಆನ್ಸರ್ಸನ್ನು ಸರಿಯಾದ ಉತ್ತರ. ಇವೆರಡು ನಿಮಗೆ ಸಿಮಿಲರ್ ಆಗಿ ಗೊತ್ತಿರುತ್ತೆ, ನೋಡ್ಕೊಳ್ಳಿ. ಹರ್ಷ ಬಂದು ಜಮ್ಮು ಮತ್ತು ಕಾಶ್ಮೀರದ ಭೂಪ್ರದೇಶ ಏನಿತ್ತು ಅಲ್ಲಿದ್ದಂಥ ಅರಸ ಆಗಿದ್ದ, ಹಾಗಾಗಿ ಅದನ್ನು ನೋಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮುಂದುವರೆದು ನೋಡೋಣ. ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಇದಕ್ಕೆ ಡಿಸ್ಕ್ರಿಪ್ಷನ್ ಗೊತ್ತಿಲ್ಲ, ಇದು ಹೊಸದಾಗಿ ಬಂದಿರತಕ್ಕಂಥ ಪ್ರಶ್ನೆ. ಸರಿ ಉತ್ತರ ಆಪ್ಷನ್ ಸಿ, ಅದಕ್ಕೆ ಆನ್ಸರ್ಸನ್ನು ಹಾಕೊಡ್ರಪ್ಪ. ನೆಕ್ಸ್ಟ್ ನೋಡೋಣ 29ನೇ ಪ್ರಶ್ನೆ. ನಾನು ಈ ಥರ ಪ್ರಶ್ನೆಗಳನ್ನು ತುಂಬ ಇಷ್ಟಪಡ್ತೀನಿ, ಕಾರಣ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಪ್ರಶ್ನೆಗಳಿದು.
ದಕ್ಷಿಣ ಭಾರತದ ಇತಿಹಾಸವನ್ನು ಕುರಿತು ಬರೆದಿರ್ತಕ್ಕಂಥವರಲ್ಲಿ ನೀಲಕಂಠ ಶಾಸ್ತ್ರಿ ಮತ್ತು ಬರ್ಟನ್ ಸ್ಟೈನ್ ಬಗ್ಗೆ ನಾನು ಮಾತಾಡ್ತೀನಿ. ನೋಡಿ, ಚೋಳ ರಾಜ್ಯವು ಅದರ ಹಲವಾರು ಅರಮನೆಗಳು, ಅಧಿಕಾರಿಗಳು ಮತ್ತು ಸಮಾರಂಭಗಳೊಂದಿಗೆ ವಿಸ್ತಾರವಾದ ಸಾಮ್ರಾಜ್ಯದ ಕಾರಣ ಹೆಚ್ಚಿನ ಮಟ್ಟಿಗೆ ಬೈಜಾಂಟೈನ್ ರಾಜಮನೆತನದ ಲಕ್ಷಣವಾಗಿದೆ ಅಂತೇಳಿ ವಾದಿಸ್ತಕ್ಕಂಥವ್ರು ಯಾರಂದ್ರೆ ನೀಲಕಂಠ ಶಾಸ್ತ್ರಿ ದ ಸ್ಟೋರಿ ಆಫ್ ದ ಚೋಳಾಸ್ ಅಂದ್ರೆ ಚೋಳರ ಇತಿಹಾಸ ಅಂತಕ್ಕಂಥ ಕೃತಿ ಬರೆದಿದ್ದಾರೆ ಅದರಲ್ಲಿ. ಸರ್ ಮತ್ತೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ನೋಡಿರಿ ಈ ತರ ಕೊಟ್ಟಿದ್ದೀರಾ, ಇದು ಯಾವುದು ಸರ್? ಇದು ಹಳೆ ಪ್ರಶ್ನೆ. ಏನಂತ ಕೇಳಿದಾನೆ, ಆಡಳಿತ ವಿನ್ಯಾಸದ ಆಧಾರದ ಮೇಲೆ ಚೋಳ ರಾಜ್ಯದ ಸ್ವರೂಪವನ್ನು ವಿವಿಧ ಇತಿಹಾಸಕಾರರು ವಿಭಿನ್ನವಾಗಿ ವರ್ಣಿಸಿದ್ದಾರೆ. ಕೇಂದ್ರೀಕೃತ, ಸೆಗ್ಮೆಂಟ್ರಿ ಅಂಡ್ ಫ್ಯೂಡಲ್ ಇವುಗಳ ಒಂದು ಲಕ್ಷಣವನ್ನು ಹೇಳ್ತಕ್ಕಂಥವ್ರು ಯಾರಂದ್ರೆ ಬಟನ್ ಸ್ಟೈನ್ ಹೇಳ್ತಾನೆ. ಆ ಬಟನ್ ಸ್ಟೈನ್ ಹೇಳ್ತಕ್ಕಂಥದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಬುಕ್ಸ್ ಅಲ್ಲಿ ಫುಲ್ ಸಿಗುತ್ತೆ, ನಿಮ್ಗೆ ನೋಡ್ಕೊಳ್ಳಿ. ಯಾಕೆಂದ್ರೆ ಈ ಸರ್ತಿ ಬಟನ್ ಸ್ಟೈನ್ ನ ಸ್ಕಿಪ್ ಮಾಡಿ ನಿಮಗೆ ನೀಲಕಂಠ ಶಾಸ್ತ್ರಿ ಕೊಡ್ತಾ ಇದ್ದಾರೆ. ನೀಲಕಂಠ ಶಾಸ್ತ್ರಿ ಅವರ ದ ಸ್ಟೋರಿ ಆಫ್ ಚೋಳಾಸ್ ಅಂತಕ್ಕಂಥ ಪುಸ್ತಕದಲ್ಲಿ ಇದೇ ವಾಕ್ಯ ನಿಮಗೆ ಸಿಗುತ್ತೆ. ಅದನ್ನು ನನ್ನ ಪುಸ್ತಕದಲ್ಲಿ ಕೂಡ ಈಗ ಏನು ರೈಟ್ ಮಾಡಿದ್ದೀನೋ ಅದರಲ್ಲಿ ಹಾಕ್ತಾ ಇದ್ದೀನಿ, ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಹಾಗೆ ಬಟನ್ ಸ್ಟೈನ್ ಇಲ್ಲಿ ನೀಲಕಂಠ ಶಾಸ್ತ್ರಿ ಇಲ್ಲಿ ಮಾತ್ರ ಬರೋದಿಲ್ಲ, ನಿಮಗೆ ಹೊಯ್ಸಳರ ಒಂದು ಡೈನಾಸ್ಟಿಯಲ್ಲಿ ಕೂಡ ಬರ್ತಾರೆ. ಹೊಯ್ಸಳರ ವಾಸ್ತುಶಿಲ್ಪ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಆ ಹೊಯ್ಸಳರ ವಾಸ್ತುಶಿಲ್ಪದ ಕೃತಿ ನಿಮ್ಗೆ ಆಲ್ರೆಡಿ ರಿಪೀಟೆಡ್ 2018 ಅಥವಾ 18 ಅನ್ಸುತ್ತೆ, ರಿಪೀಟ್ ಆಗಿದೆ ನೋಡಿ, PU ಕಾಲೇಜ್ ಲೆಕ್ಚರರ್ ಪ್ರಶ್ನೆ. ಓಕೆ, ನೀಲಕಂಠ ಶಾಸ್ತ್ರಿ. ಬಟ್ ಇಲ್ಲಿ ಚೋಳರ ಬಗ್ಗೆ ಬಂದಿರೋದ್ರಿಂದ ನಾನು ಬಟನ್ ಸ್ಟೈನ್ದ ಇಲ್ಲಿ ಕೆಳಗಡೆ ಹಾಕಿದ್ದೀನಿ. ಇದಕ್ಕೆ ಪೂರಕವಾಗಿ ನಿಮಗೆ ನೀಲಕಂಠ ಶಾಸ್ತ್ರಿ ಬಗ್ಗೆ ಹೇಳ್ತಾ ಇದ್ದೀನಿ. ಬಟನ್ ಸ್ಟೈನ್ ಇನ್ನೆಲ್ಲಿ ಬರ್ತಾನೆ ಸರ್? ಬಟನ್ ಸ್ಟೈನ್ ತೆಗೆದುಕೊಂಡಾಗ ನಿಮಗೆ ವಿಜಯನಗರ ಡೈನಾಸ್ಟಿಗೆ ಹೋಗ್ತೀವಿ. ವಿಜಯನಗರ ಡೈನಾಸ್ಟಿಯನ್ನ ವಿಘಟಿತ ಸಾಮ್ರಾಜ್ಯ ಅಥವಾ ಸೆಗ್ಮೆಂಟ್ರಿ ಸ್ಟೇಟ್ ಅಂತೇಳಿ ಕರೆದವನು ಯಾರು ಅಂತ ಕೇಳ್ತಾರೆ, ಬಟನ್ ಸ್ಟೈನ್. ನೀವು ಕರ್ನಾಟಕ ಇತಿಹಾಸವನ್ನು ಹೆಚ್ಚು ಓದ್ಕೊಡಿ PU ಕಾಲೇಜ್ ಲೆಕ್ಚರರ್ಗೆ. ಕಾರಣ ಏನಪ್ಪಾ ಅಂತಂದ್ರೆ ನಿಮಗೆ 2018 ಪ್ರಶ್ನೆ ಪತ್ರಿಕೆ ನೋಡಿದಾಗ ಗೊತ್ತಾಗುತ್ತೆ, ಮೆಜಾರಿಟಿ ಕರ್ನಾಟಕ ಹಿಸ್ಟ್ರಿ ಜೊತೆಗೆ ಪಲ್ಲವ ಅಂಡ್ ಚೋಳಾಸನ್ನ ಹೆಚ್ಚು ಕವರ್ ಮಾಡಿದ್ದಾನೆ. ಆ ಬೇಸ್ ಮೇಲೆ ನಾನು ನಿಮಗೆ ಬುಕ್ಸ್ ಅನ್ನ ಬರೀತಾ ಇರ್ತಕ್ಕಂಥದ್ದು. ಸುಮಾರು ಹೇಳ್ತಾ ಇದ್ದೀನಿ, ಚೋಳ ಹೊಯ್ಸಳರು ಬಿಟ್ಟೆ ನಿಮ್ಗೆ 800 ಇಂದ 900 ಪೇಜ್ ಹತ್ರ ಬುಕ್ಸ್ ಆಗ್ತಾ ಇದೆ. ಅಷ್ಟೊಂದು ನೀವು ಓದ್ಕೊಳ್ಳೇಬೇಕು ಅಚೀವ್ ಮಾಡ್ಬೇಕಂದಾಗ. ಅನಂತರ 1800ರಲ್ಲಿ ಈ ವಿಜಯನಗರ ಡೈನಾಸ್ಟಿಗೆ ಸಂಬಂಧಪಟ್ಟಂತಹ ಕುರುಹುಗಳನ್ನ ಪತ್ತೆ ಹಚ್ಚೋರು ಅಂದ್ರೆ ಅದಕ್ಕೆ ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಓಕೆ, ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಅದಕ್ಕೆ ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕಾಗುತ್ತೆ. ಅಲ್ಲಿ ವಿಜಯನಗರ ಡೈನಾಸ್ಟಿ ಬಂದಾಗ ನಾನು ಮಾತಾಡ್ತೀನಿ ಬಿಡಿ. ಓಕೆನಾ, ಮುಂದೆ ಬರೋಣ. ಚಿತ್ರಮೇಲಿ ಎನ್ನುವ ಪದವು ಏನನ್ನ ಸೂಚಿಸುತ್ತದೆ ಅಂದ್ರೆ ಸುಂದರವಾದ ನೇಗಿಲನ್ನ ಸೂಚಿಸುತ್ತೆ. ಇದು ಹೊಸದಾಗಿ ಬಂದಿರತಕ್ಕಂಥ ಪ್ರಶ್ನೆ ನೋಡು. ನೆಕ್ಸ್ಟ್, ಕೆಳಗಿನ ಮೂಲಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ. ತಾಜುಲ್ ಮಾಸಿರ್ನ ಬರೆದವನು ಯಾರು ಅನ್ನೋದು ಮೊದಲು ಬೇಕು ನಿಮಗೆ. ಚಾಷನಾಮ ಬರ್ದವನು ಯಾರು ಅಂತ ಗೊತ್ತಾಗಬೇಕು. ತಾರೀಖಿಲಿ ಹಿಂದ್ ಬರ್ದವ್ರು ಯಾರು ಅಂತ ಕೇಳಬೇಕು. ನೋಡಿ, ಆ ಅಲ್ಬೇರುನಿ ಬಗ್ಗೆ 2ನೇ ಪ್ರಶ್ನೆ ಆಯ್ತು. ಓಕೆ, ತಾರೀಖಿಲ್ ಹಿಂದ್ ಬರ್ದವನು ಅಲ್ಬೇರುನಿ. ಅವನು ಯಾರ ಕಾಲದಲ್ಲಿ ಬಂದ? ಭಾರತಕ್ಕೆ ಯಾರ ಜೊತೆ ಬಂದ? ಗಜ್ನಿ ಮೊಹಮ್ಮದನ್ ಜೊತೆ ಬಂದಂಥದ್ದು. ಅವನ ಇದು ಫಾದರ್ ಆಫ್ ಇಂಡಾಲಜಿ ಅಂತೇಳಿ ಕರಿತಕ್ಕಂಥದ್ದು ಬೇಜಾನಿದೆ, ನನ್ನ ಪುಸ್ತಕದಲ್ಲಿ ಹಾಕಿದ್ದೀನಿ, ಅದನ್ನೆಲ್ಲ ನೋಡ್ಕೊಳ್ಳಿ. ಆನಂತರ ತಾಜುಲ್ ಮಾಸಿರ್ನ ಬರ್ದವ್ರು ಯಾರು? ಇವುಗಳೆಲ್ಲ ನಿಮಗೆ ತಲೆಯಲ್ಲಿದ್ದಾಗ ಮಾತ್ರ ಹಾಕೋಕ್ಕಾಗೋದು. ಮತ್ತೆ ಇವು ಕ್ವಶನ್ಸ್ಗಳು ಮುಂದೆ ಬರ್ತಾ ಹೋಗ್ತವೆ, ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಆನಂತರ ತಾರೀಖಿ ಯಾಮಿನಿ ಉತ್ಪಿ ಯಾರ ಆಸ್ಥಾನದ ಕವಿಯಾಗಿದ್ದ? ಉತ್ಪಿ ತಗೋಬಹುದು. ಆನಂತರ ಈಗ ತಾನೇ ಹೇಳಿದಂಥ ನಮ್ಮ ಗಜ್ನಿ ಮೊಹಮ್ಮದನ ಜೊತೆ ಬಂದಂಥ ಅಲ್ಬೇರುನಿ ತಗೋಬಹುದು. ಅವರೆಲ್ಲರೂ ಕೂಡ ಇವನ ಆಸ್ಥಾನದಲ್ಲಿದ್ದಂಥವ್ರು. ಅದನ್ನು ಚಾಚನಾಮ ತೆಗೆದುಕೊಂಡಾಗ ಅದು 7ನೇ ಶತಮಾನದಲ್ಲಿ ಬರ್ತಕ್ಕಂಥದ್ದು. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದಾನೆ, ಚಾಚನಾಮವನ್ನು ಬರೆದವ್ರು ಯಾರು ಅಂತಲೇನೋ ಕೇಳಿದರೆ, ಮುಂದೆ ಬರುತ್ತೆ ನೋಡೋಣ. ಓಕೆ, ನೆಕ್ಸ್ಟ್ ನೋಡೋಣ. ಅಬುಲ್ ಫಜಲ್ನ ಪ್ರಕಾರ ಪ್ರಪಂಚದ ಜನರು 4 ವರ್ಗಗಳಾಗಿ ವಿಂಗಡಿಸಬಹುದು. ಅವು ಯಾವುವು ಅಂತ ಕೇಳಿದ್ದಾನೆ. ಆಪ್ಷನ್ ಸಿ, ಯೋಧರು, ಕಲಾವಿದರು ಮತ್ತು ವ್ಯಾಪಾರಿಗಳು, ಪಂಡಿತರು ಮತ್ತು ಗಂಡ ಪುರುಷರು ಮತ್ತು ಕಾರ್ಮಿಕರು ಅಂತ. ಇದನ್ನ ನೀವು 4 ವರ್ಗಗಳನ್ನ ನೋಡ್ಕೋಬೇಕು. ಇದು ಹೊಸ ಪ್ರಶ್ನೆ ಆಗಿದೆ, ನನ್ನ ಪುಸ್ತಕದಲ್ಲಿ ಕವರ್ ಆಗಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಇದಾದ್ಮೇಲೆ ಓಕೆ, ಇದರಲ್ಲಿ ಇದಕ್ಕೆ ನಾನು ಆನ್ಸರ್ ಹುಡ್ಕೋದು ಕಷ್ಟ ಆಯ್ತು. ಪ್ರತಿಪಾದನೆಯೇ ಐನಿ ಅಕ್ಬರಿ ಪ್ರಕಾರ, ಅದು ಕೃತಿ ಐನಿ ಅಕ್ಬರಿ. ಅಬುಲ್ ಫಜಲ್ನ ಐನಿ ಅಕ್ಬರಿ ಕುದುರೆಗಳನ್ನ ಬ್ರಾಂಡ್ ಮಾಡಲಾಗುತ್ತಿತ್ತು ಅಂತ ಕೇಳಿದ್ದಾನೆ. ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮುದ್ರೆ ಹೊತ್ತು ಒಂದು ಸಿಸ್ಟಮ್ ಇತ್ತು, ಅದನ್ನ ಈತ ಕೂಡ ಮುಂದುವರಿಸಿದ್ದ ಅಕ್ಬರ್. ಆ ಕಾನ್ಸೆಪ್ಟ್ ಮೇಲೆ ಕೇಳಿರೋ ತರ ತಗೊಂಡಾಗ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಮತ್ತೆ ಕಾರಣ 6, ಇದು ವಂಚನೆಯ ವಿನಿಮಯವನ್ನು ತಡೆಗಟ್ಟಲು ಮತ್ತು ಅನುಮಾನಾಸ್ಪದ ಮಾಲೀಕತ್ವದ ಮುದ್ರೆಯನ್ನ ತೆಗೆದುಹಾಕಲು. ಇಲ್ಲಿ ಐನಿ ಅಕ್ಬರನ್ನ ಕೊಟ್ಟಿಲ್ಲ ಅಂದಿದ್ರೆ ಏನು ಸರಿ, ಆ ಕಾರಣ 6 ಸರಿ, ಆಪ್ಷನ್ ಎ ಸರಿ ಅಂತ ಹೇಳ್ತಾ ಇದ್ದೆ. ಬಟ್ ಐನಿ ಅಕ್ಬರಿಯಲ್ಲಿ ಇದು ಇದೆಯಾ ಅಂತಕ್ಕಂಥದ್ದು ನನಗೆ ಡೌಟ್ ಇದೆ. ಅಕಸ್ಮಾತ್ ಇದೆ ಅಂತ ಅನ್ಕೊಂಡ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ, ಅದ್ರ ಬಗ್ಗೆ ನೋ ಡೌಟ್. ಓಕೆ,
ಇದನ್ನ ನೀವು ಆಪ್ಷನ್ ಏನ ನೀವು ಹಾಕೋಬಹುದು. ಕೀ ಆನ್ಸರ್ ವೇಟ್ ಮಾಡಿ, ಅಲ್ಲಿವರೆಗೂ ಇದು ಸರಿ ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾನು ಅಲ್ಲಿ ಏನೂ ಕೂಡ ಹಾಕಿಲ್ಲ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಸೇಮ್ ಕ್ವಶನ್ ಕಟ್ ಕಾಪಿ ಪೇಸ್ಟ್ ಆಗಿದೆ. ಓಕೆ, 34ನೇ ಪ್ರಶ್ನೆ. ಕೆಳಗೆ 2 ಹೇಳಿಕೆಗಳನ್ನು, ನಮಗೆ ಇದನ್ನ ಒಂದು PDF ಸಿಕ್ಕಿದೆಯಲ್ಲ, ಅದರಲ್ಲಿ ಇವೆರಡು ಪ್ರಶ್ನೆ ಇರಲಿಲ್ಲ, 34, 35. ಹಾಗಾಗಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡ್ಕೊಳ್ಳಿ. ಓಕೆ, ಕೆಳಗಿನ 2 ಹೇಳಿಕೆಗಳಿದೆ, ಅದನ್ನು ನೋಡ್ಕೊಳ್ಳಿ. ಪ್ರತಿಪಾದನೆ, ಖಿಲ್ಜಿ ಯುಗವನ್ನು ಖಿಲ್ಜಿ ಕ್ರಾಂತಿ ಅಂತೇಳಿ ಕರಿತಿದ್ರು, ಅದು 100%. ಓಕೆ, ಖಿಲ್ಜಿ ಯುಗವನ್ನು ಖಿಲ್ಜಿ ಕ್ರಾಂತಿ ಅಂತೇಳಿ ಕರಿತಾ ಇದ್ರು. ಓಕೆ, ಅನಂತರ ಕಾರಣ ಇದು ಟರ್ಕಿಶ್ ಪ್ರತಿಷ್ಠಿತರು ಮತ್ತು ಜನಾಂಗೀಯ ಸರ್ವಾಧಿಕಾರದ ಏಕಸ್ವಾಮ್ಯವನ್ನು ಅಂತ್ಯ ಮಾಡಿದಂಥದ್ದು. ಎ ಮತ್ತು 2 ಸರಿ, ಆರ್ ಎಗೆ ಸರಿಯಾದ ಕಾರಣ ಆಗಿದೆ. ಇಲ್ಲಿ ಜಲಾಲುದ್ದೀನ್ ಖಿಲ್ಜಿ ಅಂತ ಹೇಳಿ ಬರ್ತಾನೆ. ಆ ಜಲಾಲುದ್ದೀನ್ ಖಿಲ್ಜಿ ಅಂದರೆ ನಿಮಗೆ ಗುಲಾಮಿ ಡೈನಾಸ್ಟಿ ಆದ ತಕ್ಷಣ ಬರ್ತಕ್ಕಂಥದ್ದು. ಆತ ಈ ಒಂದು ಡೈನಾಸ್ಟಿನ ಪ್ರಾರಂಭಿಸ್ತಾನೆ, ಖಿಲ್ಜಿ ಡೈನಾಸ್ಟಿ ಅಂದಾಗ ನಿಮ್ಗೆ ಆಫ್ಘನ್ ಮನೆತನ ಅಂತ ನಿಮ್ಮ ತಲೆಯಲ್ಲಿ ಬಂದ್ಬಿಡ್ಬೇಕು. ಇದರಿಂದ ಆಳ್ವಿಕೆಯನ್ನು ಮಾಡಿದಂತಹ ಒಂದು ಮನೆತನ ಏನಿತ್ತು ಗುಲಾಮಿ ಫ್ಲೇವರ್ ಡೈನಾಸ್ಟಿ ಬಂದು ಟರ್ಕಿಶ್ ಅವರು, ತುರ್ಕಿ ಮನೆತನದವರಾಗಿರ್ತಾರೆ. ಹಾಗಾಗಿ ಇದು ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಎ ಮತ್ತು ಆರ್ 2 ಸರಿ, ಆರ್ಗೆ ಎ ಸರಿಯಾದ ಉತ್ತರ. ಆನಂತರ ಅಲ್ಲೇ ಪ್ರಶ್ನೆ ಕೇಳ್ಬಿಟ್ಟಿದ್ದಾನೆ ನೋಡಿ, ನವ ಮುಸ್ಲಿಮರ ಶಕೆ ಹಾಗೂ ಖಿಲ್ಜಿ ಕ್ರಾಂತಿಯನ್ನು ಆರಂಭಿಸಿದವರು ಯಾರಪ್ಪ ಅಂದರೆ ಜಲಾಲುದ್ದೀನ್ ಖಿಲ್ಜಿ. ಅದು ಮುರಾರ್ಜಿ ದೇಸಾಯಿ PU ಕಾಲೇಜ್ ಲೆಕ್ಚರರ್, 2018 ಡಿಸೆಂಬರ್ 17 ಆಗಿತ್ತು ಆ ಎಕ್ಸಾಮ್ ಪ್ರಶ್ನೆ. ಅದ್ರ ಕೆಳಗಡೆ ಮತ್ತೆ ಪ್ರಶ್ನೆ ಕೇಳಿದ್ದಾನೆ, PU ಕಾಲೇಜ್ ಲೆಕ್ಚರರ್, ಒಂಚೂರು ಕಟ್ ಆಗಿದೆ, ನೋಡ್ಕೊಳ್ಳಿ ಅದನ್ನು. ಓಕೆ, ಇವೆಲ್ಲ ರಿಪೀಟೆಡ್ ಪ್ರಶ್ನೆಗಳು. ಓಕೆ, ನೀವು ನೋಡಿ ಈ ಕೃತಿಗಳು ಮತ್ತೆ ಅವ್ರು ಬರೆದಿರ್ತಕ್ಕಂಥದ್ದು ಮತ್ತು ಯಾರ ಆಸ್ಥಾನದಲ್ಲಿದ್ರು ಇದನ್ನೆಲ್ಲ ಕೂಡ ನೋಡ್ಕೋಬೇಕು. ನೀವು ಇನ್ನೂ ಅಲ್ಬೇರೋನಿ ಇರ್ಬೋದು, ಅಮೀರ್ ಖುಸ್ರು ಇರ್ಬೋದು, ಅವ್ರ ಬಗ್ಗೆ ಸುಮಾರು ಒಂದು 10 ಪೇಜ್, ಒಂದು ಅಮೀರ್ ಖುಸ್ರು ಬಗ್ಗೆ ಒಂದು 5-6 ಪೇಜ್ ಇದೆ ಪ್ರಶ್ನೆಗಳೇ. ಓಕೆ, ಹಳೆಯ ಕ್ವಶನ್ ಪೇಪರ್ ಪ್ರಶ್ನೆ, ಅದೆಲ್ಲ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ 100 ಪ್ರಶ್ನೆ ಬಿಡಿಸೋದು ಸಮಯ ವೇಸ್ಟ್ ಮಾಡಬಾರ್ದು ಅಂತ ಫಾಸ್ಟ್ ಆಗಿ ಹೋಗ್ತೀನಿ. ತಾರಿಕಿ ಫಿರೋಜ್ ಶಾಹಿ ಅಂತ ಅಂದ ತಕ್ಷಣದಲ್ಲೇ ನಿಮಗೆ ತಲೆಗೆ ಹೋಗ್ಬೇಕು. ಆಮೇಲೆ ದಾರಾಶೂಕು ಮೊಘಲರಲ್ಲೇ ಅತ್ಯಂತ ಪ್ರಮುಖ ರಸ, ಅಂದರೆ ಗುಡ್ ಕ್ಯಾರೆಕ್ಟರ್ ಇರ್ತಕ್ಕಂಥ ರಸ. ಒಂದು ಮಜ್ಮಾವುಲ್ ಬಹರೇನ್, ಅದೊಂದು ಗೊತ್ತಾದರೆ ನಿಮಗೆ ಆರಾಮಾಗಿ ಹಾಕ್ಬಿಡ್ಬೋದು. ಓಕೆ, ಆನಂತರ ಅಬ್ದುಲ್ ಖಾದಿರ್ ಬದೌನಿ, ಜಿಯಾವುದ್ದೀನ್ ಭರಣಿಯನ್ನು ತೆಗೆದುಕೊಂಡಾಗ ತಾರಿಕಿ ಫಿರೋಜ್ ಶಾಹಿಯನ್ನು ನೀವು ಆರಾಮಾಗಿ ಹಾಕ್ಬೋದಾಗಿರ್ತಕ್ಕಂಥದ್ದು. ಓಕೆ, ತಾರಿಕಿ ಫಿರೋಜ್ ಶಾಹಿನ ಬರೆದಂಥದ್ದು. ಮಂತಕಾಬುಲ್ ತವಾರಿಕ್ ಬದೌನಿ ಬರೆದಂತಕ್ಕಂಥದ್ದು. ತಬ್ಕತಿ ನಸ್ರಿ ಬರೆದಕ್ಕಂಥದ್ದು. ಮಿನಾಜು ಸಿರಾಜ್ನ ತಬ್ಕತಿ ನಸ್ರಿ ಕೇಳಿದ್ದಾನೆ. ತಬ್ಕತಿ ನಸ್ರಿ ಬರೆದಂಥವನು ಯಾರು ಅಂತ ಕೇಳಿದ್ದಾನೆ ತುಂಬ ಸರ್ತಿ. ಮಿನಾಜು ಸಿರಾಜು ಯಾರ ಆಸ್ಥಾನದಲ್ಲಿದ್ದರು ಅಂತ ಕೇಳಿದ್ದಾನೆ. ಇಲ್ತಮಿಶ್ ಮತ್ತು ರಜಿಯಾ ಸುಲ್ತಾನರ ಆಸ್ಥಾನದಲ್ಲಿ ಬರ್ತಕ್ಕಂಥವನು ಮಿನಾಜ್ ಉಸು ಸಿರಾಜು. ಇಲ್ಲಿ ಮಿನಾಜಿ ಸಿರಾಜ್ ಅಂತ ಇದೆ, ಓದ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಕೆಳಗಡೆ ಕೂಡ ಹಾಕ್ಬಿಟ್ಟಿದ್ದೀನಿ ನೋಡಿ, ಆ ಪ್ರಶ್ನೆ ಅದು ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನೋಡಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. 36ನೇ ಪ್ರಶ್ನೆ ತೆಗೆದುಕೊಂಡಾಗ ಇಲ್ಲಿ ಬಾಕ್ಸ್ ಯಾವುದಕ್ಕೆ ಸಾರ್ ಅಂತ ಕನ್ಫ್ಯೂಸ್ ಆಗಬೇಡಿ. ಕ್ರಿಸ್ತಶಕ 712 ಸಿಂಧ್ ಮತ್ತು ಅರಬ್ರು ವಶಪಡಿಸಿಕೊಂಡ ಪರಿಣಾಮ. ಸಿಂಧನ್ನು ಅರಬ್ರು ವಶಪಡಿಸ್ಕೊತಾರೆ, ದಾಹಿರ್ನಿಂದ ವಶಪಡಿಸ್ಕೊಂಡಂಥ ಒಂದು ಪ್ರದೇಶ. ನಿಮಗೆ ಪಾಠ ಮಾಡಿಕೊಡ್ತೀನಿ PU ಕಾಲೇಜ್ ಲೆಕ್ಚರರ್ಗೆ. ಅಷ್ಟರಲ್ಲಿ ನಿಮಗೆ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎರಡೂ ಕೂಡ ಮಾಡಿಕೊಡ್ತೀನಿ. ಕರ್ನಾಟಕ ಹಿಸ್ಟ್ರಿ ಶಾರ್ಟ್ಲಿ ನಾನು ಇದನ್ನು ಯೂಟ್ಯೂಬ್ ಕ್ಲಾಸಸ್ಸನ್ನು ಮಾಡಿಕೊಡ್ತೀನಿ. ಒಂದೊಂದು ಚಾಪ್ಟರ್ ಪಾಠ ಮಾಡೋಕ್ಕೆ ಸುಮಾರು 10 ವಿಡಿಯೋ ಮಾಡಬೇಕಾಗುತ್ತೆ. ಅದನ್ನೆಲ್ಲ ನಾನು ಸಪ್ರೇಟಾಗಿ ಮಾಡಿಕೊಡ್ತೀನಿ. PU ಕಾಲೇಜ್ ಲೆಕ್ಚರ್ ಹೊರತಿಗೆ ಟ್ರೈ ಮಾಡ್ತೀನಿ ನಾನು ಅದನ್ನು ಮಾಡಿಕೊಡೋದಕ್ಕೆ. ಇಲ್ಲೆಲ್ಲ ಹಾಕಿದ್ದೀನಿ ನೋಡಿ. ಓಕೆ, ಕೀ ಆನ್ಸರ್ ಪರ್ಮಲ್ ದೇವಿ, ಸೂರತ್ ದೇವಿ, ಇದೆಲ್ಲ ಪ್ರಶ್ನೆಗಳು ರಿಪೀಟೆಡ್. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇದು ಆಪ್ಷನ್ ಡಿ, ಸಾಂಸ್ಕೃತಿಕ ವಿನಿಮಯ. ಒಂದು ನಿಮಿಷ, ಸಾರಿ, ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಈ ಕೆಳಗಿನ ಸಂಗತಿ 712 ಕ್ರಿಸ್ತಶಕದಲ್ಲಿ ಸಿಂಧನ್ನು ಅರಬ್ ವಶಪಡಿಸಿಕೊಂಡ ಪರಿಣಾಮ ಯಾವುದು ಆದುದಲ್ಲ ಅಂತ ಕೇಳಿದಾನೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಸಿಂಧ್ನಲ್ಲಿ ಗುಲಾಮಗಿರಿಯ ನಿರ್ಮೂಲನೆ, ಇನ್ನೆಲ್ಲವೂ ಕೂಡ ಆಗುತ್ತೆ. ಭಾರತದೊಂದಿಗೆ ಅರಬ್ಬರ ವ್ಯಾಪಾರ ಹೆಚ್ಚಾಗುತ್ತೆ. ಅರಬ್ಬರು ಸ್ಥಳೀಯ ಸಂಸ್ಕೃತಿಗಳೊಂದಿಗೆ ಸಂಯೋಜಿಸಲ್ಪಟ್ಟರು. ಸಾಂಸ್ಕೃತಿಕ ವಿನಿಮಯ ಸಂಭವಿಸಿತು. 3 ಸರಿಯಾದ ಉತ್ತರ. ಆಪ್ಷನ್ ಸಿ ರಾಂಗ್ ಇದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೇನೆ. ಸರ್ ಇದು ಹೆಂಗೆ ಸರ್ ಆನ್ಸರ್ ಮಾಡೋದು? ಮೊರೊಕ್ಕಾದ ಪ್ರವಾಸಿ ಇಬ್ನು ಬಟೂಟ ವಿವರಿಸಿದಂತೆ ದೆಹಲಿಯ 4 ನಗರಗಳು. ಪ್ರಶ್ನೆ ಹೊಸ್ತಿರ್ಬೋದು, ಆನ್ಸರ್ ಮಾಡೋದೇನು ದೊಡ್ಡದಲ್ಲ. ಇಬ್ನು ಬಟೂಟನ ಕೃತಿನ ನೋಡ್ಕೋಬೇಕು, ಅವನು ಎಲ್ಲಿಂದ ಬಂದ ನೋಡ್ಕೋಬೇಕು, ಯಾರ ಆಸ್ಥಾನಕ್ಕೆ ಬಂದಿದ್ದ ನೋಡ್ಕೋಬೇಕು, ದೆಹಲಿಯ ನ್ಯಾಯಾಧೀಶ ಆಗಿದ್ದು ಇಂಪಾರ್ಟೆಂಟು. ಆಮೇಲೆ ಚೀನಾಗೆ ರಾಯಭಾರಿಯಾಗಿ ಹೋಗಿದ್ದನ್ನು ನೋಡ್ತೀವಿ. ಮೊಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಬಂದಂಥದ್ದು. ಅದೆಲ್ಲರದ ಜೊತೆಗೆ ಇಲ್ಲಿ ದೆಹಲಿಯ 4 ನಗರಗಳು ಅಂದಾಗ ಆಗ್ರಾ, ಮೆಹರೌಲಿ ಡೆಲ್ಲಿಯಲ್ಲೇ ಬರ್ತಕ್ಕಂಥದ್ದು. ಶಹಜಹಾನಾಬಾದ್, ಓಕೆ ಡೆಲ್ಲಿಯಲ್ಲಿ. ಆಗ್ರಾ ನೀವು ತೆಗೆದುಕೊಂಡಾಗ
ಆಪ್ಷನ್ ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಸಿಗೆ ಬನ್ನಿ, ಅಲ್ಲಿ ಅಜ್ಮೀರ್ ಹೇಳ್ತಾ ಇದ್ದಾನೆ, ಆರಾಮಾಗಿ ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಹಾಗೆ ಬನ್ನಿ, ಸಂಬಾಲ್, ಅಲಿಗಢ್, ಬದಾಯೂನ್ ಅವುಗಳನ್ನೆಲ್ಲ ಡಿಲೀಟ್ ಮಾಡ್ಬೋದು. ದೆಹಲಿ ಅದು ಕಾಮನ್ ಆಗಿರ್ತಕ್ಕಂಥದ್ದು. ಸಿರಿನಗರ ಅಥವಾ ಸಿರಿ ಯಾರು ಬಿಲ್ಡ್ ಮಾಡಿದಂಥದ್ದು ಅಂತ ಕೇಳಿದಾನೆ ಪ್ರಶ್ನೆ ಬಂದಿದೆ ಆಲ್ರೆಡಿ. ಅಲಾವುದ್ದೀನ್ ಖಿಲ್ಜಿ. ತುಘಲಕಾಬಾದ್, ಓಕೆ, ತುಘಲಕಾಬಾದನ್ನು ಮೊಹಮ್ಮದ್ ಬಿನ್ ತುಘಲಕ್ ಅಥವಾ ಗಿಯಾಸುದ್ದೀನ್ ತುಘಲಕ್ ಕೇಳ್ತಾನೆ. ನಿಮಗೆ ಅದು ತುಂಬ ಸರ್ತಿ ರಿಪೀಟೆಡ್ ಪ್ರಶ್ನೆ. ತುಘಲಕಾಬಾದ್, ಓಕೆ, ಗಿಯಾಸುದ್ದೀನ್ ತುಘಲಕ್ ಬಿಲ್ಡ್ ಮಾಡಿದಂಥದ್ದು. ದೆಹಲಿಯ ಒಂದು ಸಣ್ಣ ನಗರ. ಸಿರಿನಗರ ಕೂಡ ಹಾಗೆ ಜೌನ್ಪನ ಇವೆಲ್ಲವೂ ಕೂಡ ದೆಹಲಿಯಲ್ಲಿ ಬರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ತುಂಬ ಇಂಡೆಪ್ ನೋಡ್ಕೊಳ್ಳಿ. ನಿಮ್ಮನ್ನ ಹಾಳು ಮಾಡೋಂತಹ ಎಕ್ಸಾಮಲ್ಲಿ ಕೈ ಕೊಡ್ತಕ್ಕಂಥ 2 ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಮಿಡ್ವಲ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ, ಇವೆರಡೂ ಕೂಡ ಡೇಂಜರೇ ನಿಮಗೆ. ಹಾಗಾಗಿ ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್, ಚಾಚನಾಮ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ದಾರೆ. ಪರ್ಷಿಯನ್ ಭಾಷೆಯಲ್ಲಿದೆ. ಕನ್ಫ್ಯೂಸ್ ಆಗಬೇಡಿ. ಪರ್ಷಿಯನ್ ಭಾಷೆಯಲ್ಲಿರೋದನ್ನು ಮತ್ತೆ ಅರೇಬಿಕ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿರೋದನ್ನು ಕೂಡ ನೋಡ್ತಾ ಹೋಗ್ತೀವಿ. ಹಾಗಾಗಿ ಆನ್ಸರ್ ಪರ್ಷಿಯನ್ ಭಾಷೆ. 38 ಕ್ವಶನ್ ನೋಡಿ. ಚಾಚನಾಮದ ಮೇಲೆ 2 ಪ್ರಶ್ನೆ ಆಯಿತು. ಒಂದು ಒಂದಿಸಿ ಬರೆಯರಲ್ಲಿ ಬಂತು, ಒಂದು ಇಲ್ಲಿ ಬಂತು. 7ನೇ ಶತಮಾನದ ಒಂದು ಕೃತಿ. ಓಕೆ, ನಿಮಗೆ ಈ ಪುಸ್ತಕ ಬೇಕಂತಂದರೆ ಕೆಳಗಡೆ ಫೋನ್ ನಂಬರ್ ಇರುತ್ತೆ. ಆ ಫೋನ್ ನಂಬರ್ಗೆ ಕರೆ ಮಾಡಿ ಪುಸ್ತಕವನ್ನು ನೀವು ತರಿಸ್ಕೊಬೋದು. ಅನಂತರ ಮಾರ್ಕೆಟಲ್ಲಿ ಎಲ್ಲ ಕಡೆ ಲಭ್ಯ ಇದೆ. 944 ಪೇಜ್ ಬುಕ್ಸ್ ಇರ್ತಕ್ಕಂಥದ್ದು. ಅಷ್ಟು ಈಸಿಯಾಗಿ ಓದಿ ಅರಸ್ಕೊಳ್ಳೋಂಥ ಪುಸ್ತಕ ಅಲ್ಲ. ತುಂಬಾ ಸ್ಟ್ರಾಂಗ್ ಇರ್ತಕ್ಕಂಥ ಪುಸ್ತಕ. ಚೆನ್ನಾಗಿ ಓದಿ. ನಿಮಗೆ ಬರೀ ಕ್ವಶನ್ಸ್ ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಷನನ್ನು ಓದ್ಕೊಂಡ್ರೆ ಯಾವ ಆಥರ್ ಬುಕ್ಕು ಸದ್ಯಕ್ಕೆ ನೆಸೆಸಿಟಿ ಇಲ್ಲ ಅಂತ ಅನ್ಕೊತೀನಿ ಈ ಪೇಪರ್ ನೋಡ್ಕೊಂಡಾಗ. ಬಟ್ ಡಿಸ್ಕ್ರಿಪ್ಷನ್ ಸಮೇತ ಓದ್ಕೊಂಡು ನೀವು ಆಥರ್ ಬುಕ್ಕಲ್ಲಿ ಏನಿರುತ್ತೋ ಇದರಲ್ಲಿ ಇಲ್ದಿದ್ದನ್ನು ಅದನ್ನು ಹ್ಯಾಡ್ ಮಾಡ್ಕೊತ ಓದ್ಕೊತ ಹೋಗಿ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದಲ್ಲಿ ಇಕ್ತಾ ವ್ಯವಸ್ಥೆಯನ್ನು ಪರಿಚಯಿಸಿದವನು ಇಲ್ತಮಿಷ್. ಅದ್ರ ಬಗ್ಗೆ ಸುಮಾರು 10 ಕ್ವಶನ್ ಆಗಿದೆ. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಹಾಕಿದೆ ನೋಡಿ. KS ಆಪ್ಷನ್ 1998 ಒಂದು ಹಾಕಿದ್ದಾರೆ ನಮ್ಮ ಹುಡುಗ. ಇಕ್ತಾ ವ್ಯವಸ್ಥೆ ಜಾರಿಗೆ ತಂದ ದೆಹಲಿಯ ಸುಲ್ತಾನ. KS ಆಪ್ಷನಲ್ ಪೇಪರ್ ಅಂದರೆ ಕೆಲವರಿಗೆ ಗೊತ್ತೇ ಇಲ್ಲ ಆಪ್ಷನಲ್ ಪೇಪರ್ ಯಾವಾಗಿತ್ತು ಸರ್ ಅಂತ. 2021ಗಿಂತ ಮುಂಚೆ KS ಆಪ್ಷನಲ್ ಒಂದಿರ್ತಿತ್ತು, GK ಒಂದಿರ್ತಿತ್ತು. ಅದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇಕ್ತಾ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಇಲ್ತಮಿಷ್. ಓಕೆ, ಅದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್, ಕಾವ್ಯ ಮತ್ತು ತತ್ವಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದಂಥ ಪರ್ಷಿಯನ್ ಕವಿ ಶಿರಾಜ್ನನ್ನು ಪೋಷಿಸಿದ ಬಹುಮನಿ ಸುಲ್ತಾನ ಯಾರಪ್ಪ ಅಂದರೆ ಮಹಮ್ಮದ್ ಶಾ III. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಇದಾದ್ಮೇಲೆ ಸುಲ್ತಾನರ ಅವಧಿಯಲ್ಲಿ ದೇವಪ್ರಭುತ್ವದ ರಾಜ್ಯದ ಸಿದ್ಧಾಂತವನ್ನು ಅಥವಾ ರಾಜತ್ವ ಸಿದ್ಧಾಂತವನ್ನು ಪ್ರತಿಪಾದಿಸ್ತವ್ರು ಯಾರು ಅಂತಕ್ಕಂಥದ್ದನ್ನು ಇವರು ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. 1, 2, 3 ಸರಿಯಾದ ಉತ್ತರ ಆಗಿರುತ್ತೆ. KS ಲಾಲ್, UN ದಿನ, RP ತ್ರಿಪಾಠಿ. ಇದ್ರ ಬಗ್ಗೆ ಹೆಚ್ಚಿನ ಕಾನ್ಸೆಪ್ಟ್ ನನಗೂ ಇಲ್ಲ. ಇದು ಎಕ್ಸಾಮಲ್ಲಿ ಬಂದಿರೋದನ್ನು ನೋಡ್ತಾ ಇರ್ತಕ್ಕಂಥದ್ದು. ಬಲ್ಬನ್ ಇದನ್ನೆಲ್ಲ ರಾಜತ್ವ ಸಿದ್ಧಾಂತ, ಆನಂತರ ಜಿಲ್ಲಾ ಇಲಾಯಿ ಇವನ್ನೆಲ್ಲ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಇದು ಪ್ರಶ್ನೆಗೆ ನನಗೆ ಆನ್ಸರ್ ಗೊತ್ತಾಗಿಲ್ಲ. ಇದು ಡಿಪಾರ್ಟ್ಮೆಂಟ್ ಅವ್ರು ಆನ್ಸರ್ ಬಿಟ್ಟಾಗ ನೋಡ್ಕೊಡ್ರಪ್ಪ. ನೆಕ್ಸ್ಟ್, ಸುಲ್ತಾನರ ಆಳ್ವಿಕೆ ಅಡಿಯಲ್ಲಿ ಸುಲ್ತಾನರ 2 ರಾಜಕರ್ತವ್ಯಗಳು ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಇದು ಸ್ವಲ್ಪ ಕಷ್ಟ ಆಯಿತು. ಆಪ್ಷನ್ 4 ಅನ್ನು ನಾವು ಆನ್ಸರನ್ನು ತೆಗೆದುಕೊಂಡಾಗ 2 and 4 ಸರಿಯಾದ ಉತ್ತರ ಆಗುತ್ತೆ. ಜಹಾಂದಾರಿ ಅಂಡ್ ಶರಿಯಾ. ಇದನ್ನು ನಾನು 100% ಇಲ್ದಲೇ ಇರೋದ್ರಿಂದ ಹಾಕಿಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನೀವು ಒಂದು ಸರ್ತಿ ನೋಡ್ಕೊಳ್ಳಿ. ಓಕೆ, ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ನೀವು ಇದನ್ನು ಸರಿಯಾದ ಉತ್ತರ ಹಾಕೋಬಹುದು. ಯಾವುದು ಆಪ್ಷನ್ ಬಿ 2 and 4 ಶರಿಯಾ ಅಂಡ್ ಜಹಾಂದಾರಿಯನ್ನು ಹಾಕೋಬಹುದು. ಓಕೆ, ಯಾಕೆಂದರೆ ಅದು ಕ್ಲಾರಿಟಿ ಇಲ್ದಿದ್ದಕ್ಕೋಸ್ಕರ ನಾನು ಮೆನ್ಷನ್ ಮಾಡಿಲ್ಲ ಆನ್ಸರ್ ಅಷ್ಟೇ. ಸುಲ್ತಾನರ ಆಳ್ವಿಕೆ ಅಡಿಯಲ್ಲಿ ರಾಜ್ಯದ ಭೂಮಿಯನ್ನು ಬಳಸಿದ್ದ ಪದ. ಇದಕ್ಕೆ ಡಿಸ್ಕ್ರಿಪ್ಷನ್ ಇದೆ ಬುಕ್ಸಲ್ಲಿ. ನಾನು ಸಿಂಪಲ್ ಆಗಿದೆಯಲ್ಲ ಅಂತ ಅದನ್ನು ಕೆಳಗಡೆ ಹಾಕಕ್ಕೆ ಹೋಗಿಲ್ಲ. ಕಲೀಸಾ ಭೂಮಿ, ಸರ್ಕಾರದ ಭೂಮಿಯನ್ನು ಏನಂತ ಹೇಳಿ ಕರಿತಾ ಇರ್ತಾರೆ, ಕಲೀಸಾ ಭೂಮಿ. ನಿಮಗೆ ಗೊತ್ತಿರಬೇಕು, ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನಪ್ಪ ಅಂತಂದರೆ ಈ ಇನಾಮ್ ಭೂಮಿ ಏನಿತ್ತು, ಇನಾಮ್ ಭೂಮಿಯನ್ನು ವಶಪಡಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ. ಅಂದರೆ ಇನಾಮ್ ಭೂಮಿ ಅಂತಂದರೆ ಮಠಮಾನ್ಯಗಳಿಗೆ, ಬ್ರಾಹ್ಮಣರಿಗೆ, ಆನಂತರ ಅಗ್ರಹಾರಗಳಿಗೆ ಕೊಟ್ಟಂತಹ ದತ್ತಿ ಭೂಮಿ ಏನಿತ್ತು ಅದನ್ನು ಇನಾಮ್ ಅಂತ ಹೇಳಿ ಕರಿತೀವಿ. ಅದನ್ನು ಸರ್ಕಾರದ ಭೂಮಿಯಾಗಿ ಪರಿವರ್ತಿಸ್ತಿದ್ರು. ಇವನ್ನೆಲ್ಲ ಓದ್ಕೋಬೇಕು, ಆಗ ನಿಮಗೆ ಅರ್ಥ ಆಗುತ್ತೆ. ಅದು ಈಸಿ ಇದೆ ಪ್ರಶ್ನೆ, ಆನ್ಸರ್ ಹಾಕ್ಬೋದು. ಕಲೀಸಾ ಭೂಮಿ. ನೆಕ್ಸ್ಟ್, ಇದು ಅಷ್ಟೇ, ಇದೆಲ್ಲವೂ ರಿಪೀಟೆಡ್. ನಾನು ಸಿಂಪಲ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಕೆಳಗಡೆ ಹಾಕಿಲ್ಲ ಅಷ್ಟೇ. ಇದೆಲ್ಲ ಆಗ್ತಾ ಹೋದರೆ 60-62 ಪ್ರಶ್ನೆ ಕವರ್ ಆಗಿದೆ ನಿಮಗೆ. ಓಕೆ, ಕರಾಜ್ ಇದು ನೋಡಿ 2012 ಪ್ರಶ್ನೆ ಆಗಿತ್ತು. 2012 PU ಕಾಲೇಜ್ ಪ್ರಶ್ನೆ. ಕರಾಜ್ 1/10 ಯಾರ ಕಾಲದಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು. ಫಿರೋಜ್ ಶಾ ತೊಗಲಕನ ಕಾಲದಲ್ಲಿ ಬರ್ತಾ ಇರ್ತಕ್ಕಂಥದ್ದು 1/10. ಇದು ಭೂ ತೆರಿಗೆ ಆಗಿರುತ್ತೆ. ಗರಿ ತೆಗೆದುಕೊಂಡಾಗ ನೀವು ಮನೆ ತೆರಿಗೆ ಅಂತಕ್ಕಂಥದ್ದು. ಇವೆರಡು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಹಾಕ್ಬೋದಾಗಿತ್ತು. ಓಕೆ,
ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗುತ್ತೆ. ತಲೆ ಉಪಯೋಗಿಸಿದ್ರೆ ಇದೇನು ಕಷ್ಟ ಅಲ್ಲ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಇವೆಲ್ಲ ಕಾಲಾನುಕ್ರಮದಲ್ಲಿ ಜೋಡಿಸಿ ಕೃಷ್ಣ ದೇವರಾಯ, ದೇವರಾಯ ಫಸ್ಟ್, ವಿಜಯರಾಯ. ದೇವರಾಯ ಫಸ್ಟ್ ಬರ್ತಾನೆ, ವಿಜಯರಾಯ ಅನಂತರ ಬರ್ತಾನೆ, ಎರಡನೇ ದೇವರಾಯ. ಇವರೆಲ್ಲ ಸಂಗಮ ವಂಶದ ಅರಸರುಗಳು ಬರ್ತಾರೆ. ಸಂಗಮ ವಂಶ ಆದಮೇಲೆ ಬರ್ತಕ್ಕಂಥದ್ದು ತುಳುವ, ಆಮೇಲೆ ಸಾಳ್ವ ಬರ್ತಕ್ಕಂಥದ್ದು. ಇಲ್ಲಿ ಸಂಗಮ ಮತ್ತು ಸಾಳ್ವ ಸಂಗಮ ಮತ್ತು ಸಾಳ್ವ ವಂಶದ ಬಗ್ಗೆ ನಿಮಗೆ ಪ್ರಶ್ನೆನ ಸಾಳ್ವ ಸ್ಕಿಪ್ ಮಾಡಿಬಿಟ್ಟು ಸೀದಾ ತುಳುವಕ್ಕೆ ಹೋಗಿದ್ದಾನೆ. ತುಳುವ ಕೃಷ್ಣರಾಯ, ದೇವರಾಯ, ಇನ್ನು 3 ಜನರು ಕೂಡ ಸಂಗಮರಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಇದನ್ನು ಬರಿತಾ ಇದ್ದೆ, ಬುಕ್ಸ್ ಬರಿಬೇಕಾದ್ರೆ ತುಂಬ ಖುಷಿ ಕೊಟ್ಟಂಥದ್ದು. ಓಕೆ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಟ್ ಇರ್ಬೋದು, ಪ್ರತಿಯೊಂದು ಲಿಟ್ರೇಚರ್ ಇರ್ಬೋದು. ಲಿಟ್ರೇಚರ್ ಪಾರ್ಟಲ್ಲಿ ನಾವು ಎಷ್ಟೆಲ್ಲ ಕಲಿಬೇಕು ಅಂತ ನೋಡಬೇಕಾಗುತ್ತೆ. ಲಿಟ್ರೇಚರ್ ಪಾರ್ಟ್ ನಿಮಗೆ ಹೆಚ್ಚು ಕಡಿಮೆ 5ರಿಂದ 7ರಿಂದ 8 ಪೇಜ್ ಆಗಿದೆ ನಾನು ಬರೆದಿರ್ತಕ್ಕಂಥದ್ದು. ಅದನ್ನು ಶಾರ್ಟ್ಲಿ ಬುಕ್ಸ್ ಇನ್ನೊಂದು 3 ಮಂತ್ಸಲ್ಲೆಲ್ಲ ಕೊಟ್ಬಿಡ್ತೀನಿ. ಕರ್ನಾಟಕ ಹಿಸ್ಟ್ರಿ ತುಂಬ ಅದ್ಭುತವಾಗಿ ಬಂದಿದೆ. ಓಕೆ, ನೋಡೋಣ. ನೆಕ್ಸ್ಟ್, ವಾಸ್ತುಶಿಲ್ಪದ ಸ್ಮಾರಕಗಳನ್ನು ಕಾಲಾನುಕ್ರಮದಲ್ಲಿ ಬರಿಬೇಕು. ಇದನ್ನು ಯಾರ್ಯಾರ ಕಾಲದಲ್ಲಿ ಬಿಲ್ಟ್ ಮಾಡಿದ್ರು ಅಂತ ನೀವು ತಲೆಗೆ ಹಾಕೊಂಡ್ರೆ ನೀವು ಕಾಲಾನುಕ್ರಮದಲ್ಲಿ ಬರೆಯೋದೇನು ದೊಡ್ಡ ಇಶ್ಯೂ ಆಗಲ್ಲ. ಬುಲಂದ್ ದರ್ವಾಜ ಇದನ್ನು ಯಾರು ಬಿಲ್ಡ್ ಮಾಡಿದ್ರು ಅಂತ ಬೇಕಾಗುತ್ತೆ. ಫತೇಪುರ್ ಸಿಕ್ರಿಯಲ್ಲಿ ಅಕ್ಬರ್ ಬಿಲ್ಡ್ ಮಾಡಿದಂಥದ್ದು. ತಾಜ್ ಮಹಲ್ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಸಿಮಿಲರ್ ಆಗಿರ್ತಕ್ಕಂಥದ್ದು. ಹುಮಾಯೂನ್ ಸಮಾಧಿ ಆಕ್ಚುಲಿ ಹುಮಾಯೂನ್ ಹೆಂಡತಿ ಬಿಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಕ್ಬರ್ನ ಕಾಲದಲ್ಲಿ ಅದು ಪೂರ್ಣ ಆಗುತ್ತೆ. ಹುಮಾಯೂನ್ ಸಮಾಧಿ ಆದಮೇಲೆ ನಮಗೆ ಬುಲಂದ್ ದರ್ವಾಜ ಬರಬೇಕಾಗಿರ್ತಕ್ಕಂಥದ್ದು. ಅದಾದಮೇಲೆ ಪುರಾಣ ಕಿಲಾ ಯಾರ್ದು ಸಾರ್ ಅಂತಕ್ಕಂಥದ್ದು ತೆಗೆದುಕೊಂಡಾಗ ಶೇಷಾಸೂರಿ ಸಂಬಂಧಪಟ್ಟಂಥದ್ದು ಪುರಾಣ ಕಿಲಾ. ಓಕೆ, ಅದನ್ನು ಬೇರೆ ಕಡೆ ಇತ್ತು. ಆಮೇಲೆ ತಾಜ್ ಮಹಲ್ ನಿಮಗೆ ಗೊತ್ತಿದೆ. ಅದನ್ನು ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಮನ್ಸಬ್ದಾರಿ ಪದ್ಧತಿ. ಇದು PU ಕಾಲೇಜ್ ಲೆಕ್ಚರರ್ 2018 ಪ್ರಶ್ನೆ ರಿಪೀಟ್. ಓಕೆ, ಅದರ ಜೊತೆಗೆ ಈ ವರ್ಷ ಆದಂಥ AEI RPC. ನೀವು ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಲಾಸ್ಟ್ PU ಕಾಲೇಜ್ ಲೆಕ್ಚರರ್ KSET ಪುಸ್ತಕಗಳನ್ನ ಓದ್ಕೊಂಡಿದ್ರೆ ಮಿನಿಮಮ್ 10ರಿಂದ 12 ಕ್ವಶನ್ ರಿಪೀಟ್ ಆಗಿದೆ. ನೋಡಿ, 113ನೇ ಪ್ರಶ್ನೆ ಕೆಳಗಡೆ ಅದೇ ಇದೆ. ಮನ್ಸಬ್ದಾರಿ ಪದ್ಧತಿಯ ಅಕ್ಬರ್ನಿಂದ ಪರಿಚಯಿಸಲ್ಪಟ್ಟಿದ್ದು ಮನ್ಸಬ್ದಾರರು. PU ಕಾಲೇಜ್ ಲೆಕ್ಚರರ್ ಪ್ರಶ್ನೆ ಕೇಳಿದ್ದಾನೆ. ಸಿವಿಲ್ ಮತ್ತು ಮಿಲಿಟರಿ ಉನ್ನತ ಅಧಿಕಾರಿಗಳು. ಇಲ್ಲೂ ಅದೇ ಇರೋದು. ಮನ್ಸಬ್ದಾರಿ ಪದ್ಧತಿ ಅಂದರೆ ಮಿಲಿಟರಿ ಸೇವೆ ಮತ್ತು ನಾಗರಿಕ ಆಡಳಿತವನ್ನು ಒಂದಾಗಿ ಸಂಯೋಜಿಸಲಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮನ್ಸಬ್ದಾರರ ಬಗ್ಗೆ ಒಂದು 20 ಕ್ವಶನ್ ಇದೆ ಹಳೆ ಪೇಪರೆಲ್ಲ ತೆಗೆದುಕೊಂಡಾಗ ನೋಡ್ಕೊಳ್ಳಿ. ಈ ವರ್ಷ ಆಲ್ರೆಡಿ ಪ್ರಶ್ನೆ ಬಂದಿತ್ತು, ರಿಪೀಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇದು ನನಗೆ ಸರಿಯಾದ ಉತ್ತರ ಅಂತ ನಾನು ಹಾಕಿದ್ದೀನಿ. ನಿಮಗೆ ಯಾವುದು ಸರಿಯಾಗಿರುತ್ತೆ ಅದನ್ನು ಕೀ ಆನ್ಸರ್ನ ಬಿಟ್ಟ ನೋಡ್ಕೊಳ್ಳಿ. ನಾನು ಸ್ವಲ್ಪ ಡೆಫಿನೇಷನ್ ಕೊಟ್ಬಿಡ್ತೀನಿ. ಇದಕ್ಕೆ ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ. ಪ್ರತಿಪಾದನೆಯೇ ಅಕ್ಬರ್ ಉದಾರ ಧಾರ್ಮಿಕ ನೀತಿಯನ್ನು ಅನುಸರಿಸಿದ್ದ, ಅದರ ಬಗ್ಗೆ ನೋಡುವುದು. ಆಪ್ಷನ್ ಎ ಪ್ರತಿಪಾದನೆಯೇ ಕರೆಕ್ಟ್ ಆಗಿದೆ. ಕಾರಣ, ಅಕ್ಬರ್ ಸ್ವತಃ ಧರ್ಮನಿಷ್ಠ ಸುನ್ನಿ ಮುಸ್ಲಿಂ. ಇದು ಎಲ್ಲಿವರೆಗೆ ಇವನು ಸ್ವತಃ ಧರ್ಮನಿಷ್ಠ ಸುನ್ನಿ ಮುಸ್ಲಿಂ ಆಗಿದ್ದ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್. 1575 ಒಳಗಡೆ ಡ್ಯೂರೇಷನ್ವರೆಗೂ ಕೂಡ ಅವನು ಅಪ್ಪಟ ಸುನ್ನಿ ಮುಸಲ್ಮಾನ್. ಪ್ರತಿದಿನ ಆತ ಮೆಕ್ಕಾ ಕಡೆ ಮುಖ ಮಾಡಿ ಎತ್ತರವಾದ ಜಗದಿಯ ಮೇಲೆ ಕೂತು ನಮಾಜನ್ನು ಮಾಡ್ತಿದ್ದಂಥವನು. ಅದು ಆದಮೇಲೆನೋ ಅಥವಾ ಅದರಿಂದೇನೋ ಅದು ನಮಗೆ ಡೌಟ್ ಇರೋದು. ಅಕ್ಬರ್ ಸ್ವತಃ ಧರ್ಮನಿಷ್ಠ ಸುನ್ನಿ ಮುಸ್ಲಿಂ ಅನ್ನೋದ್ರಲ್ಲಿ 2 ಡೌಟ್ ಇಲ್ಲ. ಅವನು ಯಾವ ಬೇಸ್ ಮೇಲೆ ಎತ್ತಿದ್ದಾನೆ ಅದು ಇಂಪಾರ್ಟೆಂಟು. ಅವನು 1575 ಹಿಂದೆ ಆದರೆ ಎ ಮತ್ತು ಆರ್ ಎರಡೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಆದರೆ ಸರಿಯಾದ ವಿವರಣೆ ಅಲ್ಲ, ಅದನ್ನು ಆನ್ಸರ್ ಆಗಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. 50ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಮೊಘಲ್ ಸಾಮ್ರಾಜ್ಯದ ಅವನತಿ ಒಂದು ಕಾರಣವೆಂದರೆ ಜಾಗೀರ್ದಾರ್ ಬಿಕ್ಕಟ್ಟು. ಇದು ಕಾರಣ 6 ತೆಗೆದುಕೊಂಡಾಗ ಇದು ಮನ್ಸಬ್ದಾರರಿಗೆ ನಿಯೋಜನೆಗೆ ಬೇಕಾದ ಆದಾಯ ಮತ್ತು ಅದರ ಲಭ್ಯತೆಗೆ ನಡುವೆ ಹೆಚ್ಚುತ್ತಿದ್ದ ಅಂತರದಿಂದ. ಆಪ್ಷನ್ ಎ ಸರಿಯಾದ ಉತ್ತರ. ಎ ಮತ್ತು ಆರ್ ಎರಡೂ ಸರಿ. ಆರ್ಗೆ ಎ ಸರಿಯಾದ ವಿವರಣೆ ಆಗಿದೆ. ನೋಡಿ, ಮೊನ್ನೆ ಆದಂಥ KRIDL SDA ಪ್ರಶ್ನೆಯಲ್ಲಿ ಕೂಡ ಸೇಮ್ ಕೇಳಿದ್ದಾನೆ. ಅದಾದಮೇಲೆ ಇನ್ನೂ 2-3 ಪ್ರಶ್ನೆ ಸೇಮ್ ಪ್ರಶ್ನೆ ಕಟ್ ಕಾಪಿ ಪೇಸ್ಟ್ ಆಗಿದೆ. ಅದಕ್ಕೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೋಬೇಕು. ವಿತ್ ಡಿಸ್ಕ್ರಿಪ್ಷನ್ಸ್ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋಣ. 51ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಕೆಳಗೆ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಕೇಳಿದ್ದಾನೆ. ಶೇಷನ ಸಮಾಧಿ, ಶೇಷಾಸೂರಿ ಸಮಾಧಿ. ಶೇಷಾಸೂರಿ ಸಮಾಧಿ ಎಲ್ಲಿದೆ ಅಂತ ಕೇಳಿದ್ದಾನೆ. ಓಕೆ, ಪಂಚಮಹಲ್ ಸಿಕಂದ್ರ, ಅಕ್ಬರ್ನ ಸಮಾಧಿ ಸಸಾರಾಮ್, ಹುಮಾಯೂನ್ನ ಸಮಾಧಿ ಫತೇಪುರ್ ಸಿಕ್ರಿ. ಸರಿಯಾದದನ್ನು ಆಯ್ಕೆ ಮಾಡಿ. ನೋಡಿ, ಶೇಷ ಸಮಾಧಿ ಶೇಷಾಸೂರಿದು ಸಸಾರಾಮ್ ಬರುತ್ತೆ. ಅಕ್ಬರ್ನ ಸಮಾಧಿ ಸಿಕಂದ್ರಾದಲ್ಲಿ ಬರುತ್ತೆ.
ಹುಮಾಯೂನ್ ಸಮಾಧಿ ಫತೇಪುರ್ ಸಿಕ್ರಿ. ಓಕೆ, ಫತೇಪುರ್ ಸಿಕ್ರಿ ಸರ್. ಹುಮಾಯೂನ್ ಗೋರಿ ಇರ್ತಕ್ಕಂಥದ್ದು ಮತ್ತೆ ಡೆಲ್ಲಿ ಅಲ್ವಾ ಸರ್? ಓಕೆ, ಇದನ್ನು ನಾನು ಇನ್ನೊಂದು ಸರ್ತಿ ಕ್ರಾಸ್ ವೆರಿಫೈ ಮಾಡ್ತೀನಿ. 100% ಇದೆ. ಯಾವುದು ಆಪ್ಷನ್ ಡಿನೇ ಆನ್ಸರ್ ಇರುತ್ತೆ. ನೋಡ್ಕೊಳ್ಳೋಣ. ಶೇರ್ಷಾ ಸಮಾಧಿ ಸಾಸಾರಾಮ್ನಲ್ಲಿ ಬರುತ್ತೆ, ಬಿಹಾರದ ಸಾಸಾರಾಮ್ನಲ್ಲಿ. ಅಕ್ಬರ್ನ ಸಮಾಧಿ ಸಿಕಂದ್ರದಲ್ಲಿ ಬರುತ್ತೆ. ಪಂಚಮಹಲ್ ಒಂಚೂರು ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ. ಪಂಚಮಹಲ್ ಮತ್ತು ಹುಮಾಯೂನ್ ಸಮಾಧಿ ಇದನ್ನು ನೋಡ್ಕೊಂಡಿರಪ್ಪ. ನಾನು ಒಂದ್ಸಲ ಕ್ಲಾರಿಟಿ ಕೊಡ್ತೀನಿ. ನನ್ನ ಪ್ರಕಾರ ಡಿ ಹಾಕಿದ್ದೆ. ನೋಡೋಣ, ನೋ ಪ್ರಾಬ್ಲಮ್. ನೆಕ್ಸ್ಟ್ ನೋಡೋಣ. 52ನೇ ಪ್ರಶ್ನೆ. ಇದು 3 ಸಲ ರಿಪೀಟ್ ಆಗಿದೆ. ಸೇಮ್ ಕ್ವಶನ್, ಕಟ್ ಕಾಪಿ ಪೇಸ್ಟ್. IAS ಆಪ್ಷನಲ್ 1995, 1996 ಮತ್ತೆ ಇತರೆ ಎಲ್ಲ ಕಡೆನೂ ಬಂದಿದೆ. ಪ್ರತಿಪಾದನೆಯೇ ಜಹಾಂಗೀರ್ ಆಳ್ವಿಕೆಯಲ್ಲಿ ಮೊಘಲ್ ಚಿತ್ರಕಲೆ ಪರಾಕಾಷ್ಠೆಯನ್ನು ತಲುಪಿತ್ತು. 100% ಇದೆ. ದಸವಂತ್ ಮತ್ತು ಬಸವನ್ ಜಹಾಂಗೀರ್ನ ಆಸ್ಥಾನಕ್ಕೆ ವಾಸಿಸಿದ ಇಬ್ಬರು ಪ್ರಸಿದ್ಧ ಚಿತ್ರಕಾರರು. ನೋಡಿ, ಇವರಿಬ್ಬರು ಹೆಸರು ಹೊಸದಾಗಿ ಬಂದು ಕೇಳ್ತಾ ಇದೀವಿ ನಾವು, ಎಲ್ಲೂ ಇರಲಿಲ್ಲ. ಬಟ್ ವನಾಸ್ಥಾನದಲ್ಲಿ ಇದ್ದಂಥವ್ರೆ. ಹಾಗಾಗಿ ಎ ಮತ್ತು ಆರ್ ಎರಡೂ ಸರಿ. ಆರ್ಗೆ ಎ ಸರಿಯಾದ ಉತ್ತರ ಕೂಡ ಆಗಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಬಿಷನ್ ದಾಸ್ ನಮಗೆ ತುಂಬಾ ಫೇಮಸ್ ಆಗಿದ್ದ. ಮನೋಹರ್, ಅಬ್ದುಲ್ ಹಸನ್, ಮನ್ಸೂರ್, ಗೋಪಾಲ್ ದಾಸ್, ಬಿಷನ್ ದಾಸ್, ಮೊಹಮ್ಮದ್ ನಾದೀರ್ ಇವರೆಲ್ಲರೂ ಕೂಡ ಅವ್ರ ಕಾಲದಲ್ಲಿ ನೋಡ್ತೀವಿ. ಇವೆರಡು ಹೊಸ ಹೆಸರಿಟ್ಟಾಗ ನಾವು ಏನಪ್ಪ ಮಾಡ್ಬೇಕಂದ್ರೆ ಈಗ ಇಂಡೆಪ್ತ್ ಆಗಿ ನೋಡ್ಕೋಬೇಕಾಗಿದೆ ಅಷ್ಟೇ. 53ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇದು ಪ್ರಶ್ನೆ ಡೌಟ್ ಇದೆ, ಹಾಗಾಗಿ ಆನ್ಸರ್ ಇದನ್ನ ನಾನು ಹಾಕಿಲ್ಲ. ಅದು ನಮ್ಮ ಹುಡುಗ ಸುಮ್ಮನೆ ಅದು ಬಾಕ್ಸ್ ಹಾಕಿದ್ದಾನೆ 2ಕ್ಕೆ. ಇದು ಆನ್ಸರ್ ನನಗೆ ಗೊತ್ತಿಲ್ಲಪ್ಪ. ನೆಕ್ಸ್ಟ್ ನೋಡೋಣ. ಜೈಸಿಂಗ್ ಪುರಂದರ ಕೋಟೆಯನ್ನು ಏಕೆ ಮುತ್ತಿಗೆ ಹಾಕಿದನು ಅಂತಕ್ಕಂತಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಅದು ಬೇಜಾನ್ಸಲ್ಲಿ ರಿಪೀಟೆಡ್ ಪ್ರಶ್ನೆ. ಇದು ಶಿವಾಜಿಯ ಪ್ರಾಂತ್ಯಗಳ ಹೃದಯ ಭಾಗದಲ್ಲಿತ್ತು ಮತ್ತು ಅವರು ತಮ್ಮ ಕುಟುಂಬ ಮತ್ತು ಸಂಪತ್ತನ್ನು ಅಲ್ಲಿ ಇರಿಸಿದ್ರು. ಆ ಉದ್ದೇಶಕ್ಕೋಸ್ಕರ ಪುರಂದರ ಕೋಟೆಯ ಮೇಲೆ ದಾಳಿ ಮಾಡಿದ್ದನ್ನು ಕೂಡ ನೋಡ್ತೀವಿ. ಮತ್ತೆ ಅವನ ಜೊತೆ ಪುರಂದರಗಡ ಒಪ್ಪಂದವನ್ನ ಕೂಡ ಮಾಡ್ಕೊಂಡಿದ್ದನ್ನ ಜೈಸಿಂಗ್ ನೋಡ್ತಾ ಹೋಗ್ತೀವಿ. ಅವೆರಡೂ ಕೂಡ ಇಂಪಾರ್ಟೆಂಟ್. 1665 ಅಲ್ಲಿ ಮಾಡ್ಕೊಂಡಂತ ಒಂದು ಒಪ್ಪಂದ, ಅದನ್ನು ಕೂಡ ಕಣ್ಣಾಡಿಸಿ. ನೆಕ್ಸ್ಟ್, ಉರ್ದು ಬೇಗೀಸ್ ದಿ ಹಾರ್ಮ್ಡ್ ಫೀಮೇಲ್ ಬಲ್ವಾರ್ಕ್ ಆಫ್ ದಿ ಮುಘಲ್ ಜನೇನಾ. ಈ ಪುಸ್ತಕ ಬರೆದವರು ಕಿಶೋರಿ ಸರನ್ ಲಾಲ್. ಇದು ಸ್ವಲ್ಪ ಕಷ್ಟ ಆಗುತ್ತೆ ಈ ತರ ಪ್ರಶ್ನೆ. ಎಲ್ರಿಗೂ ಆಗಿದ್ದು ನಿಮ್ಗೆ ಆಗುತ್ತೆ, ಡೋಂಟ್ ವರಿ. 56ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇವೆಲ್ಲ ರಿಪೀಟೆಡ್ ಪ್ರಶ್ನೆ ಅಂದ್ರಪ್ಪ. ಕುವತುಲ್ ಇಸ್ಲಾಂ ಮಸೀದಿ ಡೆಲ್ಲಿಯಲ್ಲಿ ಇರ್ತಕ್ಕಂಥದ್ದು ಯಾರು ಬಿಲ್ಡ್ ಮಾಡಿದಂಥದ್ದು ಅಂತ ನೋಡಿದಾಗ ಇವನು ಗುಲಾಮಿ ಸಂತತಿಯ ಸ್ಥಾಪಕ ಕುತುಬ್ದೀನ್ ಐಬಕ್. ಓಕೆ, ಅಲಾವುದ್ದೀನ್ ಖಾಜಂಪುರ ಅಂಡ್ ಕುವತುಲ್ ಇಸ್ಲಾಂ ಅವೆರಡನ್ನು ಕೂಡ ನೋಡ್ಕೋಬೇಕು. ಆಮೇಲೆ ಗೋಲ್ ಗುಂಬಜ್, ಆದಿಲಾಬಾದ್ ಕೋಟೆ, ಇಂದೋರ್ ಮಹಲ್. ಆದಿಲಾಬಾದ್ ಕೋಟೆ ಬಂದಾಗ ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ರಚನೆ ಆದಂಥದ್ದು. ಗೋಲ್ ಗುಂಬಸ್ ಬಂದಾಗ ವಿಜಯನಗರ ಡೈನಾಸ್ಟಿಗೆ ಇವರು ಬಿಜಾಪುರ ಆದಿಲ್ ಶಾಹಿ ಸುಲ್ತಾನರಿಗೆ ಸಂಬಂಧಪಟ್ಟಂಥದ್ದು. ಇಂದೋರ್ ಮಹಲ್ ಸ್ವಲ್ಪ ನಮಗೆ ಇದು ಯಾವಾಗ ಆಯಿತು ಅಂತಕ್ಕಂಥದ್ದು ಗೊಂದಲ ಆಗುತ್ತೆ. ಒಂಚೂರು ಬ್ಯಾಲೆನ್ಸ್ ಮಾಡ್ಬೋದು. ಇವು 3 ಗೊತ್ತಿದ್ರೆ ಅದೊಂಚೂರು ಬ್ಯಾಲೆನ್ಸ್ ಮಾಡ್ಬೋದು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ವಿಶಿಷ್ಟಾದ್ವೈತ ಸಿದ್ಧಾಂತ, ಕ್ವಾಲಿಫೈಡ್ ಮಾನಿಸಮ್ ಅಂತಕ್ಕಂಥದ್ದು ರಾಮಾನುಜಾಚಾರ್ಯರದು. ಅವ್ರ ಬಗ್ಗೆ ಬೇಜಾನ್ ಪ್ರಶ್ನೆಗಳಿದೆ, ನೋಡ್ಕೊಳ್ಳಿ. ಓಕೆ, ಹಳೆ ಪೇಪರಲ್ಲಿ ಕೂಡ ರಿಪೀಟೆಡ್ ಪ್ರಶ್ನೆ. ನೆಕ್ಸ್ಟ್ ನೋಡೋಣ. ಇದು ಅಷ್ಟೇ. ಕೆಳಗಡೆ ನೋಡಿ, KS ಆಪ್ಷನಲ್ 1998 ಪ್ರಶ್ನೆ ಹಾಕಿದ್ದೀನಿ. ತುಂಬಾ ಕಡೆ ಇದೆ. ಸೂರ್ದಾಸ್ ಹಾಕಿದ್ದೀನಿ, ಹಾಗೆ ತುಳಸಿದಾಸ್ ಹಾಕಿದ್ದೀನಿ, ರಾಮದಾಸ್ ಹಾಕಿದ್ದೀನಿ. ಇಲ್ಲಿ ಮೀರಾಬಾಯಿ ಬಂದಾಗ ಗೀತ್ ಗೋವಿಂದ್ ಕಾ ಟೀಕಾ, ರಾಗ್ ಗೋವಿಂದ್ ಕಾ ಪದಾವಳಿ ಅಂತಕ್ಕಂಥ ಕೃತಿಗಳನ್ನು ರಚನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಮೀರಾಬಾಯಿ ರಾಂಗ್ ಆಗಿದೆ. ಇವು 3 ಕೂಡ ರಿಪೀಟೆಡ್. ಆಮೇಲೆ ಮುಂದುವರೆದು ಕೇಳ್ತಾನೆ, ಸೂರ್ದಾಸ್, ತುಳಸಿದಾಸ್ ಇವರೆಲ್ಲರೂ ಕೂಡ ಯಾರ ಸಮಕಾಲೀನರು ಕೇಳಿದ್ದಾರೆ, ಯಾರ ಆಸ್ಥಾನದಲ್ಲಿ ಬರ್ತಾರೆ ಅಂತ ಕೇಳಿದ್ದಾರೆ. ಅಕ್ಬರ್ನ ಕಾಲದಲ್ಲಿ ಬರ್ತಾ ಇರ್ತಕ್ಕಂಥವ್ರು, ಅದನ್ನು ಕೂಡ ನೋಡ್ಕೊಂಡ್ರು. ನೆಕ್ಸ್ಟ್ ನೋಡೋಣ. ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣವಲ್ಲ ಅಂತಕ್ಕಂಥದ್ದು ಆಪ್ಷನ್ ಡಿ ಬಂದಾಗ ಇಂಡೋ ಇಸ್ಲಾಮಿಕ್ ತೆಗೆದುಕೊಂಡಾಗ ಸ್ವಸ್ತಿಕ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಹಾರುವ ಅಪ್ಸರೆಯರು ಬರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮಿಕ್ಕಿದ್ದು ಚಪ್ಪಟೆ ತಾರಸಿ, ಕಮಾನಿನ ಮೇಲ್ಭಾಗದ ಹಾಸುಕಲ್ಲು, ದೇವಾಲಯಗಳ ಗೋಪುರಗಳ ಕಾರ್ಬೇಲಿಂಗ್. ಓಕೆ, ಇವೆರಡರಲ್ಲಿ ನಿಮಗೆ ಡೌಟ್ ಆಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 60ನೇ ಪ್ರಶ್ನೆಗೆ ಬಂದಿದ್ದೀನಿ. ಯಾರು ವಿರಹ ಭಕ್ತಿ ದಕ್ಷಿಣ ಭಾರತದಲ್ಲಿ ಕೃಷ್ಣ ಭಕ್ತಿಯ ಆರಂಭಿಕ ಇತಿಹಾಸ ರಚಿಸಿದ್ದಾರೆ ಅಂತ. ಫ್ರೀಡೆಲ್ ಹಾರ್ಡಿ. ಇವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ನನಗೂ ಕೂಡ ಕಷ್ಟ ಆಗಿರ್ತಕ್ಕಂಥ ಪ್ರಶ್ನೆ ಇರಲಿ. ನೆಕ್ಸ್ಟ್ ನೋಡೋಣ. 61ನೇ ಪ್ರಶ್ನೆ. ಇವೆಲ್ಲ ರಿಪೀಟೆಡ್. ಕೆಳಗಿನ ಯಾವುದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಪ್ರಮುಖ ಸ್ವಾಮ್ಯದ ಹಿಡುವಳಿಯಾಗಿತ್ತು ಅಂತ. ಪೋರ್ಟ್ ಸೇಂಟ್ ಜಾರ್ಜ್. ನಿಮಗೆ ಗೊತ್ತಿರಬೇಕು, 1639 ಅದನ್ನು ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದು. ಆನಂತರ ಬರ್ತಕ್ಕಂಥದ್ದು ಸೇಂಟ್ ಡೇವಿಡ್ ಪೋರ್ಟ್. ಆನಂತರ ಕಲ್ಕತ್ತಾದಲ್ಲಿ
ಸೆಂಟ್ ಜಾರ್ಜ್ ಆದಮೇಲೆ ಪೋರ್ಟ್ ವಿಲಿಯಂ ಬರ್ತಕ್ಕಂಥದ್ದು, ಆಮೇಲೆ ಪೋರ್ಟ್ ಸೆಂಟ್ ಡೇವಿಡ್ ಬರ್ತಕ್ಕಂಥದ್ದು. ಅವುಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಇವೆಲ್ಲ ರಿಪೀಟೆಡ್ ಪ್ರಶ್ನೆ. ಓಕೆ, ಫ್ರಾನ್ಸಿಸ್ ಡೆ ಮದ್ರಾಸನ್ನು ಸ್ಥಾಪಿಸ್ತಾ ಆನಂತರ ಈ ಕೋಟೆಯನ್ನು ಕಟ್ಟಿದ್ದನ್ನು ನೋಡ್ತಕ್ಕಂಥದ್ದನ್ನು ನೋಡ್ತೀವಿ. ಓಕೆ, ಮುಂದುವರೆದು ನೋಡೋಣ. 62ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರು ಸಬಾಲ್ಟನ್ ಕಲೆಕ್ಟಿವ್ನ ಸದಸ್ಯರಾಗಿರಲಿಲ್ಲ? ನನ್ನ ಬುಕ್ಸಲ್ಲಿ ಇದೆ, ಅದನ್ನೆಲ್ಲ ಹುಡುಕಕ್ಕೆ ನನಗೆ ಟೈಮ್ ಸಿಗದಿದ್ದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೀನಿ. ಬುರುಂಡೆ ಇವನ್ನೆಲ್ಲರನ್ನು ಹಾಕಿದ್ದೀನಿ, ನೀವು ಒಂದ್ಸಲ ಸರ್ಚ್ ಮಾಡಿಕೊಡ್ರಪ್ಪ. ಓಕೆ, ನೆಕ್ಸ್ಟ್ ನೋಡೋಣ. 18ನೇ ಶತಮಾನದ ಮಧ್ಯಭಾಗದಿಂದ ಹಲವಾರು ಭಾರತೀಯ ಸಾಮ್ರಾಜ್ಯಗಳು ಬ್ರಿಟಿಷ್ ಸ್ವಾಧೀನಪಡಿಸಿಕೊಂಡಿದ್ದು ಯಾವುದಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು. ಅದು ಹಳೆ ಕ್ವಶನ್ ಪೇಪರಲ್ಲಿ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಕೇಳಿದ್ದಾನೆ, ಆದರೆ ನೀವು ಇಲ್ಲಿ ಆನ್ಸರನ್ನು ಹಾಕ್ಬೋದಿತ್ತು. 3rd and 4th ಆನ್ಸರ್ ಏನಿದೆ ಅದು ಸರಿಯಾದ ಉತ್ತರ ಆಗಿರುತ್ತೆ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡ್ರಪ್ಪ, ಇದು ನನ್ನ ಪ್ರಕಾರ ಕ್ವಶನ್ನೇ ನಿಮಗೆ ಗ್ರೇಸ್ ಸಿಗಬೇಕು. ಇಂಗ್ಲೀಷ್ ಕ್ವಶನ್ ನನಗೆ ಸಿಕ್ಕಿಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಗ್ರೇಸೇ ಇರುತ್ತೆ. ಓಕೆ, ಯಾಕೆಂದರೆ ಅಧೀನ ಮೈತ್ರಿ ಅಂತಕ್ಕಂಥ ಪದವನ್ನು ಫ್ರಾಂಕೋಯಿಸ್ ಡೂಪ್ಲೆಕ್ಸ್ ಅಲ್ಲ ಪರಿಚಯಿಸಿದವನು, ಲಾರ್ಡ್ ವೆಲ್ಲೆಸ್ಲಿ 1798 ಪರಿಚಯಿಸಿದಂಥದ್ದು. ಹಾಗಾಗಿ ಆಪ್ಷನ್ 3 ರಾಂಗ್ ಆಗುತ್ತೆ. ಡೈರೆಕ್ಟಾಗಿ ನೋಡೋಣ. ಬ್ರಿಟಿಷರೊಂದಿಗೆ ಅಂಗಸಂಸ್ಥೆ ಮೈತ್ರಿ ಮಾಡಿಕೊಂಡ ಮೊದಲ ಭಾರತೀಯ ರಾಜ್ಯ. ಅಂಗಸಂಸ್ಥೆ ಮೈತ್ರಿ ಮತ್ತು ಅಧೀನ ಮೈತ್ರಿ ಎರಡೂ ಸೇಮೇನೆ. ಅವನು ಇಂಗ್ಲೀಷ್ ಕ್ವಶನ್ ನಮಗೆ ಕ್ವಶನ್ ಪೇಪರ್ ಸಿಗ್ದಲ್ಲೇ ಇರೋದಕ್ಕೆ ಅದು ಪ್ರಾಬ್ಲಮ್ ಆಯಿತು. ಅಲ್ಲಿ ಬಂದಾಗ ಮೈಸೂರು ಬರೋದಿಲ್ಲ, 1799 ಬರುತ್ತೆ. 1798 ಬರ್ತಕ್ಕಂಥದ್ದು ಹೈದರಾಬಾದ್ ನಿಜಾಮ. ಇನ್ನು 1977 ಕೊಟ್ಟಿದ್ದಾನೆ, ಅದು 1977 ಕೊಡೋದ, 1799 ಕೊಟ್ಟಿದ್ರೆ ಅದ್ರ ಕರೆಕ್ಟ್ ಇರ್ತಿತ್ತು. ಹಾಗಾಗಿ ಎರಡನೇದು ಇಸ್ವಿನೇ ರಾಂಗ್ ಇದೆ. ಆನಂತರ 1835 ಹೊತ್ತಿಗೆ ಪಂಜಾಬ್ ಬ್ರಿಟಿಷರ ಭಾರತದ ಪ್ರಾಂತ್ಯವಾಗಿತ್ತು. ನೋ ಚಾನ್ಸ್. ಓಕೆ, ಸಿಪಾಯಿ ದಂಗೆಗೆ ಹಿಂದಿನ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು. ಅಲ್ಲಿ 1849 ನಡೀತಕ್ಕಂಥ ಯುದ್ಧಗಳನ್ನು ತೆಗೆದುಕೊಂತೀವಿ. ಆಂಗ್ಲೋ ಸಿಖ್ ಯುದ್ಧಗಳು ಅಲ್ಲಿವರೆಗೂ ಇರುತ್ತೆ. ಇಲ್ಲಿ ಯಾವುದೂ ಕೂಡ ಸರಿಯಾದ ಉತ್ತರ ಅಲ್ಲ. ಅದೇನಕ್ಕೆ ಆ ಥರ ಆಪ್ಷನ್ ಕೊಟ್ಟಿದ್ದು ನಂಗೆ ಗೊತ್ತಿಲ್ಲ. ಇದು ಗ್ರೇಸ್ ಮಾರ್ಕ್ಸ್ ಆಗಬೇಕಪ್ಪ, ಇದು ಸರಿಯಾದ ಪ್ರಶ್ನೆನೇ ಅಲ್ಲ. ನೆಕ್ಸ್ಟ್ ಬರೋಣ ನೋಡಿ. ಇದು ನನಗೆ ಆನ್ಸರ್ ಗೊತ್ತಿಲ್ಲ, ಹಾಗಾಗಿ ಕೀ ಆನ್ಸರ್ಗೆ ವೆಯ್ಟ್ ಮಾಡಿ. ಓಕೆ, ಓರಿಯೆಂಟಲಿಸ್ಟ್ ವಿದ್ವಾಂಸರು ಭಾರತದ ಬಗ್ಗೆ ಅನೇಕ ಸಾಮಾಜಿಕ ಸ್ಪಿರಿಯೋಟೈಪ್ಗಳನ್ನು ಹೊಂದಿರುವ ಹಲವಾರು ಕೃತಿಗಳನ್ನು ನಿರ್ಮಿಸಿದ್ರು. ಎಸ್, ಅದು ಕರೆಕ್ಟ್ ಆನ್ಸರನೇ. ದಾದಾಬಾಯಿ ನವರೋಜಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ರಚನೆ ಮಾಡ್ತಾರೆ. ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ದಾದಾಬಾಯಿ ನವರೋಜಿ ಅವ್ರ ಬಗ್ಗೆ ಸುಮಾರು 3 ಪೇಜ್ ಇದೆ ಬುಕ್ಸಲ್ಲಿ. ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ನಾನು ಹಾಕೋದೇನು ಬೇಡ ಅಂತ ಹೇಳಿಬಿಟ್ಟಿದ್ದೀನಿ. ಓರಿಯೆಂಟಲಿಸ್ಟ್ಗಳ ಬಗ್ಗೆ ಕೂಡ ಇರ್ತಕ್ಕಂಥದ್ದು, ಅದನ್ನು ಸರ್ಚ್ ಮಾಡ್ತೀನಿ. ನೆಕ್ಸ್ಟ್ ಮಿಂಟೋಮರ್ಲೆ ರಿಫಾರ್ಮ್ಸು 1909 ಬರ್ತಕ್ಕಂಥದ್ದು. ಬಂಗಾಳದ ಪುನರ್ ಏಕೀಕರಣ ಅಂದರೆ ಮತ್ತೆ ವಿಭಜನೆ ಆಗಿದ್ದನ್ನು ಸೇರಿಸಿದಂಥದ್ದು 1911. ಮಾಂಟಿಗೋ ಚಂದ್ಫೋರ್ಡ್ ಅಥವಾ 1919 ಆ್ಯಕ್ಟ್ ಅನ್ನು ನೋಡ್ತೀವಿ. ಸೂರತ್ ವಿಭಜನೆ ಅಂತ ತೆಗೆದುಕೊಂಡಾಗ 1907. ಇವೆಲ್ಲ ಎಲ್ಲರೂ ಹಾಕಿರ್ತೀರ, ಕಾಮನ್ ಆಗಿ, ಈಸಿ ಇದೆ ಬಿಡಿ. ಆಮೇಲೆ ಇಲ್ಬರ್ಟ್ ಬಿಲ್ ತೆಗೆದುಕೊಂಡಾಗ ಹಾಕಬೇಕಾಗುತ್ತೆ. ಇಲ್ಬರ್ಟ್ ಬಿಲ್ ಯಾವಾಗ ಬಂತು? ಸ್ಥಳೀಯ ಸ್ವಯಂ ಸರ್ಕಾರಗಳ ನಿರ್ಣಯ, ರಾಣಿಯ ಘೋಷಣೆ, ನಾಗರಿಕ ಸೇವೆಗಳ ಮೆರಿಟ್ ಆಧಾರದ ಪ್ರದೇಶದ ಮೆಕಾಲೆ ಸಮಿತಿ ವರದಿ. ಇಷ್ಟು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕು. ಇಲ್ಬರ್ಟ್ ಬಿಲ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಕ್ಕಂಥದ್ದು ಇಂಪಾರ್ಟೆಂಟು. 1882-83 ಬರ್ತಕ್ಕಂಥದ್ದು ಇಲ್ಬರ್ಟ್ ಬಿಲ್. ಓಕೆ, ಅದಾದಮೇಲೆ ಸ್ಥಳೀಯ ಸ್ವಯಂ ಸರ್ಕಾರಗಳ ನಿರ್ಣಯವನ್ನು ತೆಗೆದುಕೊಂಡಾಗ ಅದನ್ನು ಕೂಡ ನೋಡ್ಕೋಬೇಕು. ರಾಣಿಯ ಘೋಷಣೆ 1858 ಹಾಕಬೇಕಾಗುತ್ತೆ. ನಿಮಗೆ ಗೊತ್ತಿರಬೇಕು ಸ್ಥಳೀಯ ಸ್ವ ಸರ್ಕಾರಗಳ ಪಿತಾಮಹ ಯಾರು ಅಂತ ಹೇಳಿ ಕರೀತಕ್ಕಂಥದ್ದು ಇಲ್ಬರ್ಟ್ ಬಿಲ್ಲು. ಎಲ್ಲ ಸಿಮಿಲರ್ ಆಗಿ ಪ್ರಶ್ನೆ ಎತ್ತಿದೆ. ನಂತರ ನಾಗರಿಕ ಸೇವೆಗಳ ಮೆರಿಟ್ ಆಧಾರ ಪ್ರವೇಶಕ್ಕೆ ಮೆಕಾಲೆ ಸಮಿತಿಯಿಂದಾಗ ನೀವು ಇದಕ್ಕೆ ಹೋಗ್ಬಾರ್ದು, ಶಿಕ್ಷಣಕ್ಕೆ ಹೋಗ್ಬಾರ್ದು. ಇದು 1852 ಆಕ್ಟ್ ಏನು ಬರುತ್ತೋ ಒಂದು 1852 ಚಾರ್ಟರ್ ಆಕ್ಟು. ಆಗ ಈ ಒಂದು ಕಮಿಟಿಯನ್ನು ನಾಗರಿಕ ಸೇವೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಪರೀಕ್ಷೆ ಬರೆಯೋದಕ್ಕೆ. ಅದಕ್ಕೆ ಕಮಿಟಿ ರಚನೆ ಮಾಡಿರ್ತಾರೆ. ಹಾಗಾಗಿ ನಿಮಗೆ ಆರಾಮಾಗಿ ಈಸಿಯಾಗಿ ಎತ್ಕೋಬೋದಿತ್ತು. ಮೊದಲನೇದು ಇಲ್ಬರ್ಟ್ ಬಿಲ್ 1882-83 ಸ್ಥಳೀಯ ಸ್ವ ಸರ್ಕಾರಗಳನ್ನು ತೆಗೆದುಕೊಂಡಾಗ ಅದು ಅದಕ್ಕಿಂತ ಆದಮೇಲೆ ಇಲ್ಬರ್ಟ್ ಬಿಲ್ಗಿಂತ ಹಿಂದೆ ಬರ್ತಕ್ಕಂಥದ್ದು ರಾಣಿಯ ಘೋಷಣೆ 1858. ಇದು ಚಾರ್ಟರ್ ಆಕ್ಟ್ 1852 ಬರ್ತಕ್ಕಂಥದ್ದು. ಎಲ್ಲ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ನೋಡೋಣ. ಅದಾದಮೇಲೆ ಓಕೆ, ಇಲ್ಲಿ ಸ್ವಲ್ಪ ಹೊಸ ಟಾಪಿಕ್ಕು, ಆದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಹಾಕಿದರೆ ನೋಡ್ಕೊಳ್ಳಿ ಅದನ್ನು. ಇದು ಅಷ್ಟೇ, ಆಪ್ಷನ್ ಎ ಸರಿಯಾದ ಉತ್ತರ. ಇದು ಕೂಡ ನನಗೋಸ್ತೇನೆ, ಹಾಗಾಗಿ ಇದನ್ನು ಕೂಡ ನೋಡ್ಕೊಳ್ರಪ್ಪ.
ನೆಕ್ಸ್ಟ್ ನೋಡೋಣ. ಇದು ಬೇಜಾನಿದೆ ಬಿಡಿ. ಆರ್ಯ ಸಮಾಜ ಸ್ಥಾಪಕರು ತೆಗೆದುಕೊಂಡಾಗ ಸ್ವಾಮಿ ದಯಾನಂದ ಸರಸ್ವತಿಯನ್ನು ಎತ್ಕೊಂತೀವಿ. ನಾರಾಯಣ ಗುರು ಅವರು ತೆಗೆದುಕೊಂಡಾಗ SNDPY 1904 ಸ್ಥಾಪನೆ ಆದಂಥದ್ದು. ಸತ್ಯಶೋಧಕ ಸಮಾಜವನ್ನು ಎತ್ಕೊಂತೀವಿ. ಯುವ ಬಂಗಾಳಿ ಚಳುವಳಿ ಯಾವ ನಿಮಗೆ ತಲೆಗೆ ಬಂದ್ಬಿಡ್ಬೇಕು, ಅದನ್ನು ಡೀಪಾಗಿ ಸ್ಟಡಿ ಮಾಡಿರಬೇಕು. ನಿಮಗೆ ನೋಡಿ, ನನ್ನ ಪುಸ್ತಕದಲ್ಲಿ ಒಂದು ಪ್ರಶ್ನೆ ಹಾಕಿದ್ದೀನಿ ಅಷ್ಟೇ, ಸ್ವಾಮಿ ದಯಾನಂದ ಸರಸ್ವತಿ. ಪೇಜ್ ನಂಬರ್ C88, ಕ್ವಶನ್ ನಂಬರ್ 49, 50 ಬರುತ್ತೆ. ಪೇಜ್ ನಂಬರ್ C98 112, 113ನೇ ಪ್ರಶ್ನೆ. C102 ಕ್ವಶನ್ ನಂಬರ್ 141. ಇವೆಲ್ಲವೂ ಕೂಡ ಬೇಜಾನ್ಸ್ಲಿ ಹೆನ್ರಿ ವಿವಿಯನ್ ಡೆರೋಜಿಯಾ, ಯುವ ಬೆಂಗಾಳಿ, ಆಮೇಲೆ ಸತ್ಯಶೋಧಕ ಸಮಾಜ, ನಾರಾಯಣ ಗುರು ಪರಿಪಾಲನಾ ಯೋಗಂ, ಆರ್ಯ ಸಮಾಜ, ಇವೆಲ್ಲ ನಿಮಗೆ ಜಾಸ್ತಿ ಗೊತ್ತಿರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಏನು ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್, ಇದು ರಿಪೀಟೆಡ್ ಪ್ರಶ್ನೆ. ಓಕೆ, ಭಾರತದಲ್ಲಿ ಬ್ರಿಟಿಷ್ ಅವಧಿಯಲ್ಲಿ ಹೊರಹೊಮ್ಮಿದ ಸಾಮಾಜಿಕ ವರ್ಗಗಳು 1, 2, 4. ಈ 4 ಆಲ್ರೆಡಿ ಬಂದಿದೆ, ಸಿಮಿಲರ್ ಆಗಿದೆ, ನೀವು ಹಾಕೋಬೋದು. 73ನೇ ಪ್ರಶ್ನೆಗೆ ನನಗೆ ಕಷ್ಟ ಆಯಿತು, ನೀವು ಒಂದು ಸರ್ತಿ ನೋಡ್ಕೊಳ್ಳಿ. ನಾನು ಅದಕ್ಕೆ ಸರಿಯಾದ ಉತ್ತರವನ್ನು ಹಾಕ್ತಾ ಇಲ್ಲ, ಮತ್ತು ನಾನು ಇದು ಸರಿ ಇದು ತಪ್ಪು ಅಂತ ಹೇಳೋದ್ರಲ್ಲೂ ಕೂಡ ಕಷ್ಟ ಆಗ್ತಾ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. 74ನೇ ಪ್ರಶ್ನೆ. ಮಹಲ್ವಾರಿ, ರೈತವಾರಿ, ಶಾಶ್ವತ ವಸಾಹತು ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ, ಇವಿಷ್ಟನ್ನು ನೋಡಿಕೊಂಡ್ರೆ ತೇಭಾಗ ಬ್ಯಾಲೆನ್ಸ್ ಮಾಡ್ಕೋಬೋದಿತ್ತು ನೀವು. ಓಕೆ, ಅದಕ್ಕೆ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೂಡ ಹಾಕಿದ್ದೀನಿ. ಆಪ್ಷನ್ ಎ ಸರಿಯಾದ ಉತ್ತರ. ಇದು ಕೂಡ ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ, ಹಂಗಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. 7 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳಬಾರದು ಎನ್ನುವ ಷರತ್ತು ವಿಧಿಸಲಾಗಿತ್ತು. ಆಪ್ಷನ್ ಎ ಸರಿಯಾದ ಉತ್ತರ. ಕೈಗಾರಿಕಾ ಕಾಯ್ದೆ 1881. ಅದನ್ನು ನೋಡ್ಕೊಳ್ಳಿ ಸ್ವಲ್ಪ. ಇದು ಸ್ವಲ್ಪ ಅಲ್ಲಿ ಸಂತಾಲದಂಗೆ ಅದಕ್ಕೆಲ್ಲ ಹೋಗ್ಬೇಕಿತ್ತು. ನಮ್ಮ ಹುಡುಗ ಇಲ್ಲಿ ಇದನ್ನು ಪೇಸ್ಟ್ ಮಾಡಿದ್ದಾನೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ನೋಡೋಣ. ಓಕೆ, ಬಾರ್ದೋಲಿ ಸತ್ಯಾಗ್ರಹ, ಸಂತಾಲದಂಗೆ, ಚಂಪಾರಣ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ. ಸಂತಾಲದಂಗೆ ನಿಮಗೆ ಮೊನ್ನೆ ಡಿಗ್ರಿ ಕಾಲೇಜ್ ಲೆಕ್ಚರರ್ ಪ್ರಶ್ನೆ ಕೇಳಿದ್ದಾನೆ. ಬಾರ್ದೋಲಿ ಸತ್ಯಾಗ್ರಹ, ಚಂಪಾರಣ ಸತ್ಯಾಗ್ರಹ. ಚಂಪಾರಣ 2 ಟೈಮ್ ಬರುತ್ತೆ. 1869 ಒಂದು ಸರ್ತಿ ನೋಡ್ಕೊಳ್ಳಿ, ಅದಾದಮೇಲೆ 1917 ನೋಡಿಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕೋಬೇಕು. ಖೇಡಾ ಸತ್ಯಾಗ್ರಹ, ಸಂತಾಲದಂಗೆ, ಬಾರ್ದೋಲಿ ಇವೆಲ್ಲವೂ ಕೂಡ ಇದೆ, ರಿಪೀಟೆಡ್. ನನ್ನ ಬುಕ್ಸಲ್ಲಿ ಕೂಡ ತುಂಬ ಕಡೆ ಇದೆ, ನಾನು ಬೇಕಂತಲೇ ಹಾಕಲಿಲ್ಲ, ಯಾಕೆಂದರೆ ಇವೆಲ್ಲ ಸಿಮಿಲರ್ ಆಗಿತ್ತಲ್ಲ, ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ಫಸ್ಟಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಆಪ್ಷನ್ ಪ್ರತಿಪಾದನೆಯೇ ಕಾರಣ ಹಾರ್. ಇದರಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಇದನ್ನು ಕೂಡ ನೀವು ಹಾಕೋಬೋದು. ರೈಲ್ವೆಗಳಿಗೆ ಸಂಬಂಧಪಟ್ಟಂತೆ ಆನ್ಸರ್ಸ್ ಬಂದಿತ್ತು. ಕಾರಣ 6 ಬ್ರಿಟಿಷರು ಸ್ಥಳಗಳನ್ನು ಹೆಚ್ಚು ಪ್ರವೇಶಿಸಲು ಮತ್ತು ಕಚ್ಚಾ ವಸ್ತುಗಳನ್ನು ವೇಗವಾಗಿ ಪಡೆಗಳು ರೈಲುಗಳನ್ನು ನಿರ್ಮಿಸಿದ್ರು. ಅದು 100% ಕರೆಕ್ಟ್ ಇದೆ. ಬ್ರಿಟಿಷರು ಪ್ರತಿಪಾದನೆ ಹೇಗೆ ಹೋಗ್ತದೆ ನೋಡಿ. ಬ್ರಿಟಿಷರು ಭಾರತಕ್ಕೆ ಯಾವುದೇ ಸಮರ್ಪಕ ಆರ್ಥಿಕ, ವಾಣಿಜ್ಯ, ವಸ್ತು ಪ್ರಯೋಜನವಿಲ್ಲದೆ ಭಾರತದ ರಾಷ್ಟ್ರೀಯ ಸಂಪತ್ತನ್ನು ಇಂಗ್ಲೆಂಡ್ಗೆ ನಿರಂತರವಾಗಿ ವರ್ಗಾಯಿಸಿದ್ರು. ಇದನ್ನು ನೀವು 100% ಮಾಡ್ಬೋದು, ಇದೇನು ಅಂತ ಕಷ್ಟ ಇಲ್ಲ, ಈಸಿ ಪ್ರಶ್ನೆ. ನೆಕ್ಸ್ಟ್ 78ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇದಕ್ಕೆ ನನಗೆ ಆನ್ಸರ್ ಸಿಕ್ಕಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಕೆ ಆನ್ಸರ್ ಬಿಟ್ಟ ಮೇಲೆ ನೋಡ್ಕೊಳ್ಳಿ. ನೆಕ್ಸ್ಟ್, ಬ್ರಿಟಿಷ್ ಭಾರತದಲ್ಲಿ ಕ್ಷಾಮವಾಗಿರಲಿಲ್ಲ ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಡಿ ನೀವು ಡಿಲೀಟ್ ಮಾಡಬೇಕಾಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಓಕೆ, ಇದಕ್ಕೆ ಕೂಡ ನಾನು ಆನ್ಸರ್ ಹಾಕಿಲ್ಲ, ನಾನು ಸ್ಕಿಪ್ ಮಾಡ್ತಾ ಇದ್ದೇನಪ್ಪ. ನೆಕ್ಸ್ಟ್ ಇದಕ್ಕೆ ಬನ್ನಿ. ಸ್ವರಾಜ್ ಪಕ್ಷದ ನಾಯಕರು ಯಾರು? ಮೋತಿಲಾಲ್ ನೆಹರು, CR ದಾಸು. ಅದು ಕೂಡ ನಿಮ್ಗೆ ಈಸಿ ಇರ್ತಕ್ಕಂಥದ್ದು, ತುಂಬ ಸರ್ತಿ ಬಂದಿರತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ, ನೋಡ್ಕೋಬೇಕು. ನೆಕ್ಸ್ಟ್, ಮೇಲ್ಜಾತಿಯ ಸುಧಾರಕರು ಶೋಷಣೆಗೆ ಒಳಗಾದ ವರ್ಗಗಳನ್ನು ಪ್ರತಿನಿಧಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವರಿಗೆ ತಮ್ಮದೇ ಆದ ನಾಯಕರ ಅಗತ್ಯವಿದೆ. ಈ ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ಮಾಡಲಾಯಿತು. ಓಕೆ, ಪೂನಾ ಒಪ್ಪಂದಕ್ಕೆ ಸಂಬಂಧಪಟ್ಟಂಥದ್ದು. ಇದನ್ನು ಹೆಚ್ಚು ವಿವರಣೆಯನ್ನು ನಾನು ಒಂದು ಸರ್ತಿ ನೋಡ್ತೀನಿ. ಓಕೆ, ಅದು ಗೊತ್ತಾಗುತ್ತೆ ಪೂನಾ ಒಪ್ಪಂದ ಅಂತ. ನೇರವಾಗಿ ಹಾಕ್ಬೋದು, ಬಟ್ ಇದು ಅಂಬೇಡ್ಕರ್ ಹೇಳಿದ್ದು ಅಥವಾ ಯಾರು ಹೇಳಿದ್ದು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ಬೇಕಲ್ಲ, ಅದನ್ನು ನಾನು ಸರ್ಚ್ ಮಾಡ್ತೀನಪ್ಪ. ನೆಕ್ಸ್ಟ್, ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ. ಎಕನಾಮಿಕ್ಸ್ ಆದರೂ ಕೂಡ ಹಿಸ್ಟ್ರಿ ಕೇಳಿದ್ದಾನೆ, ಹಾಕೋಬೇಕು. 1 ಮತ್ತು 2 ಸರಿಯಾದ ಉತ್ತರ. ಏಕೆಂದರೆ ಮೊದಲ ಪಂಚವಾರ್ಷಿಕ ಯೋಜನೆ 1951ರಲ್ಲೇ ಪ್ರಾರಂಭವಾಗಿದ್ದು, ಅದ್ರ ಬಗ್ಗೆ ನೋ ಡೌಟು. ಯೋಜನಾ ಆಯೋಗ ಏನಿತ್ತು ಅದು ಈ ಪಂಚವಾರ್ಷಿಕ ಯೋಜನೆಗಳನ್ನು ಅಭಿವೃದ್ಧಿಪಡಿಸುತ್ತೆ, ಮೇಲ್ವಿಚಾರಣೆ ಮಾಡುತ್ತೆ. 2 ಸರಿಯಾದ ಉತ್ತರ. 16 ಪಂಚವಾರ್ಷಿಕ ಯೋಜನೆಗಳಿದ್ದವು, 12 ಆಗಿರೋದು, ಇದುವರೆಗೂ 12 ಆಗಿದೆ, ಹಂಗಾಗಿ ದಟ್ಸ್ ರಾಂಗ್. ಯೋಜನಾ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಇಲ್ಲಿ ಉಪಾಧ್ಯಕ್ಷ ಅಂತ ಕೇಳಿದ್ದಾನೆ, ಅಂದರೆ ವೈಸ್ ಪ್ರೆಸಿಡೆಂಟ್ ಅನ್ನ ಕೇಳಿದ್ದಾನೆ, ಹಾಗಾಗಿ 1 ಮತ್ತು 2 ಸರಿಯಾದ ಉತ್ತರ. ಓಕೆ, ಇದು IC ಮತ್ತು ಎಕನಾಮಿಕ್ಸ್ ರಿಲೇಟೆಡ್ ಇರಲಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ನೋಡಿ, ಇದು ಅಷ್ಟೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್, ಬಟ್ ನಾವು ಇಷ್ಟಿಲ್ಲೂ ಓದ್ಕೋಬೇಕಾಗುತ್ತೆ. ಯಾರು ಸಂವಿಧಾನ
ಸಭೆಯ ಸದಸ್ಯರಾಗಿರಲಿ. ಸುಮಾರು 15 ಜನ ಮಹಿಳೆಯರು ಸದಸ್ಯರಾಗಿರ್ತಾರೆ. ಅನ್ನಿ ಬೆಸೆಂಟ್ ಆಲ್ರೆಡಿ ಸತ್ತು ಹೋಗಿದ್ರು 1933ನಲ್ಲಿ, ಹಾಗಾಗಿ ಅದನ್ನು ನೀವು ಆರಾಮಾಗಿ ಡಿಲೀಟ್ ಮಾಡ್ಬೋದು. ಮುತ್ತುಲಕ್ಷ್ಮಿ ಕೂಡ ಡಿಲೀಟ್ ಮಾಡ್ಬೋದು. ದಾಕ್ಷಾಯಿಣಿ, ವೇಲಾಯುಧನ್ ಮತ್ತು ಹಂಸಾ ಮೆಹ್ತಾ ಸರಿಯಾದ ಉತ್ತರ 1 ಮತ್ತು 2. ಓಕೆ, ಇದನ್ನೆಲ್ಲ ಸ್ವಲ್ಪ IC ರಿಲೇಟೆಡ್ ಇರೋದ್ರಿಂದ ನೀವು IC ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಎರಡನ್ನೂ ನೋಡ್ಕೋಬೇಕು. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನೋಡಿ ಸುಮಾರು 4-5 ಪ್ರಶ್ನೆ ಬಂತು ಅದರಲ್ಲಿ. ನೆಕ್ಸ್ಟ್ ನೋಡೋಣ, ಪ್ರತಿಪಾದನೆ ಎ. ವಿಭಜನೆಯ ಸಮಯದಲ್ಲಿ ಭಾರತದೊಳಗಿನ ಕೆಲವು ರಾಜಪ್ರಭುತ್ವದ ರಾಜ್ಯಗಳು ಭಾರತೀಯ ಒಕ್ಕೂಟಕ್ಕೆ ಸೇರಲು ಹಿಂದೇಟು ಹಾಕಿದ್ದು 100% ಇದೆ, ಸರಿ ಇದೆ. ಪಾಕಿಸ್ತಾನವನ್ನು ಒಂದು ದೇಶವಾಗಿ ರಚಿಸಲಾಯಿತು, ಆದರೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನವಾಗಿ ರಚಿಸಲಾಯಿತು. ಎರಡೂ ಕರೆಕ್ಟ್ ಆಗಿದೆ, ಆದರೆ ಸರಿಯಾದ ವಿವರಣೆ ಆಗಿಲ್ಲ. ಇದು ಬಂದು ನಿಮಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಎ ಮತ್ತು ಆರ್ ಎರಡೂ ಸರಿಯೇ ಆಗಿವೆ, ಆದರೆ ಆರ್ ಎಗೆ ಸರಿಯಾದ ವಿವರಣೆ ಆಗಿಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ ಹಾಕೊಳ್ಳಿ. ಓಕೆನಾ, ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಕೂಡ ಹಾಕಿದ್ದೀನಿ. 86ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇವೆಲ್ಲ ಸಕ್ಕದ ಇದೆ, ಕ್ರಾಂತಿಕಾರಿಗಳಲ್ಲಿ ಹಾಕಿದ್ದೀನಿ. ರಿಪೀಟೆಡ್ ಪ್ರಶ್ನೆ ನೋಡ್ಕೊಳ್ಳಿ. ಓಕೆ, 1930ನಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕಾದಲ್ಲಿ ಸ್ಥಾಪನೆ ಆದಂಥದ್ದು ಗದ್ದರ್. ಅವರ ಅಮೆರಿಕದ ಪ್ರಕಾಶಕರಾದ ಗದರಿ ಪ್ರಕಟಣೆಗಳು ಭಾರತದ ಪ್ರವೇಶಿಸಿದಂತೆ ಬ್ರಿಟಿಷರು ನಿಷೇಧ ಹೇರಿದ್ರು, ಅದು ಕೂಡ ಇಂಪಾರ್ಟೆಂಟ್. ಆಮೇಲೆ ತುಂಬ ಪ್ರಶ್ನೆ ಆಗಿದೆ ನೋಡ್ಕೊಳ್ಳಿ. ಗದರ್ ಚಳುವಳಿಯಿಂದಾಗಿ ಇದು ಪಂಜಾಬ್ಗೆ ಸಂಬಂಧಪಟ್ಟಂಥದ್ದು. ಇವರೆಲ್ಲ ಹೋರಾಟಗಾರರು, ಪರ್ಟಿಕ್ಯುಲರ್ಲಿ ಪಂಜಾಬಿಯನ್ಸ್. ಹಾಗಾಗಿ ಎ ಮತ್ತು ಆರ್ ಎರಡೂ ಸರಿಯಾಗಿದೆ, ಸರಿಯಾದ ವಿವರಣೆ ಕೂಡ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ ಕಾಲಾನುಕ್ರಮ. ನೋಡಿ, ರಾಣಿಯ ಘೋಷಣೆ 1858 ಮತ್ತೆ ಬಂತು. ಮೀರತ್ ಪಿತೂರಿ, ಭಾರತ ಕಾರ್ಖಾನೆಗಳ ಕಾಯ್ದೆ, ಪ್ಲಾಂಟೇಶನ್ ಕಾಯ್ದೆ, ಇವೆಲ್ಲ ಕೆಳಗಡೆ ಇಸ್ವಿ ಸಮೇತ ಹಾಕಿದ್ದೀನಿ. ಕಾಕೋರಿ ರೈಲು ದರೋಡೆ ಇದೆ, ಚಿತ್ತಗಾಂಗ್ ಇದೆ, ಕಾನ್ಪುರ ಸಂಚಿದೆ, ಇನ್ನು ತುಂಬ ಮುಂದೆ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಇದು ಇಂಪಾರ್ಟೆಂಟ್. ಓಕೆ, ಆನ್ಸರ್ ಆಪ್ಷನ್ ಎ ಆಗಿದೆ. ನೆಕ್ಸ್ಟ್ ನೋಡೋಣ, ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಇದು ಆನ್ಸರ್ ಡಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೆಳಗಡೆ ಹಾಕಿದ್ದೀನಿ. ಅದನ್ನು ಯಾವ್ಯಾವ ಸ್ಥಾಪನೆ ಆಯ್ತಂತ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ, ನೋಡಿ ಇಂಥವನ್ನ ನೀವು ಚೆನ್ನಾಗಿ ಗ್ರಿಪ್ ಹಿಡಿಬೇಕು. ತುಂಬ ಇದೆ, ಅದರ 1 or 2 ಮಾತ್ರ ಹಾಕಿದ್ದಾನೆ ನಮ್ಮ ಹುಡುಗ. ನೋಡ್ಕೊಳ್ಳಿ, ತುಂಬ ಪ್ರಶ್ನೆಗಳಿದೆ ಇದ್ರ ಮೇಲೆ. ಏನು ಹೇಳ್ಕೊಬೋದು ಸರ್? ಲಾರ್ಡ್ ಕರ್ಜನ್ ಏನು ಹೇಳ್ದ, ವಿನ್ಸ್ಟನ್ ಚರ್ಚಿಲ್ ಏನು ಹೇಳ್ದ, ಲಾರ್ಡ್ ಡಫ್ರಿನ್ ಏನು ಹೇಳ್ದ, ಮೆಕಾಲೆ ಏನು ಹೇಳ್ದ. ಮೆಕಾಲೆದು ನಿಮಗೆ ಸಿಮಿಲರ್ ಆಗಿ ಗೊತ್ತಿದೆ. ಏನು ಹೇಳ್ತಾನೆ, ಯುರೋಪಿನ ಒಂದು ಲೈಬ್ರರಿಯಲ್ಲಿ ಇರ್ತಕ್ಕಂಥ ಒಂದು ಕಪಾಟಿನ ಪುಸ್ತಕಗಳಿಗೆ ಇಡೀ ಈಸ್ಟರ್ನ್ ಕಂಟ್ರೀಸ್ ಅಂದರೆ ಪೌರಾತ್ಯ ರಾಷ್ಟ್ರಗಳ ಎಲ್ಲ ಲೈಬ್ರರಿಗಳ ಪುಸ್ತಕಗಳು ಸಮ ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾನೆ. ಅಲ್ಲಿ ಏನು ಕೊಟ್ಟಿದ್ದಾನೆ ನೋಡೋಣ. ಒಂದು ಒಳ್ಳೆಯ ಯುರೋಪಿಯನ್ ಲೈಬ್ರರಿಯ ಒಂದು ಶೆಲ್ಫ್ ಭಾರತ ಮತ್ತು ಅರೇಬಿಯಾ ಸಂಪೂರ್ಣ ಸ್ಥಳೀಯ ಸಾಹಿತ್ಯಕ್ಕೆ ಸಮ. ನೋಡಿ, ಇಲ್ಲಿ ಹೊಸದಾಗಿ ಅರೇಬಿಯಾದ ಅಂತ ಸೇರಿಸಿದ್ದಾನೆ. ನಾವಿಷ್ಟು ದಿನ ಪಾಶ್ಚಿಮಾತ್ಯ ಅಥವಾ ಪಶ್ಚಿಮದ ರಾಷ್ಟ್ರಗಳು ಅಂತ ಹೇಳಿ ನಾವು ನೋಡ್ತೀವಿ, ಅಥವಾ ಯುರೋಪಿಯನ್ ಅಂತ ನೋಡ್ತೀವಿ. ಇಲ್ಲಿ ಅರಬ್ಬನ್ನೇ ಸೇರಿಸಿದ್ದಾನೆ. ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನೆಕ್ಸ್ಟ್ ವಿನ್ಸೆಂಟ್ ಚರ್ಚಿಲ್, ಇವೆರಡು ನಿಮಗೆ ಸಿಮಿಲರ್ ಆಗಿ ಗೊತ್ತಿದ್ರೆ ಬ್ಯಾಲೆನ್ಸ್ ಮಾಡ್ಬೋದು. ಚರ್ಚಿಲ್ ಹೇಳ್ತಾನೆ ಅರಬೆತ್ತಲೆ ಫಕೀರ ಅಂತ. ಯಾರನ್ನ ಕರೆದ? MK ಗಾಂಧಿಯನ್ನ. ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಆಗ ಆಡ್ಕೊಂತಾನೆ ಇವನು ವಿರೋಧ ಪಕ್ಷದ ನಾಯಕ. ಯಾರು ಅವನು? ಅರಬೆತ್ತಲೆ ಫಕೀರ, ಬಟ್ಟೆ ಹಾಕೊಂಡಲ್ಲೇ ಓಡಾಡ್ತಾನಲ್ಲ ಅವನ ಜೊತಿನ ಅಂತೇಳಿ ಟೀಕಿಸ್ತಾನೆ. ಯಾರು? ವಿನ್ಸೆಂಟ್ ಚರ್ಚಿಲ್. ಇದನ್ನು ವಿರೋಧ ಕೂಡ ಮಾಡ್ತಾನೆ ಸೆಷನ್ನಲ್ಲಿ. ಎಲ್ಲಿ? ಇಂಗ್ಲೆಂಡ್ನಲ್ಲಿ. ಅವೆರಡು ಗೊತ್ತಿದ್ರೆ ಇನ್ನು ಮಿಕ್ಕಿದ್ದನ್ನು ನೀವು ಹಾಕ್ಬೋದಿತ್ತು, ನೋಡ್ಕೊಳ್ಳಿ. ಓಕೆನಾ? ಏನು ಹಾಕಿವನು? ಗಾಂಧಿ ಒಬ್ಬ ಅರಬೆತ್ತಲೆ ಫಕೀರ ಅಂತಕ್ಕಂಥದ್ದನ್ನು ಹೇಳಿರೋದನ್ನು ನೋಡ್ತೀವಿ. ಓಕೆನಾ? ನೆಕ್ಸ್ಟ್, ಇಲ್ಲಿ ಜಾಗ ಸಾಕಾಗದಲ್ಲೇ ಇರೋದ್ರಿಂದ ಸೈಡ್ಗೆ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟು ನೋಡಿ, ಇವೆಲ್ಲ ರಿಪೀಟೆಡ್ ಪ್ರಶ್ನೆ. ಓಕೆ, ನೋಡಿ ಇದನ್ನು. ಓಕೆನಾ? ಈಗ ನೋಡಿ, ಸುರೇಂದ್ರನಾಥ್ ಬ್ಯಾನರ್ಜಿ ಚಿಕ್ಕ ವಯಸ್ಸಿಗೆ ಅಂದರೆ ಅವ್ರ ICS ಪರೀಕ್ಷೆನ ಪಾಸ್ ಮಾಡಿದಂಥವ್ರು. ಅವರ ವಯೋಮಿತಿ ಓಕೆ ಇನ್ನು ಚಿಕ್ಕ ವಯಸ್ಸಿಗೆ ಮಾಡ್ಕೊಂಡಿದ್ದಾರೆ. ಅವರು ಎಲಿಜಿಬಲ್ಲೇ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಕೆಳಗಿಳಿಸಿದ್ದನ್ನು ನೋಡ್ತೀವಿ. ಇಲ್ಲಿ ನೋಡೋಣ, ICS ಪರೀಕ್ಷೆಗೆ ವಯೋಮಿತಿಯನ್ನು 21ರಿಂದ 19 ವರ್ಷಕ್ಕೆ ಇಳಿಸುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದವರು ಸುರೇಂದ್ರನಾಥ್ ಬ್ಯಾನರ್ಜಿ. ಅದು ಪಟ್ಟಂತೆ ಗೊತ್ತಾಗುತ್ತೆ. ಸರ್ವೆಂಟ್ಸ್ ಆಫ್ ಇಂಡಿಯಾ 1905 ಗೋಪಾಲಕೃಷ್ಣ ಗೋಖಲೆ ಅವರು ಪ್ರಾರಂಭಿಸಿದಂಥದ್ದು. ಬಾಲಗಂಗಾಧರನಾಥ ತಿಲಕರನ್ನ ನಾವು ಅವರು ಬ್ರಿಟಿಷ್ ಉಗ್ರಗಾಮಿ ಚಳುವಳಿಯ ಪಿತಾಮಹ ಅಂತ ಹೇಳಿ ಕರೀತಕ್ಕಂಥದ್ದನ್ನು ನೋಡ್ತೀವಿ. MG ರಾನಡೆ ಪೂರ್ವ ಸಾರ್ವಜನಿಕ ಸಭಾವನ್ನು ಸ್ಥಾಪಿಸಿದ್ದು. ಅವೆಲ್ಲ ಕೂಡ ಇಲ್ಲಿ ಸೇರ್ಸೋಕ್ಕಾಗಿಲ್ಲ, ನಿಮಗೊಂದು ಸಿಂಪಲ್ ಆಗಿ ಉದಾಹರಣೆ ಇರಲಿ ಅಂತೇಳಿ ಸೇರಿಸಿರ್ತಕ್ಕಂಥದ್ದು ಅಷ್ಟೇ. ಓಕೆನಾ? ಪುಸ್ತಕದಲ್ಲಿದೆ, ಓದ್ಕೊಳ್ಳಿ ಅದೆಲ್ಲ ಕೂಡ. 91 ಪ್ರಶ್ನೆಗೆ ಹೋಗ್ತಾ ಇದ್ದೀನಿ.
ಇದು ನನಗೆ ಗೊತ್ತಾಗಲಿಲ್ಲ. ಅನೇಕ ಸುಳ್ಳಿನ ನಡುವೆ ಸತ್ಯವನ್ನು ಹೋಲುವುದನ್ನು ಆರಿಸುವ ಕಲೆ ಎಂದು ಹೇಳಿದವರು ಯಾರು ಅಂತ ಅದನ್ನು ಕೀ ಆನ್ಸರ್ ಬಿಟ್ಟಾಗ ನೋಡ್ಕೊಳ್ಳೋಣ. 92 ಕೂಡ ನನಗೆ ಗೊತ್ತಾಗಿಲ್ಲ, ಹಾಗಾಗಿ ಮುಂದುವರೆದು ಹೋಗ್ತಾ ಇದ್ದೀನಿ. ಒಂದು 10 ಪ್ರಶ್ನೆಗೆ ನನಗೆ ಗೊತ್ತಿಲ್ಲಪ್ಪ. ಗ್ರೀಕ್ ಇತಿಹಾಸ ಬರವಣಿಗೆ ವಿಶಿಷ್ಟ ಲಕ್ಷಣಗಳು, ಇದನ್ನು ಕೂಡ ನನಗೆ ಸಿಕ್ಕಿಲ್ಲ ಆನ್ಸರು. 94ನೇ ಪ್ರಶ್ನೆಗೂ ಕೂಡ ಸಿಕ್ಕಿಲ್ಲ. ಇವೆಲ್ಲ ಹಿಸ್ಟೋಗ್ರಫಿಲಿ ಬರ್ತಕ್ಕಂಥವು, ಇದನ್ನೆಲ್ಲ ನೋಡ್ಕೋಬೇಕು ಸ್ವಲ್ಪ. ಓಕೆ, 95ನೇ ಪ್ರಶ್ನೆ 95ನೇ ಪ್ರಶ್ನೆಗೆ ಸ್ವಲ್ಪ ಟ್ರೈ ಮಾಡಿ, ಇದು ಸಿಗುತ್ತೆ. ಓಕೆ, ನಾನು ಇದನ್ನು ಸರ್ಚ್ ಮಾಡಿಲ್ಲ ಅಷ್ಟೇ. ನೆಕ್ಸ್ಟು ಹೆರೋಡೋಟಸ್ಗೆ ಅನ್ವಯಿಸೋದಿಲ್ಲ, ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. 97ನೇ ಪ್ರಶ್ನೆಗೆ ನಾನು ಆನ್ಸರನ್ನು ಹಾಕಿಲ್ಲ. ಲಾಸ್ಟ್ ಸ್ವಲ್ಪ ಟಫ್ ಆಗಿದೆ, 98ಕ್ಕೂ ಕೂಡ ಹಾಕಿಲ್ಲ. 99ಕ್ಕೆ ಕೂಡ ನೀವು ನೋಡ್ಕೋಬೇಕಾಗುತ್ತೆ, ಅದು ಕೂಡ ಗೊತ್ತಾಗಿಲ್ಲ. ಅದಾದಮೇಲೆ 100 ಲಾಸ್ಟ್ ಕ್ವಶನ್, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು, ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಮತ್ತು ಇನ್ನೇನಪ್ಪ ಅಂತಂದರೆ ನಿಮಗೆ KS ಮತ್ತು PDO ಬ್ಯಾಚ್ ಶಾರ್ಟ್ ಲಿಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಆನಂತರದಲ್ಲಿ ನಿಮಗೆ ಬೇಕು ಅಂತಂದರೆ ಹಿಸ್ಟ್ರಿ ನಾನೇ ಮಾಡ್ತಕ್ಕಂಥದ್ದು, ಇನ್ಡೆಪ್ತಾಗಿ ಪಾಠ ಮಾಡ್ತೀನಿ. ಯಾವುದೇ ಬ್ಯಾಚ್ ಆದರೂ ಕೂಡ ನೀವು ಕ್ಲಾಸಸ್ ಅಟೆಂಡ್ ಮಾಡ್ಕೊಳೋರು ಮಾಡ್ಕೋಬೋದು. ಆದಷ್ಟು ಶಾರ್ಟ್ಲಿ ನಾನು ಕರ್ನಾಟಕ ಇತಿಹಾಸ ಬುಕ್ಸನ್ನು ನಿಮಗೆ ತಲುಪಿಸ್ತೀನಿ. ಇನ್ನೇನು ಫೈನಲ್ ಸ್ಟೇಜಲ್ಲಿದೆ. ಅದಾದಮೇಲೆ ಇನ್ನು 3 to 4 ಮಂತ್ಸ್ ಅದಾದಮೇಲೆ PU ಕಾಲೇಜ್ ಲೆಕ್ಚರರ್ ಹೊತ್ತಿಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿನೂ ಕೂಡ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ನೀವು ಇದನ್ನು ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಕಡೆ ಮುಂದೆ ಒಳ್ಳೆ ಆಪರ್ಚುನಿಟಿ ಇದೆ PU ಕಾಲೇಜ್ ಲೆಕ್ಚರರ್. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ನಾನು ಬರೆದಿರ್ತಕ್ಕಂಥ ಸಮಗ್ರ ಭಾರತದ ಇತಿಹಾಸ ಏನಿದೆ, ಈ ಪುಸ್ತಕನ ನೀವು ಮಸ್ಟ್ ಓದಲೇಬೇಕಾಗುತ್ತೆ. ಓದಿ ನೀವು ಪಾಸ್ ಆಗಲೇಬೇಕು. ಪಾಸ್ ಆಗಬೇಕಂದ್ರೆ ಡೂ ಆರ್ ಡೈ ಅಷ್ಟೇ. ಓಕೆ, ನಿಮಗೆ 2018 ಡಿಸೆಂಬರ್ 1ನೇ ತಾರೀಕು ಆಗಿದ್ದು ಲಾಸ್ಟ್ ಎಕ್ಸಾಮ್ PU ಕಾಲೇಜ್ ಲೆಕ್ಚರರ್. ಅದಾದಮೇಲೆ 5 ವರ್ಷ ಆಗ್ತಾ ಬಂದಿದೆ. ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಕೀ ಆನ್ಸರ್ಸಲ್ಲಿ ನಾನು ಹೇಳಿರ್ತಕ್ಕಂಥದ್ದು 1 or 2 ವೇರಿ ಆಗ್ಬೋದು, ಅದು ದೊಡ್ಡ ಪ್ರಮಾದ ಅಲ್ಲ. ಕೆಲವರಿಗೆ ಅದೇ ಖುಷಿ ಕೊಡುತ್ತೆ, ಅಯ್ಯೋ ಮೇಷ್ಟು ತಪ್ಪು ಹೇಳಿದ್ದಾರೆ ಅಂತ. ಓಕೆ, ಅದನ್ನೆಲ್ಲ ಬಿಟ್ಬಿಟ್ಟು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಅವಕಾಶಗಳು ಮತ್ತೆ ಮತ್ತೆ ಸಿಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪುಸ್ತಕದಿಂದ ನಿಮಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ಹೈಸ್ಕೂಲ್ ಟೀಚರ್ ಕೂಡ ಕಾಲಾಗ್ತಾ ಇರೋದ್ರಿಂದ ಸೋಷಿಯಲ್ ಸೈನ್ಸು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. PU ಕಾಲೇಜ್ ಲೆಕ್ಚರರ್ಗೆ ಕಾನ್ಸಂಟ್ರೇಟ್ ಮಾಡಿ. ಇನ್ನು ಫ್ಯೂಚರ್ ಡಿಗ್ರಿ ಕಾಲೇಜ್ ಲೆಕ್ಚರರ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ನೀವು ಚೆನ್ನಾಗಿ ಓದಿ ಅಂತ ಹೇಳ್ತಾ ಎಫರ್ಟ್ ಹಾಕಿ, ಆಲ್ ದ ಬೆಸ್ಟ್. ಓಕೆ, ಮತ್ತು ನಾನು ಕರ್ನಾಟಕ ಇತಿಹಾಸ ಪುಸ್ತಕದ ಜೊತೆಗೆ ಯೂಟ್ಯೂಬ್ ಕ್ಲಾಸಸ್ಸನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಲ್ಪ.